ಒಂದು ಕಾಲದಲ್ಲಿ ಕುಶಸ್ಥಳೆಯನ್ನು ಎತ್ತಿ ಮೇಲಕ್ಕೆತ್ತುವುದರ ಮೂಲಕವಾಗಿ ಗೌರವತಿಯನ್ನು ನಿರ್ಮಿಸಿ ಇಲ್ಲಿಯ ರಾಜಕೀಯದ ಚುಕ್ಕಾಣಿಯನ್ನು ಹಿಡಿದವ ಈ ಬಲಭದ್ರ. ಆದರೆ ಈಗ ಆಲೋಚನೆ ಮಾಡುವುದು ನಾನು ರಾಮಕೃಷ್ಣರು ಒಟ್ಟಾಗಿ ನಮ್ಮ ಈ ನಾಡಿನ ಅಭ್ಯುದಯದತ್ತ ಸಾಗುತ್ತಾ ಇದ್ದೇವೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಸಕಾಲದಲ್ಲಿ ಸರಿಯಾಗಿ ಓಲಗವನ್ನು ಕೊಟ್ಟವನಿದ್ದೇನೆ. ಓಡೋಣ, ವಿಶೇಷ ಇದ್ರೆ ಬನ್ನಿ. ಲೋಕದ ಆಗು ಹೋಗುಗಳನ್ನು ತಿಳಿಯಬೇಕೆನ್ನುವಂತಹ ಕುತೂಹಲ ಹೇಳುವುದಕ್ಕೆ ಬಂದವರು.
ಯಾಕೆ ಹೇಳು ಬರೆಯಾಗುವ ಹೇಗೆ ಆಡಳಿತವನ್ನು ನಡೆಸಿಕೊಂಡು ಬರಬೇಕು ಎಂಬುದಾಗಿ ನಾನು ಲೋಕ ಸಂಚಾರದಲ್ಲಿರುವಂತ ಹೊತ್ತಿನಲ್ಲಿ ಪ್ರಚಾರ ಅಂತ ಹೇಳಿದ್ರೆ ಅದು ಯಾರ ಕುರಿತಾಗಿ ಬೇರೆ ಯಾರ ಕುರಿತಾಗಿ ನಿನ್ನ ತಮ್ಮನ ಕುರಿತಾಗಿ ನನ್ನ ಕೃಷ್ಣ ಖಂಡಿತವಾಗಿ ಈ ಲೋಕದಲ್ಲಿ ಕೃಷ್ಣನ ಕುರಿತಾಗಿ ಒಂದು ಮಾತು ಏನು ಗೊತ್ತುಂಟಾ? ಲೋಕ ಕಲ್ಯಾಣಕ್ಕಾಗಿ ನನಗೆ ವ್ಯವಸ್ಥೆಯನ್ನು ಹಾಗೆ ಲೋಕದ ಜನರೆಲ್ಲರೂ ತಿಳಿದುಕೊಂಡಿದ್ದರು. ಆದರೆ ಇವತ್ತು ಆತ ವಿರುದ್ಧವಾಗಿ ನಡೆದುಕೊಳ್ಳಲು ಸಾಗ್ತಾ ಇದ್ದಾನೆ ಏನೋ ಅನಿಸ್ತಾ. ಯಾಕೆ ಹೇಳು? ಸಂಬಂಧಿಕರ ನಡುವೆ ಜಗಳವನ್ನು ಗಂಟಿಕ್ಕುವುದನ್ನು ಕೇಳಲಾಗಿ ಆತ ಈಗಾಗಲೇ ದ್ವೇಷಕ್ಕೆ ಕಾರಣನಾಗ್ತಾ ಇದ್ದಾನೆ ಹಲವಾರು ತಲವಾಡಿಕೊಳ್ತಾ ಇದ್ದಾನೆ. ಹಾಗಂತ ಆತ ಈ ರೀತಿಯಾಗಿ ದ್ವೇಷವನ್ನು ಕಟ್ಟಿಕೊಳ್ತಾನೆ ಅಂತಾದ್ರೆ ಅದು ಹಿಂದೆ ಬರುವುದಿಲ್ಲ ಯಾವ ಆ ವಿಚಾರವಾದ ಹೋರಾಟ ಅವರೆಲ್ಲರೂ ಸೋತರೇನೋ ಹೌದು, ಆದರೆ
ಆಗ್ತದ? ಆಗುದಿಲ್ಲ. ಯಾಕೆ ಗೊತ್ತಾ? ದೂರ ಬಾಯಿಯನ್ನಾದರೂ ಮುಚ್ಚಬಹುದು ಸ್ವಾಮಿ, ದೂರುವ ಬಾಯಿಯನ್ನ ಮುಚ್ಚುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿ? ಲೋಕವು ಭಿನ್ನ ರುಚಿ ಎನ್ನುವ ಹಾಗೆ ಮಾತು. ನಾವಿದ್ದ ಹಾಗೆ ನೀವಿರಬೇಕು, ನೀವಿದ್ದ ಹಾಗೆ ನಾವಿರಬೇಕು ಎನ್ನುವ ಹಾಗೆ ಲೋಕದಲ್ಲಿ ನಿಬಂಧನೆ ಏನೂ ಇಲ್ಲ. ಅವರವರ ಸ್ವಾತಂತ್ರ್ಯಕ್ಕೆ ಅನುಗುಣವಾಗಿ ಬದುಕಬಹುದಂತೆ. ಆದ್ದರಿಂದ ಆ ತಂದಿರುವಂತಹ ಎಲ್ಲಾ ವಿಚಾರವನ್ನು ಗೊತ್ತುಂಟು, ಎಲ್ಲವೂ ಹೀಗಿದ್ದಾವೆ. ಎಲ್ಲ ವಿಚಾರ ಗೊತ್ತುಂಟು ಒಂದಲ್ಲಿಗೆ, ಸತ್ರಾಜಿತ ವಿಚಾರ ಗೊತ್ತುಂಟು ಒಂದಲ್ಲ. ಈಗ ಸತ್ರಾಜಿತ ಯಾರು ಏನು ಎನ್ನುವುದು ಗೊತ್ತುಂಟು, ಏನೋ ವಿಷಯ ಉಂಟು ಎನ್ನುವುದು ಗೊತ್ತಿಲ್ಲ. ಆ ವಿಚಾರ ಗೊತ್ತಿಲ್ಲ. ಏನಾಗಿದೆ ಅದು? ಪ್ರಶ್ನೆ ಈವರೆಗಾಗಿ ಎಲ್ಲ ವಿಚಾರವನ್ನು ಹೇಳಿದ್ದಾನೆ ಎನ್ನುವುದೇ ಅರ್ಥ. ಹಾಗಾಗಿ ಮತ್ತು ನಾವು ಕೇಳಿದ್ದು ಅದರಿಂದ ಮುಂದಿನ ವಿಚಾರವನ್ನು ನಿಮಗೆ ಹೇಳಿ ಗೊತ್ತಿಲ್ಲ. ಹಾಗಂತ ಮೊನ್ನೆ ತಾನೇ ನಡೆದಂತ ವಿಚಾರ ಎಲ್ಲರೂ ಹೇಳಿಕೊಳ್ತಾ ಇದ್ದಾರೆ. ಬೃಂದಾವನದ ಅಧಿಕಾರಿ ಸತ್ರಾಜಿತ ತನ್ನ ದೇಶಕ್ಕೆ ಬರಗಾಲ ಬಂದ ಕಾರಣಕ್ಕಾಗಿ ಕುರಿತಾಗಿ ತಪಸ್ಸನ್ನಾಚರಿಸುವ ಮೂಲಕವಾಗಿ ಸಮಂತಕ ರತ್ನವನ್ನು ಪಡೆದುಕೊಂಡು ಬಂದಿದ್ದಾರೆ. ಹಾಗಾಗಿ ಆ ಸಮಂತಕ ರತ್ನವನ್ನು ಅದು ಮಾಡಲಿಲ್ಲ. ಹೇಳಿದ ಸಮಂತಕ ರತ್ನವನ್ನು ಕೊಡುವ ಹಾಕಿ ಆತ ಒಳ್ಳೆಯ ಹೇಳ್ತಾನೆ. ನಾನು ಹೇಳಿದ ಮಾತಿಗೆ ಅದನ್ನು ಮಾಡಲಿಲ್ಲ. ಮತ್ತೆ ಆತನ ತಮ್ಮನಾಗಿದ್ದ ಪ್ರಸೇನ ನಾಳೆಗೆ ಸಮಂತಕ ಪಡೆದುಕೊಂಡು ಹೋಗುವುದರಲ್ಲಿ ಈಗ ಆತ ಮಾಡಲಿಲ್ಲ. ಪ್ರಸೇನನ್ನು ಕೊಲ್ಲುವುದನ್ನು ಮಾಡಿ ಸಮಂತಕ ರತ್ನವನ್ನು ಅಪಹರಿಸಿಕೊಂಡಿದ್ದಾನೆ ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಲೋಕದ ಜನರೆಲ್ಲರೂ ಆಡಿಕೊಳ್ತಾ ಇದ್ದಾರೆ. ಇಷ್ಟು ದಿನ ಮಾಡುತ್ತಾ ಇರುವಂತಹ ಕಾರ್ಯವನ್ನು ಕಂಡು ಸಂತೋಷ ಪಡ್ತಾ ಇದ್ದೆ ನಾನು. ಅಷ್ಟೇ ಅಲ್ಲ, ಬಡೀತಾ ಇದ್ದ ಸೀಟಲ್ಲಿ ನೀಡ್ತಾ ಇದ್ದ ಸರಿ, ಅದು ಕೊಲ್ಲುವಷ್ಟರ ಮಟ್ಟಿಗೆ ನನ್ನ ಕಷ್ಟಗೊಂಡಾಗಿದ್ದಾನೆ ಅಂತ ತಪ್ಪು ಮಾಡಿದ್ದು ಎಲ್ಲಿ ಸ್ವಾಮಿ? ನಾಳೆ ಬರುವುದು ನನ್ನ ತಲೆಗರು. ಮಾಡಬೇಕಾದ ಪರಿಹಾರ ಈಗ ಅವ ಬರುವಂತಹ ಸಮಯ ಆಯಿತು ಸ್ವಾಮಿ. ಅವನನ್ನು ನಾನು ವಿಚಾರಿಸ್ತೇನೆ. ಕೇಳಬೇಕಾದದ್ದು ಧರ್ಮ ತಾನೇ, ನೋಡೋಣ.
ಮಡುವಿದೆ ಮತ್ತೆ ಯಾಕೆ ಸಂಸ್ಕಾರ ಹೇಳಿದೆ
ಅಷ್ಟೇ ಅಲ್ಲ, ಆ ಶಮಂತಕ ಮಣಿಯನ್ನು ತನಗೆ ಕೊಡಬೇಕು ಎನ್ನುವ ಹಾಗೆ ಸತ್ರಾಜಿತನಲ್ಲಿ ಕೇಳಿದಂತೆ ಹೇಳಿದ್ದು ಹೌದಾ? ನೋಡಿ ನೋಡಿ ಸುಮ್ಮನೆ ಬರುವುದನ್ನ ಬಿಟ್ಟು ಹೇಳುವಂತ ಅಧಿಕ ಪ್ರಸಂಗಕ್ಕೆ ಮನ ಮಾಡಿದೆಯಲ್ಲ, ಯಾಕೆ? ಪರಮ ಯದುವರ ಉಗ್ರದೇ
ಅದಕ್ಕೆ ಮೂಲ ಕಾರಣ ನಮಗೆ ಅನುಮಾನ ಬರುವುದಕ್ಕೆ ಕಾರಣ ಆ ಮಣಿಯ ಬಗೆಗಾಗಿ ನೀನು ಕೇಳಿದ್ದು ನಿಜವಾಗಬಹುದು. ಅಣ್ಣ ಅಂತ ಹೇಳಿದ್ರೆ ದೇವರಿಗೆ ಸಮಾನ, ತಂದೆಗೆ ಸಮಾನ. ತಂದೆ ಬಿಡುವುದಿಲ್ಲ ಅಣ್ಣ. ಈಗ ಹೇಳ್ತಾ ಇದ್ದೇನೆ ಸತ್ಯ ವಿಚಾರವನ್ನು ಹೇಳ್ತಾ ಇದ್ದೇನೆ. ಏನು? ಯಾಕೆ ಕೇಳು. ಅವತ್ತು ನನ್ನ ಮನೆ ನಾನು ಒಬ್ಬನೇ ಅಲ್ಲ, ಮತ್ಯಾರು ಅಚ್ಚ ಉಗ್ರತೆಯನ್ನು ಜೊತೆಯಾಗಿ ಅಲ್ಲಿಗೆ ಹೋಗುವುದು ಸತ್ಯ. ಹೋದಂತ ಬಳಿಕ ಅಲ್ಲಿಯ ವಿಚಾರವನ್ನು ನಾನು ಕೇಳಿದಾಗ ಸುಮಾರು ಸಂತೋಷ. ಹಾಗೆ ಹಾಗೆ ನೀನು ಮಣಿ ಕಾಣಲಿಲ್ಲ ನಾನು ಹಾಗೆಲ್ಲ ನೋಡಿ ಹೋದ ಅಜ್ಜ ಕಾಣಲಿಲ್ಲ ನಾನು ಒಮ್ಮೆ ಒಂದು ಬಾರಿ ಎರಡು ಬಾರಿ ನೋಡಿದೆ. ಆಮೇಲೆ ಒಳ್ಳೆಯದು ಅದನ್ನು ನೋಡಿದೆ. ಸರಿ ಸರಿ ಬೇಕು ಬೇಕು. ಹಾಗಂತ ಆಕರ್ಷಣೆ ಇದಾದಂತೆ ಹೇಗೆ? ಆ ಮಣಿಯನ್ನ ಕಂಡಾಗ ಬಹಳ ಸಂತೋಷದಿಂದ ಅವರಿರುವುದನ್ನ ಕಂಡೆ. ಆಗ ಅಜ್ಜನಲ್ಲಿ ಕೇಳಿದೆ, ಯಾಕೆ ಅಜ್ಜ ಮಣಿಯನ್ನೇ ನೋಡ್ತಾ ಇದ್ದೀರಿ ಎನ್ನುವುದಾಗಿ ಪ್ರಶ್ನೆಯನ್ನ ಮಾಡಿದೆ. ಆಗ ಅವರು ಹೇಳಿದ್ದೇನೆ ಗೊತ್ತುಂಟ, ಈ ನಾಡಿಗೆ ಬಂದಿರುವಂತ ಬರಗಾಲವನ್ನು ದೂರ ಮಾಡುವ ಮುಖೇನವಾಗಿ ನಾಡಿನ ಸುಭಿಕ್ಷೆಗೆ ಕಾರಣವಂತ ಈ ಮಣಿಯನ್ನು ನಮ್ಮಲ್ಲಿ ಇಲ್ಲಲ್ಲ, ನನಗೂ ಬೇಕು ಎನ್ನುವ ಬಯಕೆ ಎನ್ನುವುದಾಗಿ ಅವರಾಡುವಂತ ಮಾತು. ಆಗ ಅಜ್ಜನ ಆಸೆಯನ್ನು ಈಡೇರಿಸಲು ಸಲುವಾಗಿ ಒಮ್ಮೆ ಒಂದು ಪ್ರಯತ್ನ ಮಾಡೋಣ. ಅವನ ಕಷ್ಟ ಬೇಕು ದೂರವಾಗಿದೆ, ಅಜ್ಜನ ಬಯಕೆ ಈಡೇರಬಹುದೆಂಬ ಕಾರಣಕ್ಕಾಗಿ ಸತ್ಯಾರ್ಥಕ್ಕೆ ಮುಚ್ಚಿ ಕೇಳಿದ್ದು ಸತ್ಯ. ಆದ್ರೆ ಅಮ್ಮ ಆಡುವ ಮಾತು ಯಾವ ಕಾರಣಕ್ಕೂ ಈ ಮಣಿಯನ್ನ ಕೊಡುವುದಿಲ್ಲ ಎನ್ನುವುದಾಗಿ ಅಮ್ಮ ಹೇಳಿದ ಮೇಲೆ ಅದಕ್ಕೆ ವಿರೋಧಿಸದೆ ಅವನ ಮಾತಿಗೆ ಸಮ್ಮತಿಯನ್ನ ಕೊಟ್ಟು ಅಲ್ಲಿಂದ ಹೊರಟು ಬಂದವರು ನಾನು ಬಿಟ್ಟರೆ ಮನೆಗೂ ನನಗೆ ಯಾವ ಸಂಬಂಧವೂ ಇಲ್ಲ. ಕೃಷ್ಣ ಜಾರತ್ವ ಜ್ವಾರತ್ವ ಎನ್ನುವುದು ನಿನ್ನಲ್ಲೇ ಮಾಡಿ ಹೋಗಿದೆ. ಏನು ನೀನು ಕತೆ ಕಟ್ಟುವುದು ಅಲ್ಲ ಹೇಳುವುದು, ಅದನ್ನು ಕೇಳಿಸಿಕೊಳ್ಳುವುದು ನನಗೇನು ಹೊಸತಲ್ಲ. ಆದ್ರೆ ಈಗ ನಾವೊಂದು ತೀರ್ಮಾನ ಮಾಡಿದವನಿದ್ದೇನೆ. ಏನು? ಅಜ್ಜನಿಗಾಗಿ ನೀನು ಕೇಳಿದ್ದಲ್ಲ, ಅಜ್ಜ ಕೇಳಿಯೂ ಇಲ್ಲ ನಿನ್ನಲ್ಲಿ. ಅಜ್ಜನ ಮೇಲೆ ಒಂದು ಅಪವಾದದ ಹೊರೆಯನ್ನು ಹೊರಿಸುವುದು, ಹೇಗಾದರೂ ಮಾಡಿ ಜಾರಿಕೊಳ್ಳುವುದು ಎನ್ನುವ ಹಾಗೆ ನಿನ್ನ ಷಡ್ಯಂತ್ರ. ಕೃಷ್ಣ, ಬಿಡು. ಮತ್ತು ಒಂದು ಮಾತನ್ನು ನಾನು ನಿನ್ನಲ್ಲಿ ಆಡುವುದಲ್ಲ. ಇದೆಲ್ಲ ಕೇಳಿ ಕೇಳಿ ಹಳೆಯದಾಗಿದೆ ನನಗೆ. ಆದ್ದರಿಂದ ಈಗ ನಾನು ಮಾಡುವುದಕ್ಕೆ ಇಲ್ಲಿಯ ಅಧಿಕಾರವನ್ನು ಬಿಟ್ಟೆ. ಎಷ್ಟೊತ್ತಿಗೂ ನನಗೋಸ್ಕರ ನಾನು ಬೆಳೆಸಿಕೊಳ್ಳೋಣಲ್ಲ, ನಿನ್ನಿಂದಲೇ ಎಲ್ಲ ಹೇಳಿಸಿಕೊಂಡದ್ದು. ಕೇಳಿಸಿಕೊಂಡು ಸಾಕಾಗಿ ಹೋಗಿದೆ ನನಗೆ. ಈ ಅಧಿಕಾರವನ್ನು ಕೊಂಡು ನನಗೆ ಬೇಕಾಗಿಲ್ಲ. ನಾನು ಮಾಡುತ್ತೇನು ಗೊತ್ತಾ? ಹೋಗ್ತೇನೆ ಭೂಸಂಚರಣೆ. ನನ್ನ ತಮ್ಮನಿಂದ ಹೀಗಾಯಿತು ಎನ್ನುವ ಕಾರಣಕ್ಕಾಗಿ ಭೂಸಂಚರಣೆ ಅಂತ ಕೈಗೊಳ್ತೇನೆ. ನಿನ್ನ ಅಗತ್ಯವಿಲ್ಲ, ನನಗೆ ರಾಜ್ಯ ಹೋಗುವುದು ಸರಿಯಲ್ಲ. ನೀನೆಲ್ಲ ಮುಖ್ಯವಾಗಿ ನನ್ನ ಮೇಲೆ ಅನುಮಾನವನ್ನು ಪಟ್ಟು ಹೊರಟಿದ್ದಾರೆ. ಹಾಗಂತ ನೀನೇನು ಸಾಮಾನ್ಯನ ಮನೆಗೆ ನನ್ನ ಮೇಲಿನ ಸ್ಥಿತಿಗೋಸ್ಕರವಾಗಿ ನೀನು ಮೂರನೇ ಬಿಟ್ಟು ಹೋದೆ ಅಂತಾರೆ ನನಗೆ ಯಾವುದು ಅವರಿನ ಪರಿಸ್ಥಿತಿ ಏನಾಗ್ತದೆ ಏನಾಗ್ತದೆ? ಮಾಡು. ಇನ್ನೊಂದು ಸಂದರ್ಭ ಶಾಪಗ್ರಸ್ತರಾದವರು ಪರಿವಾರದವರು
ಹಗಲಿಗೆ ಇನ್ನೊಬ್ಬ ರಾತ್ರಿ. ನನ್ನ ಮೇಲಾಣೆ. ನನ್ನ ಮೇಲೆ ನನ್ನನ್ನು ಒಂದು ತೆಗಿಬೇಕು ಅಂತ ನೀನು ಅದು ನನ್ನ ಮೇಲೆ ತಾಕತ್ತು. ಆದ್ರೆ ಸಾಗಲ್ಲ. ಈ ಪ್ರಪಂಚಕ್ಕೆ ಕೊಟ್ಟಿರುವಂತ ಕೊಡುಗೆಯಾಗಿ ಕೊಟ್ಟಿರುವಂತ ಜನಕರ ಆಣೆಯಾಗಿಯೂ ಇದನ್ನು ನಾನು ಯಾವ ಇರದಿರಲು ವಂಚನೆಯು ನಿನ್ನೋಳು ಇರದಿರಲು ವಂಚನೆಯು ನಿನ್ನೋಳು ತೆರಳಿವೆ ಅಮ್ಮ, ಇದುವರೆಗೂ ನಾನು ಇಷ್ಟೆಲ್ಲ ಮಾತನಾಡುವುದಕ್ಕೆ ಮುಂದಾದೆ. ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ, ನಂಬಿಕೆಯಿಂದಲೇ ಯಾವತ್ತೂ ಉಂಟು. ಆದರೆ ನಾನು ನಂಬಿ ನಿನ್ನನ್ನು ನಂಬಿಸಿಬಿಟ್ಟರು ನಾಳೆ ಹಲವರ ಈ ಒಂದು ಪ್ರಕರಣ ಮಾಡಿದ ಎನ್ನುವ ಹಾಗೆ ನಮ್ಮನ್ನ ಬಂಧಿಸಿಬಿಟ್ಟೆ ಎನ್ನುವಂತ ಅಪವಾದ ಲೋಕದಲ್ಲಿ ನಮಗೆ ಅಚ್ಚರಿಯೇ ಉಳಿಯುತ್ತದೆ, ಅಳಿಸಿ ಹೋಗಲಾರದು. ಆದ್ದರಿಂದ ಆ ಪ್ರಸೇನ ಎಲ್ಲಿದ್ದಾನೆ, ಆ ಮಣಿ ಏನಾಯಿತು ಎನ್ನುವ ಹಾಗೆ ತಿಳಿದು ಬಂದು ಸಂಕ್ರಾಂತಿ ಒಪ್ಪಿಸಿ ಈ ಕಾರ್ಯದಲ್ಲಿ ನೀನು ಯಶಸ್ಸನ್ನ ಕಾಣು. ನಿನ್ನ ಅಪವಾದವನ್ನು ದೂರೀಕರಿಸಬಹುದು. ಬೀದಿಗಳು ಬಲಭದ್ರ ಬಂದಿದೆ ಮಾತು
ಉರಗದ ಪಾದಚಿಹ್ನೆಯನ್ನು ಹಿಡಿದು ಮುಂದೆ ಬರುತ್ತಿರುವಂತಹ ಸಂದರ್ಭ. ಒಂದೆಡೆಯಲ್ಲಿ ಉರಗ ಸತ್ತು ಬಿದ್ದಿದೆ, ರಜಮಾತ್ರಲ್ಲ ಒಂದೆಡೆಯಲ್ಲಿ ಪ್ರಸೇನ ಸತ್ತು ಬಿದ್ದಿದ್ದಾನೆ. ಹಾಗಾದರೆ ಶಮಕರ್ಮಣಿಯಲ್ಲಿ ಹೋಗಿರುವ ಕಾರಣಕ್ಕಾಗಿ ಹುಡುಕಿದ್ಯಾ ಹೋಗುವಂತಾದರೆ ಕೇಸರಿಯ ಪಾದಚಿಹ್ನೆಯನ್ನು ನನ್ನ ಬಾಯಿಗೆ ಪ್ರಚರಿಸಿ ಅದನ್ನು ಹುಡುಕಿ ಮುಂದೆ ಬಂದರೆ ಉಲ್ಲರೇರಿ ಕೇಸರಿಯ ಸತ್ತು ಬಿದ್ದಿದೆ. ಹಾಗಾದ್ರೆ ಕೇಸರಿಯನ್ನು ಕೊಂದವರು ಯಾರು? ಆ ಶಮಕರ್ಮಣಿಯನ್ನು ಅಪಹರಿಸುವವರು ಯಾರು? ನನಗೆ ತೋರಿದ್ದು ಬಂಧುಗಳ ಪದಚಿಹ್ನೆ. ಅದನ್ನ ಹಿಡಿದು ಮುಂದೆ ಸಾಗಿ ಬಂದರೆ ಇರೋದು ಗಟ್ಟಿಯೇ ಇರುವ ಅಕ್ಷರಗಳು ಯಾವ? ಎದು ಪರಿವಾರವನ್ನೆಲ್ಲ ಕುಡಿಕೊಂಡು ಬಂದವನು ನಾನು. ಅವರನ್ನೆಲ್ಲ ಮುಂದೆನೇ ನಿಲ್ಲಿಸಿದ್ದೇನೆ. ನೇರವಾಗಿ ಗುಹೆಯನ್ನು ಸುರುಚಿರಾನದಿಂದ ಶೋಭಿಸುತ್ತ ವಿಧವನಿ ಸುರುಚಿರಾನದಿಂದ ಶೋಭಿಸುತ್ತ ಶೋಭಿಸುತ್ತ ತರುಣಿಯೋರ್ವಳು ಕುಳಿತು ಬಾಲಕನ ತೊಟ್ಟಿಲೋ ತರುಣಿ ಕುಳಿತು ಬಾಲಕನ ತೊಟ್ಟಿಲೋ ಅರುಜದಿಂದಲೇ ಬಾಲಕನ ತೊಟ್ಟಿಲೋ ಹರುಷದಿಂದಲೇ ತೋರುತ್ತಾ ಗಿರಿಯೇ ರವಿ ವಾಣಿಯರ ಚೆಲುವಿಕೆಗೆ ಮಿಗಿಲಿಸು ಗಿರಿಯೇ ರವಿ ಚೆಲುವಿಕೆಗೆ ಮಿಗಿಲಿಸು ಸರದಿಯಾಂಬಗಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆಳಗಾಗಿ ಸರದಿಯಾಂಬಗಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆಳಗಾಗಿ 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 ಹರಿಯೋ ಎದ್ದು ಪರಿವಾರವನ್ನೆಲ್ಲ ಗುಹೆಯಿಂದ ಹೊರಗಡೆ ಬಿಟ್ಟು ಗುಹೆ ಒಳಪ್ರವೇಶ ಮಾಡಿದವರು ನಾನು. ಗುಹೆಯನ್ನು ಒಳಪ್ರವೇಶ ಮಾಡುವಾಗ ನಾನು ಮಾಡಿದ್ದು ಹೀಗೆ ಇಟ್ಟುಕೊಂಡಿರಬೇಕು ಎನ್ನುವುದಾಗಿ. ಹಾಗಾದ್ರೆ ನನ್ನ ನಿರೀಕ್ಷೆಯನ್ನು ಸುಳ್ಳಾಗಿ ಹೋಯಿತು. ಈ ದತ್ತವಾದ ಅರಣ್ಯದಲ್ಲಿ ಸೂರ್ಯೋದಯವೇ ಆಗುವುದಿಲ್ಲ ಎಂಬುದಾಗಿ ಭಾವಿಸುವಂತ ನಾನು ಇಲ್ಲಿ ಕೋಟಿ ಸೂರ್ಯನ ಪ್ರಭೆಯಿಂದ ಕಣ್ಗೊಳಿಸುವುದನ್ನ ಕಂಡೆ. ಹಾಗಾದ್ರೆ ಇದಕ್ಕೆ ಕಾರಣವೇನೆಂಬುದಾಗಿ ಹಾಯಿಸಿದ್ರೆ ಆ ಕಡೆಯಲ್ಲಿ ಕಾಣ್ತಿರುವುದು ಮಣಿ. ಅದೇ ಸಮರ್ಥಕ ಮಣಿಯನ್ನು ನಾನು ಅರ್ಥ ಮಾಡಿಕೊಂಡೆ. ಆ ಮಣಿಯನ್ನುಂಟು ತೊಟ್ಟಿಲಿಗೆ ಕಟ್ಟಿಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಲ್ಲೇ ಸರಿಯದಲ್ಲೇ ಆ ಒಂದು ಮುತ್ತನ್ನ ತೂಗುತ್ತಿರುವ ಆಕೆಯನ್ನ ಕಂಡಾಗ
ಮಾಡಿಗೆಯನ್ನೇ ಮಿಗಿಲಿಸುವಂತಹ ರೂಪ ಬೆಳದ್ದು ಸಾವಿರಾರು ನಕ್ಷತ್ರಗಳ ತನ್ಮಧ್ಯದಲ್ಲಿ ಶಶಿಯೇಗೆ ಶೋಭಿಸ್ತಾ ಅದೇ ರೀತಿಯಾಗಿ ಶೋಭಿಸ್ತಾ ಇದ್ದಾಳೆ. ಹಾಗಾದ್ರೆ ಇವಳಿಗೆ ಈ ಮನೆ ಹೇಗೆ ಸಿಕ್ಕಿದೆ ಅಲ್ಲ? ಆ ಜಾಂಬವದ ಇವಳಿಗಿರುವ ಸಂಬಂಧ ಇದನ್ನ ತಿಳಿಯಬೇಕು ಅಂತಾದ್ರೆ ಆ ಶಿಲೆಯ ಮರೆಯನ್ನು ತಿಳಿಯುವಂತೆ ಹರಿಯೊಂದು ಶಿಲೆಯ ಮರೆಯಾಗಿದೆ ಮಾಡಿದು ಹೋಗಿದೆ ಆಗಲೋ ಜೋ 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 Yo, 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 yo,
ಕಟ್ಟಿದ್ದಾರೆ ಅಂತ ಅದನ್ನು ನೋಡಿಕೊಂಡು ಚಂದದಿಂದ ಆಟವಾಡುವ ಮನಸ್ಸಿನ ಎಲ್ಲ ಬೇಸರಕ್ಕೆ ನಿವಾರಿಸುವಂತಹ ಮನಸ್ಸಿನ ಇಷ್ಟಾರ್ಥವನ್ನು ಈಡೇರಿಸುವಂತಹ ವಿಶೇಷವಾದಂತಹ ಮಣಿಯೋ ಮಗು ನೋಡಿಕೊಂಡು ಆಟವಾಡಕ್ಕಂತ ಯಾವ ಅಲ್ಲವೇ ಅಲ್ಲ. ಕಾರಣ ಅದು ತಪ್ಪಾಗಿ ಹೋಗ್ತಾರೆ. ಅವ ಬರಬೇಕು ಅಂತಂದ್ರೆ ಬರುವ ಹಾಗೆ ಮಾಡಬೇಕು. ಪಾಂಚಜನ್ಯವನ್ನು ಬಳಸಿಸುವ ಮುಖೇನವಾಗಿ ಅವನನ್ನು ಮಾಡ್ತಾರೆ.
ಮಗನಾಗು. ಅಲ್ಲ ವಸುದೇವನಿಗೆ ನೀನೊಬ್ಬ ಮನುಷ್ಯನ. ನಾಗರಿಕರು ಮಾಡಬೇಕಾದಂತಹ ಕೆಲಸವನ್ನು ನೀನು ಮಾಡುತ್ತಾ ಇದ್ದೀಯ. ನನ್ನ ಗೃಹ ಪ್ರವೇಶ ಮಾಡಿದ್ದೆ. ನಿನ್ನದು ಮೊದಲನೆಯ ತಪ್ಪು. ಮುದ್ದು ಮಗಳಾದಂತಹ ಜಾಂಬವತಿಯನ್ನ ಹೆದರಿಸಿದ್ದು ನಿನ್ನದು ಎರಡನೆಯ ತಪ್ಪು. ಎಲ್ಲಿಯಾದರೂ ಇಲ್ಲಿ ನಿನ್ನ ಕೆಲಸ ಇದ್ದದಾದರೆ ನೇರ ಬಂದು ನನ್ನನ್ನು ಕಾಣಬಹುದಾಗಿತ್ತು. ಯಾಕೆ ಬಾಲೆಯನ್ನ ಹೆದರಿಸಿದೆ ನಾನು? ವರದ ಮಂದೆಗೆ ಬಳಿಯವು ವರದ ಮಂದೆಗೆ ಬಳಿಯವು ಎನ್ನದರ ತನಿಸಿ ಬಂದಿರದರನು ಎನ್ನದರ ತನಿಸಿ ನಾನು ಇಲ್ಲಿಯವರೆಗೆ ಬರುವುದಕ್ಕೆ ಕಾರಣ ಏನದು? ಹಾಗೆ ಮಾಡಿದವನು ನೀನೇ ಇದ್ದೀಯ. ಯಾಕೆ? ಈಗಾಗಲೇ ಗುಹೆಯನ್ನ ಪ್ರವೇಶಿಸಿದ್ದು ಆಕ್ಷೇಪ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀಯ. ನಾನು ಬರಬೇಕು ಅಂತ ಬಂದದ್ದಲ್ಲ, ಕಾರ್ಯದಿಂದ ಬಂದವನಾಗಿದ್ದೇನೆ. ಯಾವ ಕಾರ್ಯ? ಕಾರಣವಂತೇನೂ ಅಲ್ಲ. ನನ್ನ ಸಖನಾಗಿ ಬಂದ ರಸೆಯನ್ನು ಬಗೆಬೇಕೆಗೆ ಬರುವಂತಹ ಸಂದರ್ಭ. ಶಮಂತಕ ಮಣಿಯನ್ನು ಧರಿಸಿ ಬಂದವನು. ಆ ಶಮಂತಕ ಮಣಿಯನ್ನ ಅವರನ್ನ ಕೊಟ್ಟು ಮುಖೇನವಾಗಿ ಅಪಹರಿಸಿಕೊಂಡು ಬಂದವ ನೀನಾಗಿದ್ದೀಯ. ಅದಕ್ಕಾಗಿ ಬಂದಿದ್ದವರಿಗೆ ಮಣಿಯನ್ನು ಕೊಟ್ಟು ಎನ್ನ ಬಾಹು. ಆ ಕಡೆಯಲ್ಲಿ ಬಡಬಡನೆ ಹೊಳೆಯುತ್ತಾ ಇದ್ದಂತಹ ವಿಶೇಷವಾದಂತಹ ಆ ರತ್ನದ ಹೆಸರು ಶಮಂತಕ ರತ್ನ ಅಂತಲ್ಲ. ನೀನು ಹೇಳಿದ ಮೇಲೆ ಗೊತ್ತಾದದ್ದು ಅದೊಂದು ಶಮಂತಕ ಮಣಿ ಎನ್ನುವ ಹಾಗೆ. ಕೊಡುವೆಂದ ಕ್ಷಣ ಕೊಡುವುದಕ್ಕೆ ಏನು ಕತ್ತು ತಂದದ್ದಲ್ಲ, ಅಪಹರಿಸಿಕೊಂಡು ನಾನು ಬಂದದ್ದಲ್ಲ. ಇದು ಎಲ್ಲ ಬಾಹು ವಿಕ್ರಮದಿಂದ ಬೇಟೆಗೆಂದು ಹೋದೆ, ಮರವನ್ನ ಏರಿದೆ, ಅಲ್ಲಿರುವಂತಹ ಜೇಲನ್ನ ಸವಿಯುತ್ತಾ ಇದ್ದಂತಹ ಆ ಕಾಲಕ್ಕೆ ಕ್ರೂರವಾದಂತಹ ಸಿಂಹವು
ನಿನ್ನ ಬಗೆಗಾಗಿ ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಎನ್ನುವುದಾಗಿ ಹಾಗಿದ್ದೇನೆ ಹೀಗಿದ್ದೇನೆ ಎನ್ನುವುದಾಗಿ ಬದಲ್ತಾ ಇದೆಯಲ್ಲ ಇನ್ನೊಂದು ಸಾಮಾನ್ಯ ಹಿರಿಯ ಪ್ರಾಣಿ ಎನ್ನುವುದಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಅಂತ ಏನು ಮಾಡಿದ್ದೆ ಅಂತ ಬೇಕಲ್ಲ. ಅಷ್ಟು ಸುಲಭ ಅಂತ ಎಣಿಸಬೇಡ. ನಾನು ಯಾರು ಗೊತ್ತಾ? ನೇರವಾಗಿ ಬ್ರಹ್ಮನ ಸೃಷ್ಟಿಗೊಳಪಟ್ಟವನು. ನೀವೆಲ್ಲ ಬ್ರಹ್ಮ ಸೃಷ್ಟಿ ಒಪ್ಪಿಕೊಳ್ತೇವೆ. ಪ್ರತಿಯೊಂದು ಜೀವಿಯು ಬ್ರಹ್ಮ ಸೃಷ್ಟಿ. ಆದರೆ ಹುಟ್ಟಿಸಿದ ಅಪ್ಪ ಎನ್ನುವ ಬೇರೆ ಇದ್ದಾನೆ. ನೀ ಹೇಳಿದೆಯಲ್ಲ ಅವಾಗ ವಸುದೇವ ಅಂತ. ನಮ್ಮದು ಹಾಗಲ್ಲ. ಅಪ್ಪ ಯಾರು ಕೇಳಿದ್ರು ಬ್ರಹ್ಮನೇ ಅಂತ ಹೇಳುವುದು. ಬ್ರಹ್ಮನ ಆಕಳಿಕೆಯಲ್ಲಿ ಹುಟ್ಟಿ ಬಂದವರು. ಒಂದು ಉದಾಸೀನ ಹುಟ್ಟಿದ ಮಾತು ತಿಳ್ಕೊಳ್ಬೇಡ. ಆಕಳಿಕೆ ಕೊಡುವುದು ಕೇವಲ ಉದಾಸೀನ ಹಾಗೆ ಅಂತಲ್ಲ. ಇನ್ನೊಬ್ಬರು ನಮ್ಮನ್ನ ನೆನಪು ಮಾಡಿಕೊಂಡರು ಆಕಳಿಕೆ ಬರ್ತದೆ. ಏನು ಆಕಳಿಕೆ ಬರ್ತದೆ? ಯಾವಾಗ ಉದಾಸೀನ ಆದವಾಗಲೇ ಹೌದು ಅಂತಾದ್ರೆ. ಒಮ್ಮೆ ಆಕಳಿಕೆ ತೆಗೆದ ಮೇಲೆ ಉದಾಸೀನ ದೂರ ಆಗ್ತದೆ ಇಲ್ವಾ? ಮತ್ತೆ ಚೈತನ್ಯ ಬರ್ತದೆ ಇಲ್ವಾ? ಆ ಸಂದರ್ಭದಲ್ಲಿ ಹುಟ್ಟಿಕೊಂಡ ಜಾಂಬವಂತ ನಾನು ಬ್ರಹ್ಮನ ಮಗನಾಗಿ ನಾ ಮಾಡಿದಂತಹ ಒಂದು ಸಾಹಸದ ಕೆಲಸವನ್ನು ಹೇಳ ನಿನಗೆ. ಏನು ಮಾಡಿದೆ ಅಂತ ಬೇಕಲ್ಲ. ವಾರಿಜ ಸಖನೋಳು ಬ್ರಹ್ಮನ ಮಗನಾಗಿ ಏನು ಮಾಡದೆ ಸುಮ್ಮನೆ ತಿಂದು ತಿರುಗಿದ ಬಲ್ಲುಕ ಅಂತ ಭಾವಿಸಬೇಡ. ನಾ ಮಾಡಿದ ಒಂದೇ ಒಂದು ಸಾಧನೆಯನ್ನು ನೆನಪಿಸುತ್ತೇನೆ ಕೇಳು. ಏನು ವಾರಿಜ ಸಖ. ಯಾರು ಹೇಳು? ಭಗವಾನ್ ಭಾಸ್ಕರ. ಪ್ರಪಂಚಕ್ಕೆ ಬೆಳಕನ್ನು ನೀಡುವವ. ಈಗ ಮಾತ್ರ ಕತ್ತಲೆ ಆಯ್ತಷ್ಟೇ. ಇನ್ನು ಬೇಡ. ಸರಿ, ಕತ್ತಲೆ ಇರುವುದು ಗುಹೆಯಲ್ಲಿ. ಈಗ ಬೆಳಕು ಬಂದದ್ದು ಮಣಿಯ ಪ್ರಭಾವದಿಂದ. ಅಲ್ಲಿಂದಲ್ಲಿಗೆ ಹೊಂದಾಣಿಕೆ ಆಗ್ತದೆ. ಚಿಂತೆ ಮಾಡಬೇಡ. ಆ ಭಗವಾನ್ ಭಾಸ್ಕರ ಅವನಿಗೊಂದು ಅಹಂಕಾರ ಉಂಟು. ದಿವಸಕ್ಕೆ ಒಂದು ಬಾರಿ ಪ್ರಪಂಚವನ್ನ ಸುತ್ತಿ ಬರ್ತೇನೆ ಎನ್ನುವ ಹಾಗೆ ನಾನು ಅವನಲ್ಲಿ ಶಪಥ ಮಾಡಿದ್ದೇನೆ. ನೀನೆಂತ ಸುತ್ತುವುದು, ನನಗೂ ಸುದ್ದಿ ಕೊಟ್ಟುಂಟು ಎನ್ನುವ ಹಾಗೆ ಅವನಲ್ಲಿ ಶಪಥವನ್ನ ಮಾಡಿ 21 ಬಾರಿ ಭೂಮಿಗೆ ಪ್ರದಕ್ಷಿಣೆ ಬಂದವ. ಎಷ್ಟು ದಿವಸದಲ್ಲಿ ಗೊತ್ತಾ? ಬರೇ 7 ದಿವಸದಲ್ಲಿ 21 ಬಾರಿ ಸುತ್ತಿದವ. ಈ ಜಾಂಬವಂತ ನೆನಪಿರಲಿ. ಎಲ್ಲ ಸಾಧನೆಯನ್ನು ಮಾಡಿದವರು. ನಾನು ಏನು ಮಾಡಿಲ್ಲ ಅಂತ ಭಾವಿಸಿದೆ. ಮಾಡಿದ್ದು ತಿರುವೆ
ನಾನು
ಆವಾಗ ನಾನು 4 ಕಲ್ಲುಗಳನ್ನು ತಲೆಯ ಮೇಲೆ ಹೊತ್ತು 4 ಕಲ್ಲುಗಳನ್ನು 2 ಭುಜದಲ್ಲಿ ಇಟ್ಟು ಆಮೇಲೆ 4 ಕಲ್ಲುಗಳನ್ನು ಕಾಲಿನಲ್ಲಿ ಹೊರಳಿಸುತ್ತಾ ತಂದು ಹಾಕಿದ್ರು ಅವರಿಗೆ ಸೇತುವೆ ನಿರ್ಮಾಣ ಆಗಲೇ ಇಲ್ಲ. ಯೋಚನೆ ಮಾಡಿದೆ ಏನು ಮಾಡಬಹುದು ಅಂತ. ಆವಾಗಲೇ ನನ್ನ ತಲೆಗೆ ಪಕ್ಕನೆ ಹೊರದು ರಜತಾದ್ರಿ ಬೆಳ್ಳಿಯ ಒಂದು ಬೆಟ್ಟ ರಜತಾದ್ರಿಯ ಬುಡಕ್ಕೆ ಹೋಗಿ ನಾ ಕೈ ಹಾಕಿ ಮೇಲಕ್ಕೆ ಎತ್ತುವಷ್ಟರಲ್ಲಿ ಶಿವ ಇದ್ದಾನೆ ಪರಮೇಶ್ವರ ಓಡೋಡಿ ಬಂದ. ನಾನಿದ್ದಲ್ಲಿಗೆ ಬಂದ. ಅಯ್ಯೋ ಜಾಂಬವಂತರೇ, ನನಗಿರುವುದು ಒಂದೇ ಮನೆ, ಆ ಮನೆಯನ್ನು ಹಾಳು ಮಾಡಬೇಡಿ ಎಂದು ಬೇಡಿಕೊಂಡ. ಯಾಕೋ ಅವನನ್ನು ಕಂಡಾವಾಗ ನನಗೂ ಅನುಕಂಪ ಮೂಡಿತು. ಆಯಿತು, ಈ ಪರ್ವತವನ್ನು ನಾನು ಏನೂ ಮಾಡುವುದಿಲ್ಲ ಅಂತ ಬಿಟ್ಬಿಟ್ಟಿದ್ದೆ. ಸಂತೋಷಗೊಂಡಂತಹ ಆ ಶಿವ ಮಾಡಿದ್ದೇನು ಗೊತ್ತಾ? ನನ್ನನ್ನ ಬಿಗಿಯಾಗಿ ಹಿಡಿದ. ಇದು ನನ್ನ ಭಾಗ್ಯ ಅಂತ ಹೇಳಿದ. ಆ ಶಿವನಿಗೂ ಈ ಜಾಂಬವಂತನ ಮೇಲೆ ಎಷ್ಟು ಅಭಿಮಾನ ಗೌರವ ಉಂಟು ನೋಡು. ಅಂತಹ ಕೈಲಾಸ ಪರ್ವತವನ್ನೇ ಒಮ್ಮೆ ನಡುಗಿಸಿದವ ಒಂದು ಗಿರಿ ಎತ್ಕೊಂಡು ನಾವು ಅದೇ ಎತ್ತದೆ ಇದೆ ಹೇಳ್ತೇವೆ. ಕತೆ ಕೇಳುವುದಕ್ಕಾಗಿ ಬಂದವ ನಾನಲ್ಲ. ಏ ದುರುಳ, ಒಳ್ಳೆ ಮಾತಿಂದ ಹೇಳ್ತೇನೆ. ಕಡೆಯಿಂದ ಕೊಡ್ತೀಯೇ? ಕೊನೆ ಕೊಡುವುದು ವರ್ಷಕ್ಕೆ 2 ದಿನ ಸಾಗಲಿ.
ಕಡೆಗೂ ಈ ಹುಡುಗನ ಮುಂದೆ ನನ್ನ ಫಲ ಎನ್ನುವುದು ಅಡಗಿ ಹೋಗುತ್ತದೆ ಬಿಟ್ಟರೆ ಯಾವ ಪ್ರಯೋಜನವನ್ನು ನಾ ಇವತ್ತಿನಲ್ಲಿ ಕಾಣುತ್ತಾ ಇಲ್ಲ. ಇವ ಯಾರೆಂದು ತಿಳಿಯುವುದಕ್ಕಾಗಿ ನಾ ಶಕ್ತಿಯನ್ನು ಪ್ರದರ್ಶಿಸಿದೆ, ಪ್ರಯೋಜನ ಆಗಲಿಲ್ಲ. ಯುಕ್ತಿಯಿಂದ ಕೇಳಿದೆ, ಆವಾಗಲೂ ಕೇಳಲಿಲ್ಲ. ರಾಮನ ಬಂಡಲವೇ ನಾನು. ರಾಮನನ್ನ ಸ್ಮರಿಸುತ್ತಾ ನನ್ನ ಬದುಕನ್ನ ಸವೆಸುತ್ತಾ ಬಂದವನಲ್ಲವೇ ನಾನು. ಅಂತಹ ರಾಮಭಕ್ತನಿಗೂ ಈ ರೀತಿಯಾದಂತಹ ಸೋಲೆ, ಹುತ್ತದ ಬಳಿಯಲ್ಲಿ ಹಾವೊಂದು ಸಂಚಿರುವಂತಾದ್ರೆ ಸತ್ತ ಹಾವಿಗೆಲ್ಲ ಅಪಮಾನ, ಅದು ಹುತ್ತಕ್ಕೆ ಅಪಮಾನವೇ ಹೌದು. ರಾಮನ ಭಕ್ತನಾದಂತಹ ನನಗೆ ಸೋಲಾಯಿತು ಅಂತಾದ್ರೆ ಆ ಸೋಲೆನ್ನುವುದು ನನಗಲ್ಲ, ಅದು ರಾಮನಿಗಾದಂತಹ ಸೋಲಲ್ಲವೇ? ಆ ಸೋಲನ್ನು ನಾನು ಹೇಗೆ ಸಹಿಸಲಿ, ಹೇಗೆ ನಾನು ಅನುಭವಿಸಲಿ? ಸ್ಥಿರ ಚರಾಚರ ಸಕಲ ಭೂತ ವರಿತ ಬ್ರಹ್ಮಾಂಡವನ್ನು ಹೊಂದಿದಂತಹ ಹೌದು ಮಹಾಪುರುಷ ಎನ್ನುವುದಕ್ಕೆ ಸಂದೇಹವೇ ಇಲ್ಲ. ಅಂತಃಕರಣ ಶುದ್ಧದಿಂದ ಕರವನ್ನ ಜೋಡಿಸಿ ಶಿರವನ್ನ ಭಾಗಿಸಿ ಈ ಸ್ವಾಮಿಯಲ್ಲಿ ಕೇಳುತ್ತೇನೆ, ಸ್ವಾಮಿ ಸ್ವಾಮಿ ಶರಣು ಬಂದಿದ್ದೇನೆ, ಯಾರು ಅಂತ ಹೇಳಬೇಕು ಸ್ವಾಮಿ. ಶರಣನಿಂದೆನಲಾಗೆ ಶ್ರೀಹರಿ ಕರುಣದೊಳು ಕ್ಷಮೆಯಾಂತೋ ಕರುಣದೊಳು ಕ್ಷಮೆಯಾಂತು ಬೇಗದಿ ಧರಿಸಿದನು ಶ್ರೀರಾಮ ರೂಪವನು ಅತಿ ವಿಲಾಸದಲ್ಲಿ. ನಾನು ಯಾರು ಎನ್ನುವುದಾಗಿ ತಿಳಿದ ತವಚರಿನ ಪಾಲಿಗೆ ಇದು ಈ ಕಡೆ
ಸ್ವೀಕರಿಸುವುದು ಪಾದದರ್ಶನದಿಂದ ಧನ್ಯತಾನೆಂದೆನುತ್ತ ಶ್ರೀಧವಂಗಾತ್ಮಜಯೇ ಮಣಿದಯಿತ ಅರ್ಪಿಸುವುದು ಅಂತಹ ನೀನ್ಯಾರು ಎನ್ನುವಂತಹ ಸತ್ಯವನ್ನ ತಿಳಿಯದೆ ಅಜ್ಞಾನಿಗಳ ಹಾಗೆ ಮಾರುಮಲೆ ನಿನ್ನಲ್ಲಿ ಗೌರವಕ್ಕೆ ಉಂಟಾಗಿ ನಿನ್ನ ಸ್ಪರ್ಶ ಮಾತ್ರದಿಂದವಾಗಿ ಅಜ್ಞಾನ ಎನ್ನುವ ದೂರವಾಯಿತು ಜ್ಞಾನದ ಬೆಳಕನ್ನು ನಾನು ಕಾಣ್ತಾ ಇದ್ದೇನೆ. ಶ್ರೀರಾಮ ರೂಪವನ್ನು ಕಾಣ್ತಾ ಇದ್ದ ಹಾಗೆ ಧನ್ಯವಾದ ನನ್ನ ಅಂತರಂಗದಲ್ಲಿ ಪ್ರಕಟವಾಗುವುದು ಸ್ವಾಮಿ. ಈಗ ಅಪರಾಧ ಪ್ರಜ್ಞೆ ನನ್ನನ್ನು ಕಾಡುತ್ತಾ ಇದೆ. ಸ್ವಾಮಿಯಾದಂತಹ ನಿನ್ನಲ್ಲಿ ಗುರುವನ್ನು ಕೊಟ್ಟೇನೆ. ಅಂತಹ ಸ್ವಾಮಿಗೆ ಹೊಡೆದಂತಹ ಪಾಪಕ್ಕಾಗಿ ಕ್ಷಮೆಯನ್ನು ಕೊಡಬೇಕು, ಕ್ಷಮೆಯನ್ನು ಕೊಡಬೇಕು. ಜೊತೆಯಲ್ಲಿ ನನ್ನದೊಂದು ಆಸೆ ಕಲ್ಯಾಣ ಮೂರ್ತಿಯಾದಂತಹ ನಿನಗೊಂದು ಕಲ್ಯಾಣ ಈ ಮನೆಯಲ್ಲಿ ಆಗಬೇಕು ಅಂತ ಇವಾಗಲೇ ನನ್ನ ಮಗಳಾದಂತಹ ಜಾಂಬವತಿಯನ್ನು ನೀನು ಹೊಡೆದವನಿದ್ದೀಯ ಸ್ವಾಮಿ. ನಾನು ಹೀಗೆ ನನ್ನ ಮಗಳು ಹಾಗೆ ಆದರೆ ನನಗೆ ಹುಟ್ಟಿದ ಮಗಳಲ್ಲ. ಯಾಕಂದ್ರೆ ನನಗೆ ಮದುವೆಯೇ ಆಗಲಿಲ್ಲ. ಹೌದು, ಬೇಟೆಗಾಗಿ ಹೋದಂತಹ ಕಾಲಕ್ಕೆ ಒಂದು ದಿವಸ ಕಾಡಿನಲ್ಲಿ ಅಳುತ್ತಾ ಇದ್ದಂತಹ ಶಿಶುವನ್ನು ನಾನು ಕರೆತಂದೆ, ಆಡಿಸಿದೆ, ಬೆಳೆಸಿದೆ. ಈಗ ಪ್ರಾಯ ಸಮರ್ಥರಾಗಿ ನಿಂತಿದ್ದಾಳೆ. ಕಾಡಿನಲ್ಲಿ ಸಿಕ್ಕಿದಂತಹ ಮಗುವಾಗಿ ಜಾಂಬವಂತರಾದಂತಹ ನಾನು ಸಾಕಿದ್ರಿಂದ ಅವರನ್ನು ಜಾಂಬವತಿ ಎನ್ನುವ ಹಾಗೆ ನಾ ಕರೆದಿದ್ದೇನೆ. ಇದಾದ ಕೆಲವು ದಿವಸದ ನಂತರ ಕಾಡಿನಲ್ಲಿ ಸಂಚರಿಸುತ್ತಾ ಇದ್ದ ಹೊತ್ತು ಒಂದು ಗಂಡು ಶಿಶುವನ್ನು ನಾನು ಕಂಡೆ. ಆ ಗಂಡು ಮಗುವನ್ನು ಕರೆದಂತೆ ಆಮೇಲೆ ರವೀರ ಎನ್ನುವ ಹಾಗೆ ಶುಭ ನಾಮಕರಣವನ್ನು ನಾನು ಮಾಡಿದೆ. ಕೊಟ್ಟಿನಲ್ಲಿ ತುಂಬಾ ಇದ್ದಾಳೆ ಜಾಂಬವತಿ, ಅವಳೇ ರವೀರ ಎನ್ನುವ ಹಾಗೆ ಮಗುವುದು. ಈ ಮಣಿ ಯಾವ ಉದ್ದೇಶದಿಂದ ನಾನು ತಂದದ್ದು? ಕತ್ತಲೆಯ ಗುಹೆಯಲ್ಲಿ ಒಂದು ಬಿಂದು ಬೆಳಕನ್ನು ಕಾಣುವುದಕ್ಕೆ ಅಸಾಧ್ಯವಾದದ್ರಿಂದ ಮಕ್ಕಳಿಗೆ ತೊಂದರೆ ಆಗಬಾರದು. ಎಂದಾದರೂ ಒಂದು ದಿವಸ ಈ ಗುಹೆಯನ್ನು ಬೆಳಕಿನ ವ್ಯವಸ್ಥೆ ಮಾಡಬೇಕು ಅಂತ ಆಗ್ತಾ ಇದ್ದೆ. ಹೇಗೆ ಮಾಡಲಿ ಅಂತ ಯೋಚಿಸುತ್ತಾ ಇದ್ದ ಹೊತ್ತಿನಲ್ಲಿ ಸಿಂಹದ ಬಾಯಲ್ಲಿರುವಂತಹ ಆ ವಿಶೇಷವಾದಂತಹ ಮನೆಯನ್ನು ಕಟ್ಟಿ ಅದನ್ನು ತಂದೆ ಆಡುವಂತಹ ಕಬ್ಬಿಣದಲ್ಲಿ ಕಟ್ಟಿದೆ. ಹಾಗಾಗಿ ಇಷ್ಟು ಪ್ರಕಾಶಮಾನವಾಗಿ ಶೋಭಿಸುತ್ತಾ ಇದ್ದದ್ದು ಸ್ವಾಮಿ. ಆ ಮನೆಗಾಗಿಯೇ ನೀನು ಬರುತ್ತಾರೆ. ಎಲ್ಲಿದ್ದು ನಿನ್ನ ಮೇಲೆ ದ್ವೇಷ ಇಲ್ಲ, ವಿರೋಧ ಇಲ್ಲ, ಭಕ್ತಿ ಭಾವದಿಂದಲಾಗಿ ಅದನ್ನು ಸಮರ್ಪಿಸುತ್ತಾ ಇದ್ದೇನೆ. ಜೊತೆಯಲ್ಲಿ ಆಸೆ ಸ್ವಾಮಿ, ಪ್ರಾಯಕ್ಕೆ ಬಂದಂತಹ ಮಗಳು ಜಾಂಬವತಿ. ಆ ಮಗಳನ್ನು ನೀನು ಮದುವೆಯಾಗಬೇಕು. ಖಂಡಿತವಾದ ನನ್ನ ಬಯಕೆಯನ್ನು ನಾನು ಈಡೇರಿಸ್ತೇನೆ. ಹಾಗೆಯೇ ನನ್ನ ಬಾರಿಗೆ ಬಂದಿರುವಂತಹ ಈ ಅಪವಾದವನ್ನು ದೂರವಾಗಬೇಕು ಅಂತ ಆದರೆ ಆ ಶಮಂತಕ ಮಣಿಯನ್ನು ನನ್ನ ಪಾಲಿಸಲು ಶಮಂತಕ ಮಣಿಯಲ್ಲಿ ಕನ್ಯಾಮಣಿ ಜಾಂಬವತಿಯನ್ನು ಮದುವೆ ಮಾಡಿಸುತ್ತೇನೆ.
ನಮ್ಮವರನ್ನೆಲ್ಲ ಹಿಡಿಕೊಂಡು ನೇರವಾಗಿ ಬಂದದ್ದು ಒಂದು ಗ್ರಾಮದ ಪ್ರದೇಶ. ಯಾಕೆ ಬಂದದ್ದು? ಗೋವುಗಳನ್ನು ಕಾಯಲೋಸ್ಕರ ಮಾಡಿ ಗಾವೋ ವಿಶ್ವಸಿಂಹಾಸನ ಎನ್ನುವ ಹಾಗೆ ಎಲ್ಲಿ ಗೋ ಸಂಪತ್ತು ಸಮೃದ್ಧಿಯಿಂದ ಇರ್ತದೋ ಅಲ್ಲಿ ಯಾವ ಕಾರಣಕ್ಕೂ ದೇಶಕ್ಕೆ ಬಡತನ ಎನ್ನುವುದಿಲ್ಲವಂತೆ ಸುಭೀಕ್ಷವಾಗಿ ದೇಶವನ್ನು ನಡೆಯುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ಗೋವುಗಳನ್ನು ಕಾಪಾಡುವುದು ಅಲ್ಲ, ಕಾಯುವುದು ನಮ್ಮ ಕಾಯಕ ಎಂದು ಹೇಳಿಕೊಳ್ಳುವಲ್ಲಿ ನಮಗೆ ತುಂಬಾ ಸಂತೋಷ. ಇಲ್ಲಿಗೆ ಬಂದು ಆಲೋಚನೆಯನ್ನು ಮಾಡ ಹೊರಟು ನಾನು ಕಾರಣ ಏನು ನಮ್ಮವರಲ್ಲಿ ಕೇಳಿದವಾಗ ನಮ್ಮ ಗೋಪಾಲರೆಲ್ಲ ಹೇಳಿದ್ದು ಹೆಣ್ಣುಗಳ ವಿಚಾರವನ್ನ ಕೃಷ್ಣನ ಕಿವಿಗೆ ಹಾಕಿದಾಗ ಕರುವಿನಂತೆ ಕುಣಿಯುತ್ತಾನೆ, ಗೋವುಗಳ ಕಿವಿಯಲ್ಲಿ ಗಾಳಿ ಹುಟ್ಟಾಗ ಯಾವ ರೀತಿ ಹಾರುತ್ತದೋ ಅದೇ ರೀತಿ ಹಾರಾಡ್ತಾನೆ ಎನ್ನುವಂತ ಕಾರಣಕ್ಕಾಗಿ ಕೇಳಿದ್ದು ನನ್ನ ಹೆಂಡತಿ ರಾಧೆ ಅಂತ ಅವಳಷ್ಟು ಚಂದ ಮತ್ತೊಬ್ಬರು ಇರಲಿಕ್ಕುಂಟ ಇಲ್ಲವೇ ಇಲ್ಲ. ಹಾಗಾಗಿ ಅವರಲ್ಲಿ ವಾದವನ್ನು ಮಾಡಿದವ ನಾನು ಮುಂದುವರೆದು ಹೋದಾಗ ಚಂದ್ರಾವಳ ವಿಚಾರ ಕೇಳಿದರು. ಸರಿ, ಒಬ್ಬರಿಗಿಂತ ಒಬ್ಬರು ಚಂದ ಇರಬಹುದು, ಆದರೆ ಚಂದ್ರಾವಳಿ ಅತ್ಯಂತ ಚಲುವೆ ಎನ್ನುವ ಹಾಗೆ ಗೋಪವಾದರು ಸುಳ್ಳು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಅಂತವರನ್ನ ನೋಡಲೇಬೇಕು ಎನ್ನುವ ಕಾರಣಕ್ಕಾಗಿ ಎಲ್ಲಿ ಆಕೆ ಯಾರು ಎನ್ನುವ ಹಾಗೆ ಪ್ರಶ್ನೆ ಮಾಡಿದವಾಗ ಸವಿಸ್ತಾರವಾಗಿ ವಿಳಾಸವನ್ನು ಹೇಳಿದವರಿದ್ದಾರೆ. ಅವರಲ್ಲಿ ಅಂಥವನ್ನು ನಾನು ಮಾಡಿದ್ದೇನೆ. ನಾನು ಅವರಿಗಳು ಮಾತನಾಡಿಸಿ ತರುಣಿಯನ್ನು ಮರುಳು ಮಾಡದರೆ ನಾನು ಕೃಷ್ಣನಲ್ಲ ಎನ್ನುವ ಹಾಗೆ ಮಾತಾಡಿ ಬಂದದ್ದಾಯಿತು ಸ್ವಾಮಿ. ಇವರು ಯಾರಿಗೆ ಹೇಳುತ್ತಾರೆ ಬಿಡುತ್ತಾರೆ ಅಂತ ಗೊತ್ತಿಲ್ಲ. ಹಾಗಂತ ಗೋವುಗಳನ್ನು ಬಂದು ಹುಡುಗಾಲಿನಲ್ಲಿ ಬಿಟ್ಟ ಹಾಗಾಯಿತು. ಎರಡು ದಂಡವಾಗಿ ಆಟವು ಪ್ರಾರಂಭ ಆಗಿದೆ. ಗೋವುಗಳೆಲ್ಲ ಅಷ್ಟಕ್ಕೆ ತಾವು ಅಂತಾದ್ರೆ ಮುಂದುವರೆದ ಆಟದಾನೆ. ಹಾಗಾಗಿ ಆಟವನ್ನು ಮುಂದುವರಿಸ್ತೇನೆ. ಆತ್ಮೀಯ ಕಲಾಭಿಮಾನಿಗಳೇ, ಇಂದು ಎಕ್ಸೆಸ್ ಸೌರಭ ಮೇಳದ ಸಮಾರೋಪ ಸಮಾರಂಭ. ಹಾಗಾಗಿ ಒಂದು 15-20 ನಿಮಿಷ ಸಭಾ ಕಾರ್ಯಕ್ರಮ ಉಂಟು, ಸನ್ಮಾನ ಉಂಟು. ನೀವು ಯಾರು ಕೂಡ ಸನ್ಮಾನ ಅಂತ ಎದ್ದು ಹೋಗಬೇಡಿ. ಸನ್ಮಾನ ನಿಮಗೆ ಪೂರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಳ್ಳೆ ಒಂದು ಕಾರ್ಯಕ್ರಮ ಉಂಟು, ಕೂತ್ಕೊಂಡು ನೋಡಿ. ಮತ್ತು ಕೊನೆಗೆ ಈ ಪ್ರಸಂಗದ ಕೊನೆಯಲ್ಲಿ ಕೃಷ್ಣದೇವರ ದರ್ಶನ ಆಗ್ತದೆ ಅಂತ ಹೇಳ್ಬಿಟ್ಟು ಅದನ್ನು ನೋಡದೆ ಯಾರು ಹೋಗಬೇಡಿ ದಯವಿಟ್ಟು. ಯಕ್ಷಸೌರಭ ಪ್ರವಾಸಿ ಯಕ್ಷಗಾನ ಮೇಳದ ಮುಂಬೈಯಲ್ಲಿ ನಡೆದ ಸಮಾರಂಭ ಯಕ್ಷವೈಭವ ಮಕ್ಕಳ ಯಕ್ಷಗಾನಗಳ ಮುಂಬೈ ಎಲ್ಲಾದ ಈ ಸಂಸ್ಥೆಯಿಂದ ಇದರ ರೂವಾರಿಗಳಾದ ಶಂಕರ್ ನಾಯಕ್ ಎಲ್ಲಾದ ಇವರ ಸಂಯೋಜನೆಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮೊದಲಾಗಿ ನಾವು ನಂಬಿಕೊಂಡು ಬಂದಂಥ ಸರ್ವ ದೇವರನ್ನು ವಂದಿಸುತ್ತಾ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಿಗೆ
ಅದೇ ರೀತಿ ಈ ಸಂಕೀರ್ಣದಲ್ಲಿ ಆರಾಧನೆ ಪಡುತ್ತಿರುವಂಥ ಸಮಾನತೆಯನ್ನು ಜಗಕ್ಕೆ ಸಾರಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅವತಾರವಿದ್ದಕ್ಕೆ ತಲೆಬಾಗಿ ವಂದಿಸಿ ಅವಳಿವೀರರಾದ ಕೋಟಿ ಜನರನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಬಂದಂಥ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ಶ್ರೀ ಎಸ್ ಎನ್ ಉಡುಪರು, ಶ್ರೀ ಅಶೋಕ್ ಪುರೋಹಿತರು, ನಿತ್ಯಾನ್ ಡಿ ಕೋಟ್ಯಾನ್, ಸತೀಶ್ ಪುತ್ರನ್, ಶ್ರೀಮತಿ ಮಮದುಲಾ ಅರುಣ್ ಕೋಟ್ಯಾನ್, ಶಂಕರ್ ಪೂಜಾರಿ ಕಲತ್ತೂರು, ನಾರಾಯಣ ಪೂಜಾರಿ ಪಡು, ರವೀಂದ್ರ ಕರ್ಕೇರ, ಉಮೇಶ್ ಹೆಗ್ಡೆ ನಡಿಬೆಟ್ಟು, ರಮೇಶ್ ಶೆಟ್ಟಿ ಸಿದ್ದಗಟ್ಟೆ, ಶ್ರೀಮತಿ ಲತಾ ಸಂತೋಷ್ ಶೆಟ್ಟಿ ಇವರನ್ನು ಯಶವೈಭವ ಮಕ್ಕಳ ಮೇಳದ ಎಲ್ಲರ ಶಂಕರನಾಯಕರು ಮತ್ತು ಅಧ್ಯಕ್ಷರಾದ ಅಜಿತ್ ಶೆಟ್ಟಿ ಬಳ್ಬನ್ ಇವರು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ಕೇಳಿಕೊಳ್ತೇನೆ. ಹಾಗಾದರೆ ಅದೇ ರೀತಿ ಸನ್ಮಾನಿತರಾದಂಥ ಜಗನ್ನಾಥ್ ಶೆಟ್ಟಿ ಹಾಗೂ ಶ್ರೀ ಚೇತನ್ ಶೆಟ್ಟಿ ಮತ್ತು ಶ್ರೀಮತಿ ಶಾಶ್ವತ ಚೇತನ್ ಶೆಟ್ಟಿ ಇವರು ಕೂಡ ಇರ್ತೀವಿ.
ಸರಿ. ಹುಡುಗರಿಗೆ ಎಲ್ಲ ನಾಯಕರಿಂದ ಗೌರವ. ಅದೇ ರೀತಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಶ್ರೀಯುತ ಅಶೋಕ್ ಇದ್ದಾರೆ. ಅಂತಾರಾಷ್ಟ್ರೀಯ ಜ್ಯೋತಿಷಾಸ್ತ್ರ ತಜ್ಞರು, ಪುರೋಹಿತರು, ವಾಸ್ತು ತಜ್ಞರು, ಅಷ್ಟೇ ಅಲ್ಲ ಭಾಗ್ಯರತ್ನ ತಜ್ಞರು. ಬಹುಶಃ ಸಿದ್ದೇಶ್ ಮುಂಬೈ ಊರಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲಿ ಹೋಗಿ ಪೂಜೆ ಪುರಸ್ಕಾರವನ್ನು ಮಾಡಿದರು ಗರನೀತಿಯ ಪುರೋಹಿತರು ಅಶೋಕ್ ಪುರೋಹಿತರು ಇವತ್ತು ನಮ್ಮೊಂದಿಗಿದ್ದು ಆಶೀರ್ವಚನ ನೀಡಿದ್ದಾರೆ. ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿದವರು ನಮ್ಮ ಆತ್ಮೀಯರಾದ ಶ್ರೀ ನಿತ್ಯಾನಂದ ಕೋಟ್ಯಾಣಿ, ಬಿರ್ಲಾ ಅಸೋಸಿಯೇಷನ್ ಮುಂಬೈ ಇದರ ಮಾಜಿ ಅಧ್ಯಕ್ಷರಾಗಿ, ಭಾರತ್ ಕೋಆಪರೇಟಿವ್ ಬ್ಯಾಂಕಿನ ಪ್ರಬಂಧಕರಾಗಿ, ಅಂದರೆ ಯಾವುದೇ ಕ್ಷೇತ್ರವಲ್ಲ, ಸಾಮಾಜಿಕವಾಗಲಿ ಆರ್ಥಿಕವಾಗಲಿ ಸದ್ಯ ಗೊರೆಗಾಂವ್ ಕನ್ನಡ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂದರೆ ಅವರು ಬ್ಯಾಂಕಿನಿಂದ ನಿವೃತ್ತಿ ಆದರೂ ಈ ಪ್ರವೃತ್ತಿಯಿಂದ ನಿವೃತ್ತಿ ಆದರು, ವೃತ್ತಿಯಿಂದ ಮಾತ್ರ ನಿವೃತ್ತಿ ಆದರು, ಪ್ರವೃತ್ತಿ ಇನ್ನೂ ಅಚ್ಚಳಿದು ಉಳಿದಿದೆ. ಇದರಿಂದ ನಿಮಗೆ ಆತ್ಮೀಯ ಸ್ವಾಗತ. ನಮ್ಮೊಂದಿಗೆ ವೇದಿಕೆಯಲ್ಲಿ ಶ್ರೀ ನಾರಾಯಣ್ ಪೂಜಾರಿ ಕೂಡ ಇದ್ದಾರೆ. ನಮ್ಮೆಲ್ಲರ ಆತ್ಮೀಯರು, ಉದ್ಯಮಿಗಳು, ಕಲಾ ಪೋಷಕರು, ಇವರನ್ನು ಆತ್ಮವಿಶ್ವಾಸ ಅಜಿತ್ ಶೆಟ್ಟಿ ಅವರು ಇವರನ್ನು ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದಾರೆ. ನಮ್ಮೊಂದಿಗೆ ವೇದಿಕೆಯಲ್ಲಿ ಸಿದ್ದಕಟ್ಟೆ ರಮೇಶ್ ಶೆಟ್ಟಿ ಅವರಿದ್ದಾರೆ. ಉದ್ಯಮಿಗಳು, ಸರಳ ಶಾಂತ ಸ್ವಭಾವದವರು, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಕೆಲಸ ಎಲ್ಲೇ ನಡೆಯಲಿ ಅಲ್ಲಿ ರಮೇಶನ ಉಪಸ್ಥಿತಿ ಇದ್ದರೆ ಅದು ಆ ಸಂಘಟನೆಗೆ ಒಂದು ದೊಡ್ಡ ಬಲವನ್ನು ಅಂತ ರಮೇಶನಿಗೆ ಆತ್ಮೀಯ ಸ್ವಾಗತ. ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ನಮ್ಮ ಆತ್ಮೀಯ ಮಿತ್ರರಾದ ಶ್ರೀ ರವೀಂದ್ರ ಕರ್ಗೆಲ್ಲವರಿದ್ದಾರೆ. ಓರ್ವ ಕಲಾವಿದನಾಗಿ, ಕಲಾ ಪೋಷಕರಾಗಿ, ಉದ್ಯಮಿಯಾಗಿ ಈ ಮುಂಬೈ ಪರಿಸರದಲ್ಲಿ ಚಿರಪರಿಚಿತರು. ರವೀಂದ್ರನ ಈ ಕಾರ್ಯಕ್ರಮದಲ್ಲಿ ಸ್ವಾಗತ, ಸುಸ್ವಾಗತ. ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಶ್ರೀಯುತ ಶ್ಯಾಮ್ ಹುಡ್ಗಿ ಅವರಿದ್ದಾರೆ. ಓರ್ವ ಕಲಾ ಪೋಷಕನಾಗಿ ನಮಗೆ ಇವತ್ತು ಕೂಡಿ ಬಂದಿದ್ದಾರೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ದೊಡ್ಡ ಸಹಕಾರ ಶ್ಯಾಮಣ್ಣದ್ದು. ಶ್ಯಾಮಣ್ಣ, ನಮಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಶ್ರೀಮತಿ ಲತಾ ಸಂತೋಷ್ ಶೆಟ್ಟಿ ಮುದ್ದುಮನೆ ಇದ್ದಾರೆ. ಲೇಖಕಿ, ಓರ್ವ ಉತ್ತಮ ಲೇಖಕಿಯಾಗಿ ಸ್ಪರ್ಧಾತ್ಮಕ ಲೇಖನಗಳಲ್ಲಿ ಭಾಗವಹಿಸಿ ಇವರನ್ನು ಗೌರವಿಸಲಿಕ್ಕೆ ಶ್ರೀಮತಿ ಉಮಾಲಕ್ಷ್ಮಿ ನಾಯಕ್, ಉಮಾಲಕ್ಷ್ಮಿ ಶಂಕರ್ ನಾಯಕ್ ಅಕ್ಕ, ದಯವಿಟ್ಟು ವೇದಿಕೆ ಬರಬೇಕು. ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಸುಧಾಕರ್ ಶೆಟ್ಟಿ ಬಂದಿದ್ದಾರೆ. ಉದ್ಯಮಿಯಾಗಿ ವೃತ್ತಿಯಾದರೆ ಪ್ರವೃತ್ತಿಯಲ್ಲಿ ಬರುವ ಕಲೋಪಾಸಕರು, ಕಲಾ ಪ್ರೋತ್ಸಾಹಕರು, ಕಲಾ ಪೋಷಕರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಒದಗಿ ಬಂದು ನಮಗೆ ಸಹಕಾರಿಗಳಾಗಿ ನಿಂತಿದ್ದಾರೆ. ಸೋದರ, ನಿಮಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ.
ರಘುದೇವರು. ಇವತ್ತಿನ ನಮ್ಮ ಸನ್ಮಾನ ಮಾಡಿರುವಂಥ ಜಗನ್ನಾಥ್ ಶೆಟ್ಟಿಯವರು ದಯವಿಟ್ಟು ಮುಂದೆ ಬರಬೇಕು. ಜಗನ್ನಾಥನ ಮುಂದೆ ಬನ್ನಿ. ಜಗನ್ನಾಥನ ಬಗ್ಗೆ ಹೇಳಬೇಕೆಂದರೆ ಸನ್ಮಾನ ಪತ್ರದಲ್ಲಿ ತುಂಬ ಬರೆದಿರ್ಬೋದು ಎಲ್ಲರ ಭಾಗವರು. ಆದರೆ ನಾನು ಕಂಡಂತೆ ಜಗನ್ನಾಥನ ಏನಂದರೆ ಒಬ್ಬ ಕಲಾವಿದ. ಹೌದು, ಚೌಕಿಯಲ್ಲಿ ಬಂದರೆ ಯಾವುದೇ ಸಣ್ಣ ಪುಟ್ಟ ಪಾತ್ರಗಳಿಗೆ ಜನ ಇಲ್ಲ ಅಂತಂದರೆ ಅಲ್ಲಿ ಜಗನ್ನಾಥನ ತಯಾರು. ಅಷ್ಟು ಮಾತ್ರವಲ್ಲ, ಒಂದು ಯಕ್ಷಗಾನ ಕಾರ್ಯಕ್ರಮ ನಡೆಯುವಾಗ ಅದರ ಹಿಂದೆ ಏನೆಲ್ಲ ಅಡ್ಡಿ ಅಡಚಣೆಗಳುಂಟು ಅದನ್ನು ಚೆನ್ನಾಗಿ ಬಲ್ಲವರು ನಮ್ಮ ಜಗನ್ನಾಥ್ ಶೆಟ್ಟರು. ಯಾರದೇ ಕಾರ್ಯಕ್ರಮ ಆಗಲಿ ಅದು ಅವರದಿಗೊಳ್ದಂತಲ್ಲ, ಚೌಕಿಯಲ್ಲಿ ಬಂದು ಅಲ್ಲಿಯ ಓರೆಗೋರೆಗಳನ್ನು ಸರಿಪಡಿಸಿ ಅಲ್ಲಿ ಬೇಕಾದ ಹೆಚ್ಚು ಕಡಿಮೆ ಏನುಂಟು ಅದನ್ನೆಲ್ಲ ಒಟ್ಟು ಸೇರಿಸಿ ಆ ಕಾರ್ಯಕ್ರಮ ಯಶಸ್ವಿಯಾಗತ್ತೆ ದೊಡ್ಡ ಸಹಕಾರ ನೀಡುವ ಓರ್ವ ಹಿರಿ ಮನಸ್ಸಿನ ಹಿರಿಯರು ಸಾಣೂರು ಜಗನ್ನಾಥ್ ಶೆಟ್ಟರು. ಅದು ನಾನು ನೋಡಿದೊಟ್ಟಿಗೆ ವೀರಾವಳಿತ ಪರಿಸರದ ಕಾರ್ಯಕ್ರಮದಲ್ಲಿ ಅಥವಾ ಅಧಿಕಾರ ಬಾಲನ ಕಾರ್ಯಕ್ರಮದಲ್ಲಿ ಎಲ್ಲ ಕಡೆ ಆ ಚೌಕಿಯಲ್ಲಿ ಆಗುವಂಥ ಹೆಚ್ಚು ಕಡಿಮೆಗೆ ಎಲ್ಲ ಸವಾಲಾಗಿ ನಿಲ್ಲುವವರು, ಅದನ್ನು ಸರಿದೂಗಿಸುವವರು ಜಗನ್ನಾಥನ. ಅವರಿಗೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಆತ್ಮೀಯ ಗೌರವ. ಜಗನ್ನಾಥನ ಇನ್ನು ಮುಂದೆ ಕೂಡ ನಿಮ್ಮಿಂದ ಇಂಥ ಉತ್ತಮ ಕಾರ್ಯಗಳು ನಡೆಯಲಿ ಎನ್ನುವ ಶುಭ ಹಾರೈಕೆಯೊಂದಿಗೆ ತಮಗೆ ವಂದನೆಗಳು, ಅಭಿನಂದನೆಗಳು. ವೇದಿಕೆಯಲ್ಲಿ ಸ್ವಾಮಿಯ ಶರಣಮಯ್ಯಪ್ಪ, ವೇದಿಕೆಯಲ್ಲಿ ಗಣ್ಯಾದಿ ಗಣ್ಯತೆ ಹಾಗೂ ನನ್ನ ಎದುರಿನಲ್ಲಿ ನೀವು ನನ್ನ ಮಿತ್ರ ಬಂಧುಗಳು. ನಾನೇನು ಅಷ್ಟೇನು ದೊಡ್ಡ ಕಲಾವಿದನೇನು ಅಲ್ಲ, ಈಗ ಹೇಳಿದಾಗೆ ಅಂತ ಏನು ಕಾರ್ಯವನ್ನು ನಾನು ಮಾಡಲ್ಲ. ಆಗ ನನ್ನ ಕಲಾ ಸೇವೆಯನ್ನು ಮಾಡಲಿಕ್ಕೆ ಎಂಬುದನ್ನು ಆಸೆಯಿಂದಾಗಿ ನಾನು ಕಳೆದ 20 ವರ್ಷದಿಂದ ಇಲ್ಲಿಗೆ ಬಂದೇನೆ. ಇದಕ್ಕೆ ಇಲ್ಲಿ ಮುಂಬೈಯಲ್ಲಿ ನಾನು ಯಕ್ಷಗಾನಕ್ಕೆ ಬರಲಿಕ್ಕೆ ಅಯ್ಯಪ್ಪನೇ ಕಾರಣವೆಂದು ನಾನು ನಂಬುತ್ತೇನೆ. ನಾನು ಕಳೆದ 27 ವರ್ಷಗಳಿಂದ ಶಬರಿಮಲೆ ಯಾತ್ರೆಯನ್ನು ಮಾಡುತ್ತಾ, ಅದರಲ್ಲೂ ಒಂದು ವರ್ಷ ಚಂದ್ರಾಪುರ ಸ್ವಾಮಿಯವರೊಟ್ಟಿಗೆ ನಾನು ಪಾದಯಾತ್ರೆಯನ್ನು ಮುಂಬೈಯಿಂದ ಶಬರಿಮಲೆಯವರೆಗೆ ಮಾಡಿದ್ದೇನೆ. ಹಾಗೆ ಯಕ್ಷಗಾನ ನನ್ನ ಇದರಲ್ಲಿ ಸಂಸಾರದಲ್ಲಿ ಇದೆ. ನನ್ನ ತಮ್ಮನ ಮಗಳಾದ ಸೋನಿ ಅಂತ ಇದ್ದಾಳೆ ಸ್ವಾಮಿಯೂರಿನಲ್ಲಿ. ಅವಳು ಕೂಡ ಗಣೇಶನೊಟ್ಟಿಗೆ ತಾಣೂರು ಗಣೇಶನಲ್ಲಿ ಯಕ್ಷಗಾನ ಕಲಿತಿದ್ದಾಳೆ. ಅವಳೆಲ್ಲ ಅಲ್ಲಲ್ಲಿ ಶಾಲೆ ಇದರಲ್ಲಿ ಮಾಡುತ್ತಾ ಮುಂದೆ ಬಂದಿದ್ದಾಳೆ. ಹಾಗೂ ಇಲ್ಲಿ ನನ್ನ ಗುರುಗಳಾದ ಮುಂಬೈಯಲ್ಲಿ ಗುರುಗಳಾದ ರಾಜಾ ತುಂಬೆಯವರು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟು ಇದರಲ್ಲೇ ಕಳೆದುಕೊಂಡು ಹೋಗ್ತಾರೆ. ಬಡಗುತಿಟ್ಟಿನಲ್ಲಿ ಶಂಕರ್ ನಾಯ್ಕ ಎಲ್ಲರಿಯವರು ಹಾಗೆಲ್ಲ ಹೀಗೆ ಮಾಡಿ ಹೀಗೆಲ್ಲ ಹಾಗೆ ಮಾಡಿ ಅಂತ ಕಲಿಸಿಕೊಡುವವರು ಅವರು. ಅವರಿಗೆ ಮೊದಲಾಗಿ ನಾನು ಇಬ್ಬರಿಗೂ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹಾಗೆ ಇನ್ನು ಇಷ್ಟು ದೊಡ್ಡ ಕಲಾವಿದ ಹೇಳುವಂತೆ ಇಲ್ಲದೇನಿಲ್ಲ, ನನಗೆ ಸಮಯ ಸಿಕ್ಕಿದಾಗ ಹೋಗಿ ಸೇವೆಯನ್ನು ಮಾಡುತ್ತೇನೆ. ಅದು ಕಲಾಮಾತೆಯ ಸೇವೆ ಆಗುತ್ತದೆ. ಇವತ್ತು ಕೂಡ ಶಂಕರ ನಾಯಕರು ನನ್ನನ್ನು ಕರೆಯುವಾಗ ನಾನು ಬಾಲಣ್ಣನ ಅಜಕಾಲ ಕಲಾಭಿಮಾನಿಗಳ ಇದರಲ್ಲಿ ಅವರಿಗೆ ವೇಷಧಾರಿಗಳನ್ನು ಕೊಂಡು ಹೋಗುವುದಕ್ಕೆಲ್ಲ ಸಹಕರಿಸುತ್ತಿದ್ದೆ. ಎಲ್ಲೆಲ್ಲಿ ಆಟ ಆಡ್ತಿದ್ದಂತೆ ಅವಾಗ ಆಟ ಆಡುತ್ತಂತ ಎಲ್ಲ ಹೇಳಿ ಇದು ಮಾಡ್ತಿದ್ದೆ ಅಷ್ಟೇ. ಮತ್ತೇನಿದೆ ಹಾಗೇನಿಲ್ಲ. ಬಡಗಿನಲ್ಲಿ ಶಂಕರ ನಾಯ್ಕ ಎಲ್ಲರಿಗೂ, ಹಾಗೆ ತೆಂಗಿನಲ್ಲಿ ರಾಜಾ ತುಂಬೆ ಇವರು ಹಾಸ್ಯ ಮಾಡಿಸ್ತಾರೆ. ಹಾಸ್ಯದ ಕಲಾವಿದನಿಂದ ನಾನಲ್ಲ, ಅಷ್ಟು ಕಲಾವಿದನೂ ಅಲ್ಲ ಒಂದು ಲೆಕ್ಕದಲ್ಲಿ ನೋಡಿದ್ದಾರೆ. ಧನ್ಯವಾದಗಳನ್ನು ಮೊದಲಾಗಿ ಎಲ್ಲರೇ ಶಂಕರ ನಾಯ್ಕರು ನನ್ನನ್ನು ಕರೆದು ಸನ್ಮಾನ ಮಾಡಿದ್ದಕ್ಕೆ ನಾನು ಮನಪೂರ್ವಕವಾಗಿದ್ದೇನೆ. ಸ್ವಾಮಿ ಶರಣಮಯ್ಯಪ್ಪ. ವಂದನೆಗಳು ಜಗನ್ನಾಥಮ್ಮ. ನೀವು ಜಗನ್ನಾಥನ ಏನು ಹೇಳಿದ್ರು, ಅವ್ರು ಏನು ಕೆಲಸ ಮಾಡ್ತಿದ್ದ ನಾನು ವೈಯಕ್ತಿಕವಾಗಿ ನೋಡಿದ್ದೇನೆ. ಆ ಲೆಕ್ಕದಲ್ಲಿ ನಾನು ಸನ್ಮಾನ ಪತ್ರದಲ್ಲಿ ಏನು ಬರೆದಿರೋ ನಾನು ಓದಿಲ್ಲ, ಆದರೆ ನಾನು ಅವರ ಕೆಲಸವನ್ನು ನೋಡಿದ್ದೇನೆ. ಜಗನ್ನಾಥನ ಇಂಥ ಉತ್ತಮ ಕಾರ್ಯ ಮಾಡುವ ಶಕ್ತಿಯನ್ನು ದೇವರು ಇನ್ನೂ ಕೂಡ ನಿಮಗೆ ಕೊಡಲಿ ಅಂತ ಹೇಳ್ತಾ
ಇನ್ನೋರ್ವ ಸನ್ಮಾನಮೂರ್ತಿ ಶ್ರೀ ಚೇತನ್ ಶೆಟ್ಟಿ ಮೂಡುಬಿದ್ರಿ ಮತ್ತು ಅವರ ಧರ್ಮಮೂರ್ತಿ ಶ್ರೀಮತಿ ಶಾಶ್ವತ ಚೇತನ್ ಶೆಟ್ಟಿ ಒಟ್ಟಿಗೆ ಮಗು ಇದಕ್ಕೆ ಬರಬೇಕು. ಚೇತನ್ ಶೆಟ್ಟಿ ಓರ್ವ ಉದ್ಯಮಿಯಾಗಿ, ಸಾಮಾಜಿಕ ಕಾರ್ಯಕರ್ತನಾಗಿ, ರಾಜಕೀಯ ಪಕ್ಷವೊಂದರಲ್ಲಿ ದುಡಿಯುತ್ತಾ ಮೊನ್ನೆ ನಮ್ಮ ಜವಣೆಯರೆಂಬ ಸಂಘಟನೆಯ ಮೂಲಕ ಆ ಮೀರಾಬೈಂದರ ಪರಿಸರದಲ್ಲಿ ಅತಿ ವಿಜೃಂಭಣೆಯಿಂದ ದಹಿಹಂಡಿ ಉತ್ಸವ, ಗೋಕುಲಾಷ್ಟಮಿಯ ದಿವಸ ವಿಟ್ಲ ಕುಟ್ಟಿ ಉತ್ಸವವನ್ನು ವಿಶೇಷ ರೀತಿಯಲ್ಲಿ ಆಚರಿಸಿದ್ದಾರೆ. ಚೇತನ್ನ ಬಹಳ ಶಾಂತ ಸ್ವಭಾವದವರು, ಆದರೆ ಅವರು ಮಾಡುವ ಕೆಲಸ ಅದು ನೀರಿನಷ್ಟು ಪರ್ವತದಷ್ಟು ಎತ್ತರ. ಯಾವುದೇ ವಿಭಾಗದಲ್ಲಿ ಹೋಗಿ ಅವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ಅದನ್ನು ಪರಿಪೂರ್ಣವಾಗಿ ಪೂರ್ಣಗೊಳಿಸಿ ಎಲ್ಲರನ್ನು ತಮ್ಮೊಂದಿಗೆ ಹೊರಡು ಹೋಗ್ತಾ ಒಬ್ಬ ಉತ್ತಮ ಸಂಘಟಕನಾಗಿ ಮುಂದುವರೆತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಈ ಸನ್ಮಾನವನ್ನು ಅರ್ಪಿಸುತ್ತಾ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಚೇತನನ ಮುಂದಿನ ದಿನಗಳಲ್ಲೂ ನಿಮಗೆ ಇನ್ನಷ್ಟು ಇಂಥ ಕೆಲಸ ಕಾರ್ಯಗಳನ್ನು ಮಾಡುವ ಶಕ್ತಿ ಭಕ್ತಿಯನ್ನು ಆ ದೇವರು ಅನುಗ್ರಹಿಸಲಿ ಎಂದು ಅಭಿನಂದನೆ ಸಲ್ಲಿಸುತ್ತಾ ನಮಗೆ ಈ ಸನ್ಮಾನವನ್ನು ಅರ್ಪಿಸುತ್ತಿದ್ದೇವೆ. ನಿಮ್ಮ ಪರಿವಾರವನ್ನು ದೇವರು ಸುಖವಾಗಿರಲಿ. ಇನ್ನಷ್ಟು ಇಂಥ ಉತ್ತಮ ಕೆಲಸ ಮಾಡುವ ಆ ಧೈರ್ಯವನ್ನು ದೇವರು ಅನಾಹುತ ಬಗ್ಗೆ ತಿಳಿದುಕೊಂಡ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಸಿದ್ಧಿವಿನಾಯಕದ ಗಣಪತಿ ದೇವರು ಗುರುನಾರಾಯಣ ಸ್ವಾಮಿ ಮೊದಲನೇ ನಮನ ತಂದು ವೇದಿಕೆಗಳು ಅತಿಥಿ ಗಣ್ಯರು ಅಶೋಕ್ ಪುರೋಹಿತರು ಮತ್ತು ಮಾತಾ ಅತಿಥಿ ಗಣ್ಯರು ಮೂಲ ದಿನ ಸೇರಿ ದಿನ ಕಲಾಭಿಮಾನಿಲ ಮಸ್ತ್ ಸಮಯದ್ದು ಇಂಚಿ ವೇಷಭೂಷಣ ಪಡೆದು ಅವು ಏತೆ ಬೇತ ಬೇತ ನೃತ್ಯ ತೋಜನ ಮಾತಾ ಕಲಾವಿದೆ. ಯಕ್ಷಗಾನದ ಬಗ್ಗೆ ಒಂದು ಎರಡು ಭಾಷೆ. ಕರ್ನಾಟಕದ ಕರಾವಳಿದ ಗಂಡು ಕಲೆ ಯಕ್ಷಗಾನ. ಅವು ಏತೇ ಜೋಗ್ಲಿಗೆ ಶಂಕರ ನಾಯ್ಕರು ಎಲ್ಲೇ ಜೋಗ್ಲಿಗೆ ನಮ್ಮ ಬರ್ಪುನ ಪೀಳಿಗೆ ಗಸದು ಏತೇ ಜೋಗ್ಲಿಗೆ ಯಕ್ಷಗಾನ ಕಲ್ಪವನ್ನು ದಾಯಪಣ್ಣ ನಮ್ಮ ಬರ್ಪುನ ಪೀಳಿಗೆ ಇಂಚಿನ ಪುರ ಸಾಂಸ್ಕೃತಿಕ ದುಂಬರೋಡು ಬನ ಇಂಚಪ್ಪ ದಯ್ಯಂಡಿಡು ಎಂಗಿಲು ನಮಾಜವನ್ನೆರಡು ಯಕ್ಷಗಾನವು ಹೆಚ್ಚ ಇಂಪಾರ್ಟೆಂಟ್ ಕೊರತು ಯಕ್ಷ ನೃತ್ಯ ಪನ್ಪುನ ಕಾರ್ಯಕ್ರಮ ತಿಳಿತ ಅವು ಏತೇ ಲಾಯ್ಕ್ ಹೊರ್ಲುಡ್ಕೊಂಡು ಇನ್ನು ಅರ್ಧ ಪೇಜುಡು ಪೂರೈತಾರೆ ನಮಾಜವನ್ನೆರದ ಇನ್ನು ಕರ್ನಾಟಕ ಮಲ್ಲಡು ಅರ್ಧ ಪೇಜುಡು ಅವು ಏತೇ ಪೊರ್ಲು ಒಂಜಿ ಅರ್ಧ ಒಂಜಿ ಗಂಟೆ ಅವು ಏತೇ ವೇಷಭೂಷಣ ಯಕ್ಷಗಾನ ಜೋಗ್ಲೆಗ್ ತೋಪ ಯಕ್ಷಗಾನ ಗಂಡು ಕಲೆ ಪಂಪೆ ಆಂಡ ಆ ಸ್ಪರ್ಧೆಡು ಪೊಂಜೋಗುಲ್ಲ ಮಸ್ತ್ ಜನ ಯಕ್ಷಗಾನಗೆ ಇಂಪಾರ್ಟೆಂಟ್ ಕೊಡ್ದು ಆಯ್ತು ಕಾಂಪಿಟೇಷನ್ ಜೈದಿತ್ತೆ. ಪಂಪುನ ಉದ್ದೇಶ ಈತೆ ನಮ್ಮ ಯಕ್ಷಗಾನ ಬರಿಪಾವಡು
ಬರಪುನ ಪೀಳಿಗೆಡು ನಮ್ಮ ಜೋಗುಲು ನಮ್ಮ ಸಂಸ್ಕೃತಿನ ಮದಪರ ಬರಲಿ ಇನಿ ಎನ್ನಿನ ಹಿಡಿದು ಹೆಚ್ಚಾದ ಮಲ್ಲ ಸನ್ಮಾನ ಎಂಟು ಮೂಲ ಮಂತೇಳು ಎಂಗಡ ಮಾತಾಡ ಅಭಿನಂದನೆ ಮತ್ತೊಂದು ಎಂಗರಟ್ಟು ಮಾತಾಡಬಹುದು ಚೇತನನ ತುಳುವಲ್ಲಿ ಉತ್ತರ ಕೊಟ್ಟರು, ಆದರೆ ಉತ್ತರ ಸಮರ್ಪಕವಾಗಿತ್ತು. ಯಾಕೆಂದರೆ ಆ ಒಂದು ಸಾಮಾಜಿಕ ನೆಲೆಯಲ್ಲಿ ಕೆಲಸ ಮಾಡುವಾಗ ಇಂಥ ಗೌರವಗಳು ತಂದರೆ ಅವರು ಮಾಡುವ ಕೆಲಸಕ್ಕೆ ಇನ್ನಷ್ಟು ಹುಮ್ಮಸ್ಸು ಹೆಚ್ಚಾಗಿ ಖಂಡಿತ ಒಳ್ಳೆಯ ಕೆಲಸಗಳು ಸಾಧ್ಯತೆ ಉಂಟು ಅಂತ ಹೇಳ್ತಾ, ಈಗ ಈ ಶ್ರೀ ಯಕ್ಷಸೌರಭ ಪ್ರವಾಸಿ ಯಕ್ಷಗಾನ ಮೇಳ ಇದರ ಎಲ್ಲ ಕಲಾವಿದರು ಹಿಮ್ಮೇಳದಿಂದ ಭಾಗವತರಿಂದ ತೊಡಗಿ ದಯವಿಟ್ಟು ಎಲ್ಲರೂ ವೇದಿಕೆಗೆ ಬರಬೇಕು. ಮೊದಲಾಗಿ ಭಾಗವತರಾದ ಸುರೇಶ್ ಶೆಟ್ಟಿಯವರು, ಅದೇ ರೀತಿ ಇನ್ನೂರು ಭಾಗವತರು, ಚೆಂಡೆ ವಾದಕರು, ಮದ್ದಳೆ ವಾದಕರು, ಈ 2023ರ ಮುಂಬೈ ಪ್ರವಾಸದ ಕೊನೆಯ ದಿನ ಸಮಾರಂಭ. ಹಾಗಾಗಿ ಕಲಾವಿದರಿಗೆಲ್ಲ ಆತ್ಮೀಯ ಗೌರವ, ಶಾಲು, ಪುಷ್ಪಗುಚ್ಛ ಹಾಗೂ ಒಂದು ಕಿರುಕಾಣಿಕೆ. ಹಾಗಾದರೆ ಇನ್ನೊಂದು ಬನ್ನಿ. ಧನ್ಯವಾದ. ಮುಂಬೇಳದ ಎಲ್ಲ ಕಲಾವಿದರು ದಯವಿಟ್ಟು ಬರಬೇಕು. ಇವರು ಸಾಲಿಗ್ರಾಮ ಮೇಳದ 2ನೇ ವಯಸ್ಸಿದಾರಿ ಪ್ರಸನ್ನ ಶೆಟ್ಟಿಗಾರ ಜೋರಾಗಿ ಅಂದರೆ ಈ ಕಲಾವಿದರನ್ನು ನಾವು ಇಂಡಿವಿಜುವಲ್ ಆಗಿ ಕರೀಲಿಕ್ಕೆ ಸಾಧ್ಯ ಇಲ್ಲ. ಆ ಮಾಮದ್ ದೋಸರಿಗೂ ಒಂದು ಜೋರಾಗಿ ಚಪ್ಪಾಳೆ ತಟ್ಟಿ ಇಂಥವ್ರು ಕರ್ಕೊಂಡು ಬಂದಿದ್ದಾರೆ. ಮುಂದಿನ ಬನ್ನಿ. ಮೇಳದ ಹಾಸ್ಯಗಾರರು ಹಳೆಬೇರು ಶೇಖರ್ ಶೆಟ್ಟರು, ಹಾಸ್ಯ ಕಲಾವಿದರು. ಈಗ ಮುಂದಿನ ಪ್ರಸಂಗದಲ್ಲಿ ಅಜ್ಜಿಯಾಗಿ ನಮ್ಮಲ್ಲಿ ಕಾಣಲಿಕ್ಕಿದ್ದಾರೆ. ಭಯ ಆಗಲಿಲ್ಲ ಅವರಿಗೆ. ಮುಂಬೈಗೆ ಹೊಸದಾಗಿ ಬಂದವರು ಉಲ್ಲಾಸ್ ನಾಯ್ಕ್ ಒಳ್ಳೆಯ ವೇಷ ಮಾಡ್ತಾರೆ. ಈಗ ಕೃಷ್ಣನಾಗಿ ಬರಲಿಕ್ಕಿದ್ದಾರೆ ಇನ್ನು ಮುಂದೆ. ಶ್ರೀಕೋಡು ಶಂಕರರೆಡ್ಡಿ ಅವರು, ಇವರು ಹಾಸ್ಯಗಾರರು. ಇವರೊಂದು
ಉದಯೋನ್ಮುಖ ಹಾಸ್ಯಗಾರರು. ಇವರು ನಮ್ಮ ನಿತಿನ್ ಶೆಟ್ಟಿ ಸಿದ್ದಾಪುರ ಬೆರಳೂರು ಮೇಳದಲ್ಲಿದ್ದರು. ಈಗ ಕಮಲಶ್ರೀ ಮೇಳದಲ್ಲಿ ಪಾತ್ರ ವಹಿಸ್ತಾ ಇದ್ದಾರೆ. ದರ್ಶನ್ ಕುಮಾರ್ ಅಂತ ಇವತ್ತು ನಾರದ ಪಾತ್ರ ಮಾಡಿದವರು. ಇವರು ಸೌಕೂರು ಮೇಳದಲ್ಲಿದ್ದಾರೆ. ಮಂದಟ್ಟಿ ಮೇಳದಲ್ಲಿದ್ದಾರೆ. ಹೆಸರು ಮರ್ತ್ಬಿಟ್ಟೆ ಅಣ್ಣ, ಹೆಸರು ವಸಂತ ಚಿಕ್ಕೋಳಿ ಅಂತ. ಇವರು ಮಡಾವಕ್ಕಿ ಮೇಳದಲ್ಲಿ ಇರುವವರು. ನಮ್ಮ ಆತ್ಮೀಯ ಮೊಹಮ್ಮದ್ ಗೌಸರ ಒಟ್ಟಿಗೆ ಯಾವಾಗಲೂ ವೇಷ ಮಾಡ್ತಾ ಇರ್ತಾರೆ. ಸೌರವ್ ಕುಕ್ಕರ್ಣೆ ಅಂತ. ಇವರನ್ನು ಇಲ್ಲಿ ಒಂದು ಮಾತು, ಇವರ ನಾಟ್ಯ ಅದ್ಭುತ ಆಗ್ಲಿಕ್ಕೆ ಕಾರಣಗಳು ನಮ್ಮ ಆತ್ಮೀಯ ಮಿತ್ರ ಆನಂದ್ ಭಟ್ ಮದ್ಲೆಗಾರರು, ಬೆರಳೂರಿನವರು. ಅವರಿಗೂ ಜೋರು ಚಪ್ಪಾಳೆ. ಬರ್ರಿ. ಬೇಗ ಮನೋಜ್. ಇವರು ಹಿಮ್ಮೇಳದವರಲ್ಲ ಮುಮ್ಮೇಳದವರಲ್ಲ, ಆದರೆ ಹಿಮ್ಮೇಳ ಮತ್ತು ಮುಮ್ಮೇಳ ಎರಡು ಗಟ್ಟಿ ನಿಲ್ಲಿಕ್ಕೆ ಕಾರಣ ಇವರು. ಅಂದರೆ ಹಿಂದೆ ಎಲ್ಲ ಕೆಲಸವನ್ನು ಪೂರೈಸಿಕೊಡುವವರು ಇವರು. ನಮ್ಮ ಈ ಮುಂಬೈ ರಂಗದಲ್ಲಿ ಹಿಂದೆ ಹರಿಶಣ್ಣ ಕಾಣ್ತಾ ಇದ್ದಾರೆ. ಹರಿಶಣ್ಣನಾಗೆ ಹಾಗೆ ಕೆಲಸ ಮಾಡುವವರು ಇವರ ಅತ್ಯಂತ. ಈಗ ಕೊನೆಯದಾಗಿ ಎಲ್ಲರನ್ನು, ಈಗ ಬೇರೆ ಬೇರೆ ಮೇಳದ ಹೆಸರು ಹೇಳಿದ್ರು ಭಾಗವತರು, ಆ ಎಲ್ಲ ಮೇಳದವರನ್ನು ಒಟ್ಟು ಮಾಡಿ ಗಟ್ಟಿ ಕಟ್ಟಿಕೊಂಡು ಈ ಮುಂಬೈಗೆ ತಂದ ಗಟ್ಟಿ ಕಲಾವಿದ ಮೊಹಮ್ಮದ್ ಗೌಸ್ ಕಾವರಡಿ, ದಯವಿಟ್ಟು ವೇದಿಕೆ ಬರಬೇಕು. ಇವರನ್ನು ನಾವು ಅಭಿನಂದಿಸಲೇಬೇಕು. ಯಾಕೆಂದರೆ ಕಲೆಗೆ ಜಾತಿ ಮತ ಭೇದ ಇಲ್ಲ. ಆದರೂ ಕೂಡ ಇವರು ಯಕ್ಷಗಾನಕ್ಕೆ ಬರುವಾಗ ಯಾರಾದರೂ ಹೇಳಿದಿರ್ಬೋದು, ನಿಕ್ಕೆಂದಿರಲ್ಲ ಅದೆಲ್ಲ, ಅದು ಹಿಂದೂ ಮಾರಾಟಕ್ಕೆ ಕೇಳಲಿ, ನೀನು ಚುಮ್ಮ ಇದಕ್ಕಾಗುತ್ತೆ. ಆದರೆ ಇವರು ಅದನ್ನು ಕೇಳಿರ್ಬೋದು, ಆದರೆ ಅದನ್ನು ಕಿವಿಗೊಡದೆ ಈ ಯಕ್ಷಗಾನವನ್ನು ಇಷ್ಟು ಬೆಳೆಸಿದ್ದಾರೆ. ಅಂದರೆ ಕಳೆದ 15 ವರ್ಷಗಳಿಂದ ಮುಂಬೈಯಲ್ಲಿ ಈ ತಂಡ ತಂದು ಹೀಗೆ ಪ್ರಯೋಗ ಮಾಡ್ತಾ ಇದ್ದಾರೆ. ಇದರಿಂದ ಎರಡು ಉಪಕಾರ. ಒಂದು, ಮುಂಬೈ ರಂಗಕ್ಕೆ ಯಕ್ಷಗಾನದ ಪರಿಪೂರ್ಣ ಪರಿಚಯದ ಒಟ್ಟೊಟ್ಟಿಗೆ ಆ ಕಲಾವಿದರಿಗೆ ಮಳೆಗಾಲದಲ್ಲಿ ಅಲ್ಲಿ ಖಾಲಿ ಇರುವಾಗ ಅವರಿಗೂ ಒಂದು ಉತ್ಪತ್ತಿಯ ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದಾರೆ ಅಂತ ಮೊಹಮ್ಮದ್ ಗೌಸ್ ಕವರಾಡಿ ಅವರಿಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮುಂದಿನ ದಿನಗಳಲ್ಲೂ ಇಂಥ ಒಂದು ಕೆಲಸ ಮಾಡುವಂಥ ಆ ಒಂದು ಸಾಮರ್ಥ್ಯವನ್ನು ದೇವರು ನಿಮಗೆ ಕರುಣಿಸಲಿ. ಯಕ್ಷಗಾನವನ್ನು ಉಳಿಸಿ ಬೆಳೆಸುವಲ್ಲಿ ನಿಮ್ಮ ಶ್ರದ್ಧೆ, ಶ್ರಮ ನಿತ್ಯ ನಿರಂತರವಾಗಿರಲಿ ಎಂಬ ಹಾರೈಕೆಗಳು. ಮೊಹಮ್ಮದ್ ಗೌಸರು ಕೋದೆಗೆ 2 ಮಾತಾಡಲಿಕ್ಕಿದ್ದಾರೆ, ಅವರಿಗೆ ಅವಕಾಶ ಕೊಡ್ತೇವೆ.
ವಿಚಾರವಿದೆ. ಈಗ ವೇದಿಕೆಯ ಇಬ್ಬರಿಗೆ ಶಂಕರ್ ನಾಯ್ಕ ಭಾಗದಿಂದ ಮೂರು ಜನಕ್ಕೆ ವಿಶೇಷ ಗೌರವ ಸಲ್ಲಿಸಿದೆ. ಇದು ದಿವಂಗತ ಶ್ರೀ ವೆಂಕಟರಾಯ ನಾಯಕ್ ಭಾಗವತರು ಹಾಗೂ ದಿವಂಗತ ಶ್ರೀಮತಿ ಪಾರ್ವತಮ್ಮ ವಿ ನಾಯಕ್ ಸ್ಮರಣಾರ್ಥ ವೇದಿಕೆಯಿಂದ ಸಲ್ಲುವಂಥ ಗೌರವ. ನಾನು ಮೊದಲಿಗೆ ದಯವಿಟ್ಟು ಇವರು ದಯಾನಂದ ಪೂಜಾರಿ ಅವರು ದಯಾನಂದ ಪೂಜಾರಿಗಳು ಮುಂಬಯಿಯ ಪೂರ್ವ ಉದ್ಯಮಿ. ಆದರೆ ಈ ಬಿಲ್ಲು ಅಸೋಸಿಯೇಷನ್ನ ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥರಾಗಿ 3ನೇ ಅವಧಿಗೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ 3ನೇ ಅವಧಿಗೂ ಅವರನ್ನೇ ಮಾಡಿದ್ದಾರೆ ಅಂದರೆ ಅಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಖಂಡಿತ ಅರ್ಥ. ಇಲ್ಲಿ ಗುರುನಾರಾಯಣ ಯಕ್ಷಗಾನ ಮಂಡಳಿಗಳು ಅದನ್ನು ಸಾಂಗವಾಗಿ ನಡೆಸಿಕೊಂಡು ಹೋಗುವಂಥ ಒಂದು ಒಳ್ಳೆಯ ಕೆಲಸವನ್ನು ದಯಾನಂದನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನಿತರ ಯಾವುದೇ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಿದ ದಯಾನಂದನಿಗೆ ಸ್ವಾಗತ. ಈಗ ಮೂವರಿಗೆ ವಿಶೇಷ ಗೌರವವನ್ನು ನಮ್ಮ ಎಲ್ಲರ ಶಂಕರ ನಾಯಕರು ಈ ವೇದಿಕೆಯಿಂದ ನಾನು ಅವಾಗ ಹೇಳಿದೆ ವೆಂಕಟರಾಯ ನಾಯಕ್ ಹಾಗೂ ಪಾರ್ವತಮ್ಮ ನಾಯಕ್ ಸ್ಮರಣಾರ್ಥ ವೇದಿಕೆಯಿಂದ ಈ ಗೌರವ ಸಲ್ಲಿಸಿದೆ. ಈ ಮುಂದಿನ ಆಸನಕ್ಕೆ ಅಶೋಕ್ ಪುರೋಹಿತರು, SL ಉಡುಪರು, ಅದೇ ರೀತಿ ಹೇಳಿದ್ರೆ ಬೇಡ ಅಂತ ಹೇಳ್ತಾರೆ, ಆದರೆ ನಾವು ಗುಟ್ಟಿನಲ್ಲಿ ಬರುವಾಗ ಸಿದ್ದಕಟ್ಟೆ ರಮೇಶ್ ಶೆಟ್ಟಿ ಅವರು, ಈ 3 ಜನ ಎದುರು ಬರಬೇಕು. ಪುರೋಹಿತರು ಬನ್ನಿ. ಪುರೋಹಿತರು ಮತ್ತು ಉಡುಪರು ಗುರು ಸಮಾನರು, ಗುರುವಂದರು. ಆದರೆ ರಮೇಶಣ್ಣ ಯಾಕಂತ ಹೇಳಿದ್ರೆ ಯಾವುದೇ ಕಾಲಕ್ಕೂ ಯಾವುದೇ ವಿಷಯದಲ್ಲಿ ಸನ್ಮಾನ ಅಂತ ಹೇಳಿದ್ರೆ ಮುಂದೆ ಬರುವುದೇನಲ್ಲ. ಅದಕ್ಕಾಗಿ ನಾವು ಅತಿಥಿಯಾಗಿ ಬಂದು ಆದರೆ ಒಂದುಂಟು ಯಾವುದೇ ಕೆಲಸದಲ್ಲಿ ಅವರು ಬರದೇ ಇದ್ದರೂ ಕೂಡ ವಿಶೇಷವಾಗಿ ಸಹಕಾರ ನೀಡುವಂಥ ಸಿದ್ದಕಟ್ಟೆ ರಮೇಶಣ್ಣನವರು. ಈ 3 ಕೂಡ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಒಂದು ದೊಡ್ಡ ಸಹಕಾರಿಗಳಾಗಿ ಸಹಕರಿಸುವರು. ಇಲ್ಲಿ ಕಾರ್ಯಕ್ರಮ ಆಗಲು ಇವರ ಈ 3 ಮಂದಿಯ ಸಹಕಾರ. ಅದೇ ರೀತಿ ವೇದಿಕೆಯಿಂದ ಎಲ್ಲರೂ ಕೂಡ ಬೇರೆ ಬೇರೆ ವಿಭಾಗದಲ್ಲಿ ಅವರು ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ರು ಕೂಡ ಸಾಂಸ್ಕೃತಿಕ ಕೆಲಸಕ್ಕಾಗುವಾಗ ಇವರು ಮುಂದೆ ಬಂದು ನಮಗೆ ಸಹಕಾರ ನೀಡುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ದೊಡ್ಡ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಅಧ್ಯಕ್ಷರು ಎಲ್ಲ ಗಣ್ಯರು ಮುಂದೆ ಬಂದು ಈ 3ರನ್ನು ಗೌರವಿಸಬೇಕು. ಸಾಂಸ್ಕೃತಿಕ ಲೋಕಕ್ಕೆ ತಮ್ಮ ಸೇವೆ ಇನ್ನಷ್ಟು ಲಭ್ಯವಾಗಲಿ ಎಂದು ಶ್ರೀದೇವರಲ್ಲಿ ಬೇಡಿಕೊಳ್ಳುತ್ತಾ
ಆ ಒಂದು ಸಾಮರ್ಥ್ಯವು ಹೆಚ್ಚು ನಿಮ್ಮಲ್ಲಿ ನಿತ್ಯ ನಿರಂತರವಾಗಿರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಾ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ವಂದನೆಗಳು, ಅಭಿನಂದನೆಗಳು. ಈಗ ಆಶೀರ್ವಚನದ ನುಡಿಗಾಗಿ ನಾನು ಶ್ರೀಯುತ ಅಶೋಕ್ ಪುರೋಹಿತರಲ್ಲಿ ಕೇಳ್ಕೊಳ್ತೇನೆ. ಸಮಾಧಾನಕ್ಕೆ ಅಂದರೆ ಪುರೋಹಿತರು ಹೇಳುದು ಹುಡುಗರು ಮಾತಾಡಿ, ಹುಡುಗರು ಹೇಳುದು ಪುರೋಹಿತರು ಮಾತಾಡಿ, ಯಾರೇ ಆಗಲಿ ಮಾತ್ರ ಇಬ್ಬರು ಮಾತಾಡೋದು ಅದು ಆಶೀರ್ವಾದದ ನುಡಿ. ಹಾಗಾಗಿ ಯಾರಿಂದ ಬಂದರೂ ಅದು ಆಶೀರ್ವಾದದ ಒಂದು ಸೇಸೆ ಅಂತ ನಾವು ಸ್ವೀಕರಿಸಲಿಕ್ಕೆ ತಯಾರಿದ್ದೇವೆ. ಓಂ ಶ್ರೀ ಗಣೇಶಾಯ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅವರು ನಿರೂಪಣೆ ಕನ್ನಡದಲ್ಲಿ ಮಾಡಿದ್ರು. ನಾನು ಕನ್ನಡದಲ್ಲಿ ಆಶೀರ್ವಚನ ಮಾಡೋದ ತುಳುವಿನಲ್ಲಿ ಮಾಡೋದ ಅಂತ, ನಾವು ಯಕ್ಷಗಾನ ಕನ್ನಡ ಆದ್ರಿಂದ ನಾವು ಕನ್ನಡದಲ್ಲಿ ಮುಂದೆ ಹೋಗಬಾರದು. ಹಾಗೆ ಇವತ್ತಿನ ಈ ಸುಂದರವಾದಂತಹ ಸಭಾಧ್ಯಕ್ಷತೆಯನ್ನು ಅಲಂಕಾರ ಮಾಡಿದಂತಹ ಬಿಲ್ಲವ ಸಮಾಜದ ಪ್ರಮುಖ ಹಾಗೂ ನಮ್ಮ ಗೋರೆಗಾಂವ್ ಕರ್ನಾಟಕ ಸಂಘದ ಅಧ್ಯಕ್ಷರು, ನಮ್ಮ ಆತ್ಮೀಯರಾದಂತಹ ಶ್ರೀ ನಿತ್ಯಾನಂದ ಕೋಟೆಂದ್ರೆ, ಹಾಗೆ ಪುರೋಹಿತರು, ಪೂಜ್ಯರು, ಹರಿದ ಎಸ್ ಎನ್ ಉಡುಪ್ರೆ, ಹಾಗೆ ಬಿಲ್ಲವ ಸಮಾಜ ಇನ್ನೊಬ್ಬರು ಮುಖಂಡರಿದ್ದಾರೆ, ದಯಾನಂದಣ್ಣ ಮತ್ತು ಅಕ್ಕ ಇದ್ದಾರೆ, ಹಾಗೆ ಎಲ್ಲ ದೊಡ್ಡ ದೊಡ್ಡ ಜನರಿದ್ದಾರೆ. ಅದರೊಟ್ಟಿಗೆ ನನಗೆ ಎಲ್ಲರ ಹೆಸರು ಹೇಳಿದರೆ ನನಗೆ ಅವರು ಏನೋ ಸೂಚನೆ ಕೊಡ್ತಾರೆ ಅಂತ ಈಗ. ಹಾಗೆ ಹೊಸ ತರುಣ ಯುವಕ ಗಿರೀಶಣ್ಣ, ರವೀಣ್ಣ ಮತ್ತು ಹಾಗೂ ಸೇರಿದ ಎಲ್ಲ ಸಜ್ಜನ ಬಂಧುಲೆ ಹಾಗೂ ಸೇರಿದಂತೆ ಎಲ್ಲ ಯಕ್ಷಪ್ರೇಮಿಗಳು, ಇವತ್ತಿನ ದಿನ ಯಕ್ಷವೈಭವ ಮಕ್ಕಳ ಮೇಳ ಮುಂಬಯಿಯ ಈ ಒಂದು ಸುಂದರವಾದ ಸಮಾರಂಭವನ್ನು ಆಯೋಜನೆ ಮಾಡಿ ಈ ವಾರದ ಮಧ್ಯದಲ್ಲಿಯೂ ಕೂಡ ಇಷ್ಟು ದೊಡ್ಡ ಮನಸ್ಸು ಮಾಡಿ ಇಷ್ಟು ಜನವನ್ನು ಸೇರಿಸಿ ಈ ಯಕ್ಷಗಾನಕ್ಕೆ ಒಂದು ಒಳ್ಳೆಯ ಶಕ್ತಿ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದಂತಹ ಮಕ್ಕಳ ಪಾಲಿಗೆ ಗುರುವಾಗಿ, ಪತ್ನಿಯ ಪಾಲಿಗೆ ಪ್ರೀತಿಯ ಪತಿಯಾಗಿ, ಮಕ್ಕಳ ಪಾಲಿಗೆ ಪ್ರೀತಿಯ ಪಿತನಾಗಿ, ಸಮಾಜದ ಪಾಲಿಗೆ ಅತ್ಯುತ್ತಮ ಸಂಘಟಕನಾಗಿ, ನಮ್ಮೆಲ್ಲರ ಪಾಲಿಗೆ ನಮ್ಮ ಪ್ರೀತಿಯ ಶಂಕರ ನಾಯಕರಿಗೆ ನನ್ನ ವಿಶೇಷ ಅಭಿನಂದನೆಗಳು. ಇವತ್ತು ನೀವು ಅವರು ನೋಡಬಹುದು, ಸಾಧಾರಣ ಅವರ ಮನೆಯವರು ಅವರಿಗೊಂದು 10 ವರ್ಷ ಪ್ರಾಯ ಕಮ್ಮಿ ಮಾಡಿ ಚಂದ ಮಾಡಿ ಕಳಿಸಿದ್ದಾರೆ. ಭಾರಿ ಲಕ್ಷಣವಾಗಿ ಇವತ್ತು ಕಾಣ್ತಾ ಇದ್ದಾರೆ. ಅವರ ತೇಜಸ್ಸೇ ತೇಜಸ್ಸು. ಯಾಕೆಂತ ಹೇಳಿದ್ರೆ ಶಾಯದ್ ನಾವು ಹೋದ ಸಮಾರಂಭದಲ್ಲಿ ನೋಡುವಾಗ ಸ್ವಲ್ಪ ಕೆಟ್ಟದಾರಿಯಾಗಿದ್ರು. ಹಾಗೆ ಈ ಸಮಾರಂಭಕ್ಕೆ ಬರೋದು ಸ್ವಲ್ಪ ಟ್ರಾಫಿಕ್ ಒಂದಿಲ್ಲ ಇದ್ರೆ ಸುಲಭದ ಕೆಲಸ, ಸನ್ಮಾನತೆ ಕೊಡೋದು ಸಂತೋಷದ ಕೆಲಸ, ವೇದಿಕೆಯಲ್ಲಿ ಕೂತ್ಕೊಳ್ಳೋದು ಇನ್ನೂ ಒಳ್ಳೆ ಕೆಲಸ, ಈ ಆಯೋಜನೆ ಮಾಡೋದು ತುಂಬಾ ಕಷ್ಟದ ಕೆಲಸ. ಅದನ್ನು ಮೃದು ಹೃದಯದ ಕಠಿಣ ಕೆಲಸ ಮಾಡುವಂತಹ ವ್ಯಕ್ತಿ ಶ್ರೀಮಾನ್ ಶಂಕರ ನಾಯಕರು. ಪಾಪ ನಮ್ಮ ಆರಂಭದಲ್ಲಿ ಸನ್ಮಾನತೆಗೊಂಡಂತಹ ಸನ್ಮಾನಕ್ಕೆ ಉತ್ತರವಾಗಿ ಚೇತನಣ್ಣ ನೀವೊಂದು ಒಳ್ಳೆಯ ಮಾತು ಹೇಳಿದ್ರಿ. ನಿಮ್ಮಂಥ ಯುವಕರು ನಮ್ಮ ಸಮಾಜಕ್ಕೆ ಈ ಒಂದು ಉತ್ತಮವಾದಂಥ ಯಕ್ಷಗಾನ ಕಲೆಗೆ ಶಕ್ತಿ ಕೊಡಲಿಕ್ಕೆ ನಿಮ್ಮಂಥ ಯುವಕರಲ್ಲಿ ಎದ್ದು ನಿಂತರೆ ಇದು ಇವರ ಹೆಚ್ಚಿನ ಅಂಶ ಈ ವರ್ಷದಲ್ಲಿ ಕೆಲವು ಪ್ರಯೋಗಗಳನ್ನು ಮಾಡಿದ್ರು, 100 ಪ್ರಯೋಗ ಮಾಡಿದ್ರು ಕೂಡ ಮುಂಬೈಯಲ್ಲಿ ಯಕ್ಷಗಾನ ನಡೆಸಬಹುದು ಅನ್ನುವಂಥದ್ದಕ್ಕೆ ಸಾಧ್ಯ ಆಗ್ತದೆ. ಅವ್ರು ಹೇಳಿದ್ರು ಇದು ಗಂಡು ಕಲೆ ಅಂತ. ವಿಶ್ವವೇ ಕಣ್ಣೆತ್ತಿ ನೋಡುವಂತ ಕಲೆ ಪ್ರಪಂಚದಲ್ಲಿ ಇದ್ರೆ ಅದು ಯಕ್ಷಗಾನ ಮಾತ್ರ. ಇಡೀ ವಿಶ್ವವೇ
ಒಂದು ಒಳ್ಳೆಯ ದೃಷ್ಟಿ ನೋಡುವಂಥದ್ದು. ಯಾಕೆಂತ ಹೇಳಿದ್ರೆ ನೀವು ಎಷ್ಟೇ ಪ್ರದರ್ಶನಗಳನ್ನು ಮಾಡಿ, ಯಾವುದೇ ಮೇಳಗಳು ಬರಲಿ, ಎಷ್ಟೇ ಕಾರ್ಯಕ್ರಮಗಳಾದರೂ ಕೂಡ ಯಾವುದಕ್ಕೆ ಕೂಡ ಜನ ಕಮ್ಮಿ ಆಗ್ಬೋದು, ಆದರೆ ಯಕ್ಷಗಾನಕ್ಕೆ ಮಾತ್ರ ಯಾವತ್ತಿಗೂ ಜನ ಕಡಿಮೆ ಆಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಸಿಗುವಂತಹ ಸಂದೇಶಗಳಿರ್ಬೋದು, ಅದರಲ್ಲಿ ಸಿಗುವಂತಹ ಧರ್ಮ, ಧಾರ್ಮಿಕ, ದೇವರ ಪುರಾಣಗಳ ಪರಿಚಯ ಇರ್ಬೋದು, ಅದೆಲ್ಲವೂ ಕೂಡ ಅತಿ ಸುಲಭವಾಗಿ ಮನಸ್ಸಿಗೆ ಅರ್ಥ ಮಾಡಿಸುವಂತಹ ಒಂದು ಪ್ರಪಂಚದ ಅದ್ಭುತ ಕಲೆ ಈ ಯಕ್ಷಗಾನ ಕಲೆ. ಬಂಧುಗಳೇ, ಅದಕ್ಕೋಸ್ಕರ ನಾವು ಹೇಳ್ತೇವೆ ಯಾವಾಗಲೂ ಇದನ್ನು ಆಯೋಜನೆ ಮಾಡಲಿಕ್ಕೆ ನಾನಾಗ ಕೇವಲ ನಮ್ಮ ಶಂಕರ್ ನಾಯಕರಿಗೆ ಅಭಿನಂದನೆಯನ್ನು ಹೇಳಿದೆ. ಅದು ನಾನು ತಪ್ಪು ಮಾಡಿದರೆ ಅಂತ ಭಾವಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಇಂಥ ಕೆಲಸ ಮಾಡಲಿಕ್ಕೆ ಸ್ಫೂರ್ತಿಯಾಗಿ ಶಕ್ತಿಯಾಗಿ ನಿಂತ ಅವರ ಧರ್ಮಭಕ್ತಿಗೆ ವಿಶೇಷವಾಗಿ ಪ್ರಥಮ ಅಭಿನಂದನೆ. ಒಂದು ಸಪೋರ್ಟ್ ಇಲ್ಲದಿದ್ರೆ, ಹೆಂಡತಿಯ ಸಹಕಾರ ಇಲ್ಲದಿದ್ರೆ ಯಾರಿಗೂ ಅವರ ಜೀವನದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಎಷ್ಟು ಲಕ್ಷ್ಮಿ ಸಿಗ್ತದೆ ನನಗೆ ಗೊತ್ತಿಲ್ಲ, ಆದ್ರೆ ಜನರ ಆಶೀರ್ವಾದ, ಕಲಾವಿದರಿಗೆ ಎಷ್ಟು ಪ್ರೀತಿಯನ್ನು ನೀವು ಸನ್ಮಾನ ಮಾಡಿದ್ದೀರಿ. ಅವರ ಊರಿಗೆ ಹೋಗುವಾಗ ನಿಮ್ಮ ನೆನಪನ್ನು ಮಾಡ್ತಾ ಹೋಗ್ತಾರೆ. ಅವರ ಆಶೀರ್ವಾದ, ಶುಭ ಹಾರೈಕೆ, 100 ಜನರ ಒಂದು ಹಾರೈಕೆ ನಿರಂತರವಾಗಿ ನಿಮ್ಮ ಪಾಲಿಗೆ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ನನಗೆ ಸನ್ಮಾನ ಮಾಡಿದ್ರು. ನನಗೆ ಸನ್ಮಾನ ತಗೊಂಡೇ ಅಭ್ಯಾಸ ಇಲ್ಲ, ಸನ್ಮಾನ ಮಾಡಿ ಅಭ್ಯಾಸ. ಎಲ್ಲಿ ಹೋದ್ರು ಕೂಡ ಎಲ್ಲರಿಗೂ ಕೂಡ ಸನ್ಮಾನ ಮಾಡುವಂಥದ್ದು. ನಾನು ಸನ್ಮಾನಕ್ಕೆ ಸ್ವಲ್ಪ ದೂರ ಆದ ಕಾರಣ, ಆದರೂ ಕೂಡ ನನ್ನ ಇವತ್ತು ಧರ್ಮ ಸಂಕಟಕ್ಕೆ ಅಂತ ಹೇಳ್ತಾರಲ್ಲ, ಹಾಗೆ ಹಾಕಿ ನಮ್ಮ 3 ಜನರನ್ನು ಕೂರಿಸಿ ನಮಗೆಲ್ಲ ಒಳ್ಳೆ ಇಟ್ಟಿದ್ದಾರೆ ಇವತ್ತು. ಆಯ್ತಾ? ಯಾಕೆಂದ್ರೆ ಇದನ್ನು ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನೆ. ಅನಿರೀಕ್ಷಿತ ಕೊಟ್ಟಂತ ಸನ್ಮಾನಕ್ಕೆ ನಾನು ಋಣಿಯಾಗಿದ್ದೇನೆ. ಹಾಗೆ ಯಾವಾಗಲೂ ನಾವು ಹೇಳ್ತೇವೆ, ಒಂದು ಜೀವನದಲ್ಲಿ ಒಳ್ಳೆಯ ಆಹಾರವನ್ನು ತಗೊಂಡಾಗ ಒಳ್ಳೆಯ ಆಚಾರ ಬರ್ತದೆ ಅಂತ. ಒಳ್ಳೆಯ ಆಚಾರ ಬಂದಾಗ ಅವನ ವಿಚಾರ ಒಳ್ಳೆಯದಾಗ್ತದೆ ಅಂತ. ಆಹಾರ, ಆಚಾರ, ವಿಚಾರಗಳು ಒಳ್ಳೆದಿದ್ದಾಗ ಆತನಿಗೆ ಒಳ್ಳೆಯ ಪ್ರಚಾರ ಸಿಗ್ತದೆ ಅಂತ. ಇಂಥ ಕೆಲಸವನ್ನು ನಮ್ಮ ನಾಯಕರು ಈ ಒಳ್ಳೆಯ ಈ ಧರ್ಮ ಪ್ರಚಾರ ಮಾಡುವ ಮುಖಾಂತರವಾಗಿ ಸಮಾಜ ಒಂದು ಒಂದು ಸಂದೇಶವನ್ನು ಕೊಡುವ ಮುಖಾಂತರವಾಗಿ ನಿರಂತರವಾಗಿ ಯಕ್ಷಗಾನವನ್ನು ಮಾಡಿಸ್ತಾ ಇದ್ದಾರೆ. ಪಾಪ ನಾನು ಯಾವಾಗಲೂ ಅವರು ಎಷ್ಟೋ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅವ್ರ ಹತ್ರ ಒಂದು ಚೀಲ ಇರ್ತದೆ, ಅವರು ಇವತ್ತು ಚೀಲ ಹಾಕೊಳ್ಳಿಲ್ಲ, ಮನೆಯಲ್ಲಿಟ್ಟು ಬಂದಿದ್ದಾರೆ ಕಂಡು. ನೀವು ದಯವಿಟ್ಟು ಆ ಚೀಲವನ್ನು ಹಾಕಿ, ಆ ಚೀಲಕ್ಕೆ ಎಲ್ಲರೂ ಕೂಡ ಯಥಾನುಶಕ್ತಿಗೆ ಅಡಿಕೆಯನ್ನು ಹಾಕಿ, ನಿಮಗೆ ಇನ್ನೂ ಹೆಚ್ಚಿನ ಇಂಥ ಕಾರ್ಯಕ್ರಮ ಮಾಡುವಂತ ಶಕ್ತಿ ಬರಲಿ. ಹಾಗೆ ಇತ್ತೀಚೆಗೆ ಆ ಗೆಜ್ಜೆಗುರಿಯ ಒಂದು ಯಕ್ಷಗಾನ ಪ್ರದರ್ಶನ, ನಾನು ಎಷ್ಟೋ ಕಾರ್ಯಕ್ರಮಕ್ಕೆ ಹೋಗುವ ಭಾಗ್ಯ ನನಗೆ ಬಂತು. ಚೇತನನ್ನ ಮುಂಬೈಯಲ್ಲಿ ಎಷ್ಟೋ ಇತಿಹಾಸಗಳಾಯಿತು. ಆದ್ರೆ ಮೊನ್ನೆ 22-23 ದಿನದಲ್ಲಿ 19 ಪ್ರದರ್ಶನ ಮಾಡಿ ಇಡೀ ಮುಂಬೈಯಲ್ಲಿ ಕಿಕ್ಕಿರಿದಂತ ಜನವನ್ನು ಸೇರಿಸಿದಂತ ಒಂದು ಅದ್ಭುತವಾದಂತ ಯಕ್ಷಗಾನ ಮೇಳ ಗೆಜ್ಜೆಗಿರಿ ಮೇಳ. ನನಗೆ ಭಾರಿ ಸಂತೋಷ ಆಯಿತು. ನನ್ನ ಎಲ್ಲ ಕೆಲಸ, ಸಂಪಾದನೆ ಎಲ್ಲ ಬಿಟ್ಟು ನಾನು ಆ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಭಾಗವಹಿಸ್ತಿದ್ದೆ. ನನಗೆ ಹೇಳ್ತಿದ್ರು ಪುರೋಹಿತರು ಎಲ್ಲ ಕಾರ್ಯಕ್ರಮಕ್ಕೆ ಇದ್ದಾರೆ ಅಂತ. ಇವರು ಮತ್ತೆ ಪಾಪ ಇನ್ನೊಬ್ರು ಇವರ ಕೋಟಿ ಚೆನ್ನಯ್ಯರಾಗಿ, ನಿಮ್ಮ ಚೆನ್ನಯ್ಯ ಅವರು, ವಾಲ್ಪಾಡಿಯವರು, ಇವರ ಭಾರಿ ದೊಡ್ಡ ಜೋಡಿ. ಅವರಿಬ್ಬರು ಒಟ್ಟಿಗೆ ಹೋದ್ರೆ ಪಾಪ ಅವರಂತೂ ಭಾರಿ ಮೃದು ಮನುಷ್ಯ. ಇವತ್ತು ಬರಲಿಲ್ಲ ಕಾಣ್ಬೇಕು, ಇವತ್ತು ಬದುಕನಾಥರಿಗೆ ಅವ್ರಿಗೆ ಒಳ್ಳೇದಾಗ್ಲಿ. ಇವರಿಬ್ಬರ ಒಂದು ಜೋಡಿಯಲ್ಲಿ ಸಾರಥ್ಯದಲ್ಲಿ ನಿಮ್ಮ ಗನ್ಸೋಲಿಯಲ್ಲಿ ಇದೇ ಯಕ್ಷಗಾನವನ್ನು ನೀವು ಪ್ರದರ್ಶನ ಮಾಡಿದ್ದೀರಿ. ಗೆಜ್ಜೆಗಿರಿ ಮೇಳವನ್ನು. ಹೌದೌದು, ಅದಕ್ಕೆ ಶಾಲೆಗೆ ನಾನು ಬಂದಿರ್ಬೇಕಲ್ಲ, ಅದಕ್ಕೆ ಸಹ ನನ್ನ ಆಹ್ವಾನ. ಯಾಕೆಂತ ಹೇಳಿದ್ರೆ ಎಲ್ಲಿ ಯಕ್ಷಗಾನ ಉಂಟು ಅಲ್ಲಿ ಶಂಕರ್ ನಾಯಕರಿದ್ದಾರೆ. ಯಾಕೆಂದ್ರೆ ನಾನು ಹೆಚ್ಚಿನ ಅಂಶ ನಿಮ್ದೆಲ್ಲ ಟೈಮ್ ತಗೊಳ್ತಿದ್ದೇನೆ. ಕಲಾಮಾತೆ ಸರಸ್ವತಿ ಒಂದ್ಸಲ ಬರ್ತಾ ಇದ್ದಾರೆ. ಅವಾಗ ಎಷ್ಟೋ ಜನರ ಒಳ್ಳೊಳ್ಳೆಯ ಕಲಾವಿದರ ಕೈ ಹಿಡ್ಕೊಂಡು ನಡ್ಕೊಳ್ತಾ ಹೋಗ್ತಿದ್ರು. ಆಯ್ತಾ? ಎದುರುಗಡೆ ಒಬ್ರು ಒಳ್ಳೆಯ ಕಲಾವಿದ ಕೇಳಿದ್ರಂತೆ, ಶಂಕರ್ ನಾಯಕರ ಕೈ ಬಿಟ್ಟಿಲ್ಲ. ಒಬ್ರು ಕೇಳಿದ್ರಂತೆ, ಸ್ವಾಮಿ ನೀವು ತಾಯಿ ಎಲ್ಲಾ ಕಲಾವಿದರ ಕೈ ಹಿಡ್ಕೊಂಡು ನೀವು ನಡ್ಕೊಂಡು ಬರ್ತಾ ಇದ್ದೀರಿ, ಶಂಕರ್ ನಾಯಕರದು ಕೈ ಬಿಟ್ಟಿದ್ದೀರಿ ಯಾಕೆ ಅಂತ. ಅದಕ್ಕೆ ಕಲಾಮಾತೆ ಸರಸ್ವತಿ ಹೇಳಿದ್ರಂತೆ, ಇವರೆಲ್ಲ ಈ ಜನ್ಮದಲ್ಲಿ ಕಲಾವಿದರಾಗಬೇಕು ಅಂತ ಹೇಳಿ ಬಯಸಿದ್ದಾರೆ, ಅವರ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಶಂಕರ್ ನಾಯಕರು 7 ಜನ್ಮದಲ್ಲಿ ಕಲಾವಿದ ಆಗ್ಬೇಕು ಅಂತ ಬಯಸಿದ್ದಾರೆ, ಅವರನ್ನು ಎತ್ತಿ ನನ್ನ ಮಟ್ಟೆಲು ಅಂತ ಹೇಳ್ತಾರಲ್ಲ,
ತನ್ನ ಭುಜದಲ್ಲಿ ಇಟ್ಕೊಂಡು ತಿರುಗಾಡ್ತಿದ್ದೇನೆ ಅಂತ ಹೇಳ್ತಾರಂತ. ಹಾಗೆ ಅವರಿಂದ ಆ ಸರಸ್ವತಿಯ ಅನುಗ್ರಹ, ಅವರಿಂದ ನುರಿತರಾದಂತಹ ಕಲ್ತಂತಹ ಈ ಯಕ್ಷಗಾನಕ್ಕೆ ಒಂದು ದೊಡ್ಡ ಆಸ್ತಿ ಅಂತ ನಾನು ಅವರ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನೀವೆಲ್ಲರ ಒಂದು ಉಪಸ್ಥಿತಿ ಇವರಿಗೆ ಶಕ್ತಿ ಬರ್ತದೆ. ಅವರ ಹತ್ರ ಧನಶಕ್ತಿ ಎಷ್ಟು ಉಂಟು ಗೊತ್ತಿಲ್ಲ, ಜನಶಕ್ತಿ ಚೆನ್ನಾಗಿದೆ. ಯಾಕೆಂತ ಹೇಳಿದ್ರೆ ಮುಂದೆ ದಿನದಲ್ಲಿ ನಿಮ್ಗೆ ಕೂಡ ಪಾಪ ಮನೆಗೆ ಹೋಗುವಾಗ ಇವತ್ತು ಅವರ ಚೀಲದಲ್ಲಿ ಎಷ್ಟು ಉಂಟು ಅಂತೇಳಿ ಅವರಿಗೆ ಮಾತ್ರ ಕಾರ್ಯಕ್ರಮ. ಇನ್ನೊಂದು ವಿಶೇಷ ಹೇಳಿದ್ರೆ ಕಮ್ಮಿ ಸಮಯದಲ್ಲಿ ಅವರ ವಿಶೇಷತೆ ಅದು 6 ದಿನದ ಕಾಲದಲ್ಲಿ ಕಷ್ಟ ಉಂಟು. ಆದ್ರೂ ಸಹ ಯಾವ್ದು ಕಷ್ಟ ಉಂಟು, ಯಾವ್ದು ಕಠಿಣ ಉಂಟು ಅದನ್ನು ಮಾಡುವ ಒಂದು ಚತುರತೆ ಅವರ ಹತ್ರ ದೇವರು ಕೊಟ್ಟಿದ್ದಾರೆ. 6 ದಿನದ ಅಂತರದಲ್ಲಿ ಇಷ್ಟು ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ನಮ್ಮ ಎಲ್ಲರ ಪರವಾಗಿ ನಿಮಗೆ ಇನ್ನೊಂದು ವಿಶೇಷವಾದಂತಹ ಅಭಿನಂದನೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನೀವೆಲ್ಲ ಶಾಂತಚಿತ್ತರಾಗಿ ಈ ಯಕ್ಷಗಾನದಲ್ಲಿ ಏನು ಸಿಗ್ತದೆ ಕೇಳಿದ್ರೆ, ಮನೆಗೆ ಹೋಗುವಾಗ ನೀವು ಖಂಡಿತ ಖಾಲಿ ಕೈಯಲ್ಲಿ ಹೋಗುದಿಲ್ಲ. ಮನೆಗೆ ಹೋಗುವಾಗ ನಾವು ಎಲ್ಲಿಗೆ ಸಿಗ್ಲಿ, ಯಾರಿಗೆ ಹೋಗಿ, ಯಾರ ಹತ್ರನೇ ಭೇಟಿ ಆಗ್ಲಿ, ಇವ್ರ ಹತ್ರ ಇವರು ಸಹ ಭಾರಿ ಒಳ್ಳೆಯ, ಇವರು ಸಹ ನೀವೆಲ್ಲ ನಿಮ್ಮನ್ನು ಸಿಕ್ಕಿದಾಗ ಏನಾದ್ರು ಒಂದು ಸಿಗ್ತದೆ. ನಮ್ಗೆ ಏನ್ ಸಿಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಇರುವಂತ ವಿಚಾರ ನಮ್ಗೆ ಸಿಗ್ತದೆ. ಆ ವಿಚಾರ ಏನಾಗ್ತದೆ, ನಮ್ಮ ಮುಂದಿನ ಜೀವನಕ್ಕೆ ಅದೆಲ್ಲವೂ ಕೂಡ ನಮ್ಗೆ ಉಪಯೋಗ ಆಗ್ತಾ ಹೋಗ್ತದೆ. ಅದೇ ಪ್ರಕಾರ ಈ ಯಕ್ಷಗಾನಕ್ಕೆ ಬಂದಾಗ ಇಲ್ಲಿ ಸಿಕ್ಕಿದಂತ ಮಾಹಿತಿಗಳು, ಇಲ್ಲಿ ಸಿಗುವಂತ ಧರ್ಮ ಚಿಂತನೆಗಳು, ಧರ್ಮ ಬೋಧನೆಗಳು ನಮ್ಮ ಜೀವನದಲ್ಲಿ ಎಲ್ಲಿಯಾದ್ರೂ, ಅದು ವ್ಯಾವಹಾರಿಕವಾಗಿರ್ಬೋದು, ಸಾಂಸಾರಿಕವಾಗಿರ್ಬೋದು, ಎಲ್ಲಿದ್ರೂ ಕೂಡ ಅದಕ್ಕೊಂದು ವಿಶೇಷವಾದಂತಹ ಒಂದು ಉಪಯೋಗ, ಪ್ರಯೋಜನ ನಮಗೆ ಇಲ್ಲಾದ್ರೂ ಹಾಗೆ ಆಗ್ತದೆ. ಹಾಗೆ ಅವರು ಮೊಹಮ್ಮದ್ ದೋಸ್ತ ಇದ್ರಲ್ಲ, ಆಗಲಿ ನಿಮ್ಗೆ ತುಂಬಾ ವಿಶೇಷ ಅಭಿನಂದನೆ. ಜಾತಿ ಮತ ಭೇದ ಇಲ್ಲದೆ ಎಲ್ಲದಕ್ಕೂ ಸಮಾನವಾಗಿ ನೀವು ನಮ್ಮೊಟ್ಟಿಗೆ ಸೇರಿದ್ದೀರಿ. ಅದೇನೋ ನೀವು ಪೂರ್ವಜನ್ಮದಲ್ಲಿ ಯಾವುದೋ ಒಂದು ಯಕ್ಷ ಪುತ್ರನಾಗಿದ್ರೇನ, ಇವತ್ತು ಈ ಸಂದರ್ಭದಲ್ಲಿ ನೀವು ನಿಮ್ಮ ಬಗ್ಗೆ ನಾನು ತುಂಬಾ ಕೇಳಿದ್ದೇನೆ. ಹಾಗೆ ಈ ರೀತಿಯ ಯಕ್ಷಗಾನ ಸೇವೆ ಮಾಡುವಂತ ಶಕ್ತಿ ನಿಮ್ಗೆಲ್ಲ ಇನ್ನೂ ನಿರಂತರವಾಗಿ ಇರಲಿ. ಎಲ್ಲ ಕಲಾವಿದರಿಗೂ ಕೂಡ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಪಾಪ ಇಷ್ಟು ಬಟ್ಟೆ ಕಟ್ಟಿ 2 ಗಂಟೆ 3 ಗಂಟೆ ಕಾಲ ಅವರ ಕಷ್ಟ ಅವರಿಗೆ ಗೊತ್ತು. ಆದ್ರೂ ಸಹ ಆ ಕಷ್ಟದಲ್ಲಿ ಕೂಡ ಜನರನ್ನು ಅವರಿಗೆ ಸಮಾಧಾನ ಪಡಿಸುವುದು, ಆ ಕಲೆಗೆ ನ್ಯಾಯವನ್ನು ಕೊಡುವಂತ ಕೆಲಸ ಅವರೊಬ್ಬರು ಪಾಪ ಅಲ್ಲಿ ಕೂತ್ಕೊಂಡಲ್ಲಿ ಚಪ್ಪಾಳೆ ಹೇಳ್ತಿದ್ದಾರೆ. ನಿಮ್ಮ ಎಲ್ಲಾ ಕಲಾವಿದರಿಗೂ ಕೂಡ ನಮ್ಮ ಮುಂಬಯಿಯಿಂದ ನನ್ನ ವೈಯಕ್ತಿಕವಾಗಿ ಎಲ್ಲ ಕಲಾ ಪ್ರೇಮಿಗಳಿಂದ ವಿಶೇಷವಾದ ಅಭಿನಂದನೆ ಹೇಳ್ತೇನೆ. ಬಂಧುಗಳೇ, ಮಾತಾಡ್ಲಿಕ್ಕೆ ತುಂಬಾ ವಿಷಯ ಇದ್ರು ಕೂಡ ಇಲ್ಲಿ ಮಾತಾಡ್ಲಿಕ್ಕೆ ಜನರು ತುಂಬಾ ಇದ್ದಾರೆ. ಆದ ಕಾರಣ ಸೇರಿದಂತೆ ನಿಮಗೆಲ್ಲರಿಗೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೇದಾಗಲಿ. ಹಾಗೆ ನನಗೆ ಚಿತ್ರಣ ಸಿಕ್ಕಿ ಭಾರಿ ಸಂತೋಷ ಆಯಿತು. ನೀವು ನಮ್ಮ ಜವನಲ್ಲಿ ಹಾಕಿಬಿಡಿ. ಯಾಕೆಂದ್ರೆ ನಮ್ಮ ಅಂದ್ರೆ ನಾವೆಲ್ಲರೂ ಎಲ್ಲ ಯುವಕರು ಆಗ್ತದೆ. ಮುಂದಿನ ದಿನದಲ್ಲಿ ಆ ರೀತಿ ಕೆಲಸ ಮಾಡಿ ನನ್ನ ಸೂಚನೆ. ಒಳ್ಳೆಯ ಸಾಧನೆಯನ್ನು ಇತ್ತೀಚೆಗೆ ಅವರು ಮಾಡಿದ್ದಾರೆ, ಅದು ಒಳ್ಳೆಯ ಪ್ರಚಾರ ಬರ್ತಾ ಇದೆ. ಹಾಗೂ ಮನೆಯಲ್ಲಾಗ ನಾನು ಹೇಳಿದ್ರೆ ಧರ್ಮಪತ್ನಿಯ ಸಹಕಾರ ಬೇಕು. ಕೇವಲ ಪತ್ನಿಯ ಸಹಕಾರವನ್ನು ಮಾತ್ರ ತೆಗೊಳ್ಳೋದಲ್ಲ, ಪತ್ನಿಯನ್ನು ಸಂತೋಷವಾಗಿಸಿ ಇಡಬೇಕು. ಯಾಕಂದ್ರೆ ಅವರನ್ನು ಆಗಾಗ ಯಾರು ಅವರ ಪತ್ನಿಗೆ ಪ್ರೀತಿಯನ್ನು ಕೊಡ್ತಾರೆ, ಅವರನ್ನು ಸಂತೋಷವಾಗಿರ್ತಾರೆ. ಯಾಕೆಂದ್ರೆ ಒಂದು ಹೆಣ್ಣು ಯಾವಾಗಲೂ ಮನೆಯಲ್ಲಿ ಎಷ್ಟೋ ಗಂಟೆ ಕಾಲ ಕೆಲಸ ಮಾಡಿ, ಅಡಿಗೆ ಮಾಡಿ, ಕಷ್ಟಪಟ್ಟು ತನ್ನ ಗಂಡ ಬರ್ತಾರೆ, ಮಗಳು ಬರ್ತಾಳೆ, ಮಗ ಬರ್ತಾನೆ ಅಂತ ಕಾಯ್ತಾರಂತೆ. ಆ ಕಾಲದಲ್ಲಿ ಅಡಿಗೆ ಮಾಡಿಟ್ಟು ಕಾದಾಗ ಆ ಮನೆಗೆ ಯಜಮಾನರು ಬರ್ತಾರೆ, ಗಟ್ಟಿ ಊಟ ಮಾಡಿ ಆ ಹೆಂಡತಿಗೆ 2 ಒಳ್ಳೆ ಮಾತು ಹೇಳ್ಬೇಕಂತೆ. ನೀನ್ ಮಾಡಿದಂತ ಅಡಿಗೆ ತುಂಬಾ ರುಚಿಯಾಗಿದೆ ಅಂತ ಹೇಳಿದಾಗ ಅವಳು ಕಷ್ಟಪಟ್ಟ 2 ಗಂಟೆ ಕಾಲ 2 ಮಾತಿನಿಂದ ಪರಿಹಾರ ಆಗ್ತದಂತೆ. ಇದೆಲ್ಲವೂ ಕೂಡ ನನಗೆ ಕಾಣ್ತಾ ಶಂಕರ್ ನಾಯ್ಕರು ಡೈಲಿ ಹೇಳ್ತಾರೆ. ಆದ ಕಾರಣ ಅವರಿಗೆ ಅವರ ವಿಶೇಷವಾಗಿ ಪ್ರೀತಿಯಲ್ಲಿ ಉಕ್ಕಿ ಹರಿತಾ ಇದೆ. ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ನಾವೆಷ್ಟು ಸಂತೋಷದಲ್ಲಿರ್ತೇವೆ, ಎಷ್ಟು ಮಜಾ ಮಾಡ್ತೇವೆ, ಎಷ್ಟು ದುಡ್ಡು ಮಾಡ್ತೇವೆ, ಎಷ್ಟು ಜೀವನದಲ್ಲಿ ಪಡ್ಕೊಳ್ತೇವೆ ಮುಖ್ಯ ಅಲ್ಲ, ನಾವು ಎಷ್ಟು ಜನರ ಸಂತೋಷಕ್ಕೆ ಕಾರಣಕರ್ತರಾಗಿದ್ದೇವೆ ಅದು ಮುಖ್ಯ. ಬಂಧುಗಳೇ, ಅದಕ್ಕೋಸ್ಕರ ನಮ್ಮಿಂದ ಆದಷ್ಟು ನಾವು ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಯಾವಾಗ ಹೇಳ್ತೇನೆ, ನಾವು ಸಜ್ಜನರ ಸಹವಾಸ ಮಾಡಬೇಕು, ನಾಸ್ತಿಕರ ಸಹವಾಸ ಮಾಡಬೇಕು, ಆಸ್ತಿಕರ ಸಹವಾಸ ಮಾಡಬೇಕು. ಒಳ್ಳೆ ಜನರೊಟ್ಟಿಗೆ ಸೇರಬೇಕು, ಕೆಟ್ಟ ಜನರೊಟ್ಟಿಗೆ ಸೇರಬೇಕು. ಯಾಕೆ ಸೇರಬೇಕು ಅಂತ ಹೇಳಿದ್ರೆ, ಒಳ್ಳೆ ಜನರೊಟ್ಟಿಗೆ ಸೇರಿದಾಗ ಜೀವನದಲ್ಲಿ ಹೇಗೆ ಇರಬೇಕು ಅಂತ ಗೊತ್ತಾಗ್ತದಂತೆ, ಕೆಟ್ಟ ಜನರೊಟ್ಟಿಗೆ ಸೇರಿದಾಗ ಜೀವನದಲ್ಲಿ ಹೇಗೆ ಇರಬಾರದು ಅಂತ ಗೊತ್ತಾಗ್ತದಂತೆ. ಬಂಧುಗಳೇ, ಇಂಥ ಒಂದು ಸತ್ಸಂಗ ಒಂದು ಒಳ್ಳೆಯ ಪ್ರೀತಿ ವಿಶ್ವಾಸಕ್ಕೆ ಕಾರಣ ಆಗ್ತದೆ. ಇವರು ಕುರ್ಚಿ ತಂದಿಟ್ಟಿದ್ದಾರೆ, ನನ್ನ ಮಾತನ್ನು ನಿಲ್ಲಿಸ್ತೇನೆ. ಬಂಧುಗಳೇ, ನೀವೆಲ್ಲ ಯಾಕೆ ಇನ್ನೂ ಸ್ವಲ್ಪ ಹೊತ್ತು ಮಾಡಿದ್ರೆ ಅದು ಹೇಳ್ತಾರೆ, ನಿಮ್ಮನ್ನು ಕರ್ಕೊಂಡು ಬಂದವರು ಯಾರು, ಅವ್ರನ್ನ ಕರ್ಕೊಂಡು ಬಂದಿದ್ದಿರ್ಬೋದು, ಅದು ಬೇಡ. ಹಾಗೆ ನಾನು ಮಾತಾಡಿದಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ ನಾಯಕರೇ, ನಿಮ್ಮ ಮನೆಯವರಿಗೂ ಹೇಳಿ ಮನಸ್ಸಲ್ಲಿ ನಿಂತ್ಕೊಳ್ಳಿ.
ಪುರೋಹಿತರು ಇದ್ದಾರೆ, ನಿತ್ಯಾನಂದಣ್ಣ, ದಯಾನಂದಣ್ಣ, ನೀವೆಲ್ಲರೂ ಮಾತಾಡಲಿಕ್ಕಿದ್ದೀರಿ. ಸೇರಿದ ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನನಗೆ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಉತ್ತಮ ಸಂದೇಶದೊಂದಿಗೆ ನಮ್ಮ ಮಾತನ್ನು ಮುಂದಿಟ್ಟ ಪುರೋಹಿತರಿಗೆ ವಂದನೆಗಳು. ಈಗ ನಾನು ಶ್ರೀಯುತ ರಾಮಮೂರ್ತಿ ನಾಯಕರು ದಯವಿಟ್ಟು ವೇದಿಕೆಯಲ್ಲಿ ಬನ್ನಿ. ಭಾಗದ ಎಲ್ಲರ ಶಂಕರ ನಾಯಕರ ಅಣ್ಣ. ಹೋಟೆಲ್ ಉದ್ಯಮಿಗಳು, ಕಲಾ ಪೋಷಕರು, ನಮ್ಮ ಈ ಯಕ್ಷ ವೈಭವ ಮಕ್ಕಳ ಯಕ್ಷಗಾನ ಮೇಳ ಮುಂಬೈ ಎಲ್ಲರ ಈ ಕಾರ್ಯಕ್ರಮಕ್ಕೆ ಸಹೃದಯಗಳಾಗಿ ಸಹಕರಿಸಿರುವಂಥ ಶ್ರೀಯುತರಿಗೆ ಈ ವೇದಿಕೆಯಿಂದ ಗೌರವ. ಇವರು ನಾವು 8 ಮಂದಿ ಮಕ್ಕಳಲ್ಲಿ 2ನೇವರು, ದೊಡ್ಡವರು ಅಕ್ಕ, 2ನೇವರು ಅಂದರೆ ಹುಡುಗರಲ್ಲಿ ದೊಡ್ಡವರು. ಸಂಪನ್ನ ಬಟ್ಟೆ, ಯಾಕಂದರೆ ನಾವು ಸಣ್ಣದಿರುವಾಗ ನಮ್ಮ ಮನೆಯಲ್ಲಿ ಏನಿರಲಿಲ್ಲ, ಮನೆಯಿಂದ ಎಲ್ಲ ಕಥೆ ಬೇರೆ, ಅದನ್ನೆಲ್ಲ ಸುಸ್ಥಿತಿಗೆ ತಂದವರು ನಮ್ಮ ಅಣ್ಣ. ಹೋಟ್ಲಲ್ಲಿ ಕೆಲಸ ಮಾಡಿ ನಮಗೆಲ್ಲರಿಗೂ ವಿದ್ಯಾಭ್ಯಾಸವನ್ನು ಕಲಿಸಿದ್ದಾರೆ. ಎಲ್ಲರೂ ಎಜುಕೇಟೆಡ್. ನಾವು 8 ಮಂದಿ ಕೂಡ, 7 ಮಂದಿ ಕೂಡ. ಮತ್ತು ಯಾವ ವಿಷಯದಲ್ಲಿಯೂ ಅವರು ನನ್ನ ಮಕ್ಕಳನ್ನು ಶಂಕರನ ಮಕ್ಕಳು ಹೇಳುವುದಿಲ್ಲ, ನಮ್ಮ ಮಕ್ಕಳು ಬನ್ನಿ ಅಂತ. ಎಲ್ಲರದ್ದು ಎಲ್ಲ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರ ಮಕ್ಕಳನ್ನು ಇವರು ಅವನ ಮಕ್ಕಳು, ಇವು ನಾವು ಇದು ನಮ್ಮದೇ ಮಕ್ಕಳು ಅಂತ ಹೇಳ್ತಾರೆ. ಅಂಥ ಅಣ್ಣನನ್ನು ಪಡೆದು ನಮ್ಮ ಭಾಗ್ಯ, ನಮ್ಮ ಕುಟುಂಬದ ಒಂದು ಹಾಗೂ ನಾನು ನಂಬಿದ ಆರಾಧ್ಯ ದೇವರು ಕೃಷ್ಣದೇವರು ಅವರನ್ನು ರಕ್ಷಿಸಬೇಕು ಅಂತ ಹೇಳ್ತಾ ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ಅವರ ಹತ್ರ ಆಶೀರ್ವಾದವನ್ನು ಬೇಡುತ್ತೇನೆ. ಹಿರಿಯರಾದ ಕುಟುಂಬ ಪ್ರೇಮಿಗಳಾದ ಶ್ರೀ ರಾಮಮೂರ್ತಿ ನಾಯಕರಿಗೆ ವಂದನೆಗಳು, ಅಭಿನಂದನೆಗಳು. ನಾನು ಮುಂದಿನ ಮಾತಿಗಾಗಿ ಶ್ರೀಯುತ SN ಉಡುಪರ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾರಾಯಣ ಗುರುಗಳ ಸನ್ನಿಧಾನದಲ್ಲಿ ಪರಮ ಪೂಜ್ಯ ಗುರುಗಳನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿ ಇರುವಂತಹ ಅಶೋಕ್ ಪುರೋಹಿತರೇ, ನಿತ್ಯಾನಂದ ಕೋಟ್ಯಾರೇ ಹಾಗೂ ಅತಿಥಿ ಗಣ್ಯ ಯಕ್ಷ ವೈಭವದ ಮತ್ತು ಯಕ್ಷ ಸೌರಭದ ಎಲ್ಲ ಹಿರಿಯ ಕಲಾವಿದರೇ ಹಾಗೂ ಶಂಕರ ನಾಯಕರೇ, ಅಜಿತ್ ಶೆಟ್ಟರೆ, ನೆರೆದಿರುವಂಥ ಎಲ್ಲ ಕಲಾವಿದರೇ, ಈಗಾಗಲೇ ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ಒಂದು ವಿಶಿಷ್ಟವಾಗಿ ನಡೆದಿದೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಅತಿಥಿಗಳಾಗಿ ಬಂದವರು ಇಲ್ಲಿ ನಮಗೆ ಸನ್ಮಾನ ಅಂತ ಹೇಳಿದರೆ ಇದು ಬಹಳ ಒಂದು ಆಶ್ಚರ್ಯವಾಯಿತು ನಮಗೆ. ಅಲ್ಲದೆ ಇಲ್ಲಿ ಒಬ್ಬ ಅತಿಥಿಯನ್ನು ಕರೆಯುವುದು ಮುಖ್ಯ ಅಲ್ಲ, ಅಷ್ಟು ಅತ್ಯಂತ ವ್ಯವಸ್ಥಿತವಾಗಿ ಅವರನ್ನು ಗೌರವಿಸುವುದು ಕೂಡ ಮುಖ್ಯ. ಬಹಳ ಶಂಕರ ನಾಯಕರು ಎಲ್ಲರಿಗೂ ಒಂದು ಮಾದರಿಯಾಗಿದ್ದಾರೆ. ಯಾಕಂದರೆ ಕಲಾವಿದರನ್ನು ಊರಿಗೆ ಕಳಿಸುವಾಗ ಅತ್ಯಂತ ಒಂದು ವಿಶಿಷ್ಟ ರೀತಿಯಲ್ಲಿ ಅವರನ್ನು ಗೌರವಿಸಿ ಕಳಿಸಿದ್ದಾರೆ. ಈಗಾಗಲೇ ಅಶೋಕ್ ಪುರೋಹಿತರು ಹೇಳಿದರು, ಆ ಕಲಾವಿದರಿಗೆ ನಾವು ಕೊಡುವಂಥ ಒಂದು ಚಪ್ಪಾಳೆ, ನಾವು ಒಂದು ಗೌರವ, ಅದೇ ಅವರಿಗೆ ಸ್ತ್ರೀರಕ್ಷೆ ಆಗ್ತದೆ. ಬಹುಶಃ ನಮ್ಮ ಯಕ್ಷಗಾನ ಅಂತ ಹೇಳಿದ ಕೂಡಲೇ ನಮಗೆ ಬಹಳ ಅತ್ಯಂತ ಒಂದು ಮೈ ನೆಮ್ಮದಿರುತ್ತದೆ. ಯಾಕೆಂದರೆ ಅದರಲ್ಲಿ ಲಯಬದ್ಧವಂತಹ ತಾಳ, ಗೆಜ್ಜೆಯ ನೀನಾದ, ಚೆಂಡೆಯ ಅಬ್ಬರ, ಅಲ್ಲದೆ ಕಲಾವಿದರ ಮಾತಿನಿಂದ ಬರುವಂಥ ಆ ಸ್ಫುಟವಾದಂತಹ ಆ ಒಂದು ನೀತಿಬೋಧವಾದಂತಹ ಮಾತುಗಳು, ಎದುರಾಳಿ ಯಾವ ರೀತಿಯೇ ಇರಲಿ ಕೂಡಲೇ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡುತ್ತಾ ಒಂದು ನಾಟಕವಾಗಲಿ ಒಂದು ಸಿನಿಮಾ ಆಗಲಿ ಒಂದೆರಡು ಸಲ ನೋಡ್ಬೋದು. ಆದರೆ ಯಕ್ಷಗಾನದ ಒಂದೇ ಪ್ರಸಂಗವನ್ನು 10 ಸಲ ನೋಡಿದವರು, ಇದಕ್ಕೆ ಒಂದು ಉದಾಹರಣೆ ಅಂದರೆ ದೇವಿ ಮಹಾತ್ಮೆ 1000 ಸಲ ಪ್ರದರ್ಶನ ಆದರೂ ನಾವು ನೋಡ್ತೇವೆ. ಯಾಕಂದ್ರೆ ಅದರಲ್ಲಿ ಆ ಧರ್ಮ ಸಂದೇಶಗಳು, ಅದನ್ನು ನೀತಿ ಬೋಧಂತ
ಆ ಶ್ರೀಮಂತ ಕಲೆ ನಮ್ಮ ಜೀವನವನ್ನು ಕೂಡ ಶ್ರೀಮಂತಗೊಳಿಸುವಂತ ಒಂದು ಶಕ್ತಿ ಇದ್ದರೆ ಅದು ಯಕ್ಷಗಾನಕ್ಕೆ ಮಾತ್ರ. ಯಾಕೆಂದ್ರೆ ನಾವೆಲ್ಲ ನಿದ್ದೆ ಬಿಟ್ಟು ಅಬಾಲ ವೃತ್ತಿಯಾಗಿ ನೋಡುವಂತ ಒಂದು ಕೆಲಸ ಕಲೆಯಿಂದ ಇದ್ರೆ ನಾಳೆ ಎಷ್ಟೇ ಕೆಲಸ ಇರಲಿ ಒಂದು ಸಲ ಆದ್ರೂ ಯಕ್ಷಗಾನ ನೋಡಿ ಬರುವಂತ ಒಂದು ಕಲೆ ಅಂದ್ರೆ ಅದು ಯಕ್ಷಗಾನ. ಬಹುಶಃ ಅಂತ ಯಕ್ಷಗಾನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಸದಾ ಇರಲಿ. ಆ ಶಂಕರ ನಾಯಕರು ಅದರಲ್ಲಿ ಒಬ್ಬ. ಯಾಕಂದ್ರೆ ಅವರು ಎಳೆಯ ಮಕ್ಕಳಿಗೆ ಬಡಗುತಿಟ್ಟನ್ನು ಗಳಿಸುವಂತ ಒಂದು ಏಕೈಕ ಮೇಳ ಅಂದ್ರೆ ಅದು ಬಹುಶಃ ಯಕ್ಷ ವೈಭವ. ಅದನ್ನು ಉಳಿಸಿ ಬೆಳೆಯುವಂತ ಮುಂಬೈಯಲ್ಲಿ ಕಾರ್ಯ ಮಾಡುತ್ತಂದ್ರೆ ಅವರಿಗೆ ಇನ್ನಷ್ಟು ನಾವೆಲ್ಲ ಪ್ರೋತ್ಸಾಹ ಕೊಡುವ. ಅವರಿಗೆ ಸದಾ ಭಗವಂತನು ಆಯುರಾರೋಗ್ಯ ಭಾಗ್ಯವನ್ನು ಅನುಗ್ರಹಿಸಲಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ಸನ್ಮಾನಗೊಂಡಂತ ಆ ಕಲಾವಿದರಿಗೆ, ಕಲಾ ಪೋಷಕರಿಗೆ, ಕಲಾವಿದರಿಗೆ ಎಲ್ಲರಿಗೂ ಭಗವಂತನು ಆಯುರಾರೋಗ್ಯ ಭಾಗ್ಯವನ್ನು ಅನುಗ್ರಹಿಸುತ್ತಾ ನನ್ನೆರಡು ಮಾತು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಗೋಮಾತರ. ಒಬ್ಬರ ಪ್ರೋತ್ಸಾಹದ ಅಡಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಮಾತಿಗಾಗಿ ನಾನು ದಯಾನಂದ ಪೂಜಾರಿ ನಮಸ್ಕಾರ. ಪ್ರಥಮವಾಗಿ ಪರಮ ಪೂಜ್ಯ ಬ್ರಹ್ಮಗುರು ನಾರಾಯಣ ಸ್ವಾಮಿಯವರನ್ನು ನೆನೆಸುತ್ತಾ ಅವಳಿಗೆಲ್ಲ ಕೋಟಿಚೆನ್ನರನ್ನು ನೆನೆಸುತ್ತಾ ಕಲಾಮಾತೆ ದುರ್ಗಾ ಪರಮೇಶ್ವರನ್ನು ನೆನೆಸುತ್ತಾ ಅವರೆಲ್ಲ ವೇದಿಕೆಯಲ್ಲಿರುವಂಥ ನಮ್ಮ ಇವತ್ತಿನ ಅಧ್ಯಕ್ಷರಾದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದ ನಿತ್ಯಾನಂದ ಶ್ರೀ ಕೋಟ್ಯಾನವರೇ, ಹಾಗೆ ಅಶೋಕ್ ಪುರೋಹಿತರವರೇ ಹಾಗೂ ಎಲ್ಲ ನನ್ನ ಮಿತ್ರರೆಲ್ಲರೂ ವೇದಿಕೆಯಲ್ಲಿ ಎಲ್ಲರೂ ನಮ್ಮ ಮಿತ್ರರವರೇ, ಅವರಿಗೆ ಎಲ್ಲರ ಅಭಿನಂದನೆ ಸಲ್ಲಿಸಿ ನಮ್ಮ ಪ್ರೇಕ್ಷಕರು ಯಾವ ಯಕ್ಷಗಾನ ಇದ್ರು ಪ್ರೇಕ್ಷಕರು ಇಲ್ಲದಿದ್ದರೆ ಯಕ್ಷಗಾನಕ್ಕೆ ಏನು ರುಚಿ ಇಲ್ಲ. ಆದ್ರಿಂದ ನೀವೆಲ್ಲ ಇಷ್ಟು ಜನ ಪ್ರೇಕ್ಷಕರು ಬಂದಿದ್ದೀರಿ, ನಿಮಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಈ ಯಕ್ಷ ವೈಭವ ಮಕ್ಕಳ ಯಕ್ಷಗಾನ ಮೇಳ ಮುಂಬೈ ಎಲ್ಲಾರೇ ಅವರದ್ದು. ನಾನು ಆ್ಯಕ್ಚುಲಿ ಇವತ್ತು ಊರಿನಲ್ಲಿ ಇರ್ತಿದ್ದೆ. ಆದರೆ ಏನ ಶಂಕರ ನಾಯಕರದ್ದು ಅವರದ್ದು ಒಂದು ಏನು ತಪಸ್ಸಿತ್ತು ಅಂತ ಕಾಣ್ತದೆ. ಯಾಕೆಂದ್ರೆ ನಾನು ಮೊನ್ನೆ ಅಲ್ಲಿ ನಮ್ಮ ತಾಣದಲ್ಲಿ ಒಂದು ಯಕ್ಷಗಾನದಲ್ಲಿ ನಾನು ಅಲ್ಲಿ ಗೆಸ್ಟ್ ಆಗಿ ಹೋಗಿದ್ದೆ. ಅಲ್ಲಿ ನೋಡುವಾಗ ಎದುರಲ್ಲಿ ಅವರು ಕೂತಿದ್ದಾರೆ. ಯಾಕೆಂದ್ರೆ ಏನಂತ ಗೊತ್ತಿಲ್ಲ. ಅಲ್ಲಿ ಕೂಡ ನನಗೆ ತುಂಬಾ ಬಂದು ನೀವು ಬರಲೇಬೇಕು ಅಂತ ಹೇಳಿದ್ರು. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಅವರ ಪತ್ನಿ, ನಾನು ಅಲ್ಲಿ ಗಂಜೋಲಿಯಲ್ಲಿ ನಾನೊಂದು ಸ್ಟೇಜಲ್ಲಿ ಇದ್ದೆ. ಅವರು ಪತ್ನಿಯವರು ಕೂಡ ಹೇಳಿದ್ರಂತೆ ಅವರನ್ನು ಕರೀಲೇಬೇಕು ಅಂತ ಹೇಳಿದ್ರಂತೆ. ಏನ ಆ ದೇವರ ಇಚ್ಛೆ. ಆದ್ದರಿಂದ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನಾನು ಹೆಚ್ಚು ನಾನು ಕೂಡ ಗುರುನಾರಾಯಣ ಯಕ್ಷಗಾನ ಮಂಡಳಿಯನ್ನು ಇಲ್ಲಿ ಬಿಲ್ಲವ ಶಿಷ್ಯಂದು ಅಲ್ಲಿ ನಾನು ಚೇರ್ಮನ್ ಆಗಿ ಕೆಲಸ ಮಾಡ್ತಿದ್ದೇನೆ. ಅದು ಕೂಡ ಈಗ ಗೆಜ್ಜೆ ಕಟ್ಟುವುದು ಪ್ರಯೋಗ ಈ ವಾರದಲ್ಲಿ ಉಂಟು. ಆದ್ದರಿಂದ ತಾವೆಲ್ಲರೂ ಅದಕ್ಕೆ ಆಗಮಿಸಿ ಅದಕ್ಕೆ ನೀವು ಶುಭ ಕೊಡಬೇಕಂತ ಕೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಮಹಾರಾಷ್ಟ್ರ. ದಯಾನಂದ, ನಿಮ್ಮ ಆತ್ಮೀಯ ಉಪಸ್ಥಿತಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಮಾತಿಗಾಗಿ ಶ್ರೀಮತಿ ಲತಾ ಸಂತೋಷ್. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅತಿಥಿ ಗಣ್ಯರಿಗೂ ಬ್ರಾಹ್ಮಣೋತ್ತಮರ ಪಾದಾರವಿಂದಗಳಿಗೆ ವಂದಿಸುತ್ತಾ ಯಕ್ಷಗಾನವನ್ನು ಉಳಿಸಿ ಬೆಳೆಸಲು ಪ್ರಯತ್ನಿಸುತ್ತಿರುವಂತಹ ನನ್ನ ಊರಿನ ನೆರೆಯೂರಿನ ಎಲ್ಲ ಕಲಾವಿದರಿಗೆ ನಾನು ಅಭಿವಂದನೆಗಳನ್ನು ಸಲ್ಲಿಸುತ್ತೇನೆ. ನನ್ನೂರು ಮುದ್ದುಮನೆ, ನನ್ನ ಊರಿನ 3 ದಿಕ್ಕಿನಲ್ಲಿರುವಂತಹ ಬಲಾವಳಿ ಘಟಾಘಟಿ ಮೇಳದ ಕಲಾವಿದರು, ಮಂದತ್ತಿ ಮೇಳದ ಕಲಾವಿದರು, ಮಡಾಮಕ್ಕಿ ಮೇಳದ ಕಲಾವಿದರು, ಸಾಲಿಗ್ರಾಮ ಮೇಳದ ಕಲಾವಿದರು, ಇಲ್ಲಿ 3 ಮೇಳದ ಕಲಾವಿದರು ಇವತ್ತಿಲ್ಲಿ ತಮ್ಮ ಯಕ್ಷ ವೈಭವವನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ನಾನು ಅತ್ಯಂತ ಹೆಮ್ಮೆ ಹಾಗೂ ಅಭಿಮಾನ ಪಡುವಂತಹ ವಿಷಯ. ಯಾಕೆಳಿದ್ರೆ ನಮ್ಮ ಊರಿನ ಆಸುಪಾಸಿನಲ್ಲಿ ಮಂದತ್ತಿ ಮೇಳದ ಆಟ ಇದೆ ಅಂತ ಹೇಳಿದ್ರೆ ರೋಮಾಂಚನಗೊಂಡು ರಾತ್ರಿಯಿಂದ ಬೆಳಿಗ್ಗೆ ತನಕ ನೋಡ್ತಾರೆ. ಇಂದು 3 ಮೇಳದವರು ಒಟ್ಟಿಗೆ ಇಲ್ಲಿ ಆಡ್ತಾರೆ ಅಂತ ಹೇಳಿದ್ರೆ ಇದು ಮುಂಬೈಯವರ ಸೌಭಾಗ್ಯ ಹಾಗೂ ಆ ಊರಿನ ನೆರೆಯೂರಿನವಳಾದ ನನ್ನದು ಸೌಭಾಗ್ಯ ಅಂತ ಹೇಳ್ಕೊಳ್ತೀನಿ. ನಾನು ಸಭಾಂಗಣಕ್ಕೆ ಬಂದವಳು. ಈ ನಾಯಕರ ಕತೆ ಅಂತ ಹೇಳಿದ್ರೆ ಅಕ್ಕ ಆಟ ಉಂಟು ಬಲ್ಲೆ ಅಂತ ಹೇಳಿದ್ರು. ನಾನು ಬಂದೆ, ಇಲ್ಲಿ ಬಂದ ಮೇಲೆ ವೇದಿಕೆಗೆ ಕರೆದ್ರು. ಇದು ಕೂಡ ನಮ್ಮ ಬಂದತ್ತೆ ಮಾತೆಯ ಅನುಗ್ರಹದಿಂದ ನಾನು ಇವತ್ತು ಯಕ್ಷಗಾನದ ವೇದಿಕೆಯಲ್ಲಿದ್ದೇನೆ ಅಂತ ದೇವಿಯ ಅನುಗ್ರಹ ಅಂತ ನಾನು ಸ್ವೀಕರಿಸ್ತಾ ಇದ್ದೇನೆ.
ಹಾಗೆ ಇವತ್ತು ಯಕ್ಷಗಾನದ ಬಗ್ಗೆ ಮಾತಾಡುವುದು ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಜ್ಞಾನಿ ನಾನಲ್ಲ. ಯಾಕೆಳಿದ್ರೆ ನಮ್ಮ ಕೋಟ ಶಿವರಾಮ್ ಕಾರಂತ್ ಒಂದೆಡೆ ಹೇಳಿದ್ದಾರೆ, ಯಕ್ಷಗಾನ ಅಂತ ಹೇಳಿದ್ರೆ ಅಗೆದಷ್ಟು ಬಗೆದಷ್ಟು ವಿಚಾರ ವಿಷಯಗಳು ಇದೆ, ಅದನ್ನು ನಾನು ಕಲಿತು ಮುಗಿಸಿದ್ದೇನೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಕ್ಷಗಾನ ಅಂತ ಹೇಳಿದ್ರೆ ಸಮುದ್ರಕ್ಕಿಂತಲೂ ಆಳವಾದದ್ದು, ಅಗಲವಾದದ್ದು, ವಿಶಾಲವಾದದ್ದು ಅಂತ. ನಿಜವಾಗಿಯೂ ಹೌದು. ಯಾಕೆ ಗೊತ್ತಾ, ಗಮನಿಸಿ, ಯಕ್ಷಗಾನದಲ್ಲಿ ಏನುಂಟು ಏನಿಲ್ಲ, ನವರಸಗಳಿದೆ, ವೇಷಭೂಷಣ ಇದೆ, ಆಕರ್ಷಿಸುವಂತಹ ವೇಷಭೂಷಣ, ಸಂಗೀತ, ನಾಟ್ಯ, ಸಾಹಿತ್ಯ, ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಈಗ ಒಂದು ಶಮಂತಕ ಮಣಿಯ ಕಥೆಯನ್ನು ಪ್ರಸಂಗ ರೂಪದಲ್ಲಿ ತೋರಿಸಿದ್ದು, ನಾವೆಲ್ಲ ಎಲ್ಲೂ ಅದನ್ನು ಓದಿದವರಲ್ಲ, ಕೇವಲ ಆಟವನ್ನೇ, ಅಂದರೆ ನಮ್ಮ ಬದಿಯಲ್ಲಿ ಆಟ ಅಂತ ಹೇಳುದು ಯಕ್ಷಗಾನ. ಯಕ್ಷಗಾನವನ್ನು ನೋಡಿಯೇ ಪುರಾಣದ ಅನೇಕ ಕಥೆಗಳು ನಮ್ಮ ಮಸ್ತಕದಲ್ಲಿ ಅಡಗಿದೆ ಅಂತ ಹೇಳಿದ್ರೆ ಯಕ್ಷಗಾನಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಊಹಿಸಿ. ಯಕ್ಷಗಾನದಲ್ಲಿ ಬರುವಂತಹ ಕಥೆಗಳು ಕೇವಲ ಕಥೆಯಾಗಿರದೆ ನಮ್ಮ ಜೀವನ ಮೌಲ್ಯವನ್ನು ಹೆಚ್ಚಿಸುವಂತಹದ್ದು ಇರ್ತದೆ. ಅಲ್ಲಿ ಪ್ರಾಮಾಣಿಕತೆಗೆ ಬೆಲೆ ಕೊಟ್ಟು ಆ ಪ್ರಾಮಾಣಿಕ ವ್ಯಕ್ತಿ ಹೇಗೆ ವಿಜಯವನ್ನು ಸಾಧಿಸುತ್ತಾನೆ ಎನ್ನುವುದು ಕೂಡ ಯಕ್ಷಗಾನದಲ್ಲಿ ಪ್ರಸಂಗದಲ್ಲಿ ಬರ್ತದೆ. ಯಾಕೆಂದ್ರೆ ಆ ಯಕ್ಷಗಾನದಲ್ಲಿ ಬರುವಂತಹ ವಿಚಾರ ವಿಷಯಗಳು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಖಂಡಿತ ಸುಗಮವಾಗ್ತದೆ. ಹಾಗೆ ನಮ್ಮ ನೆರೆಹೊರೆಯಿಂದ ಬಂದಂತಹ ಎಲ್ಲ ಕಲಾವಿದರಿಗೆ ಯಕ್ಷಮಾತೆಯ ಅನುಗ್ರಹ ಸದಾ ಇರಲಿ, ಅವರೆಲ್ಲರಿಗೂ ಆರೋಗ್ಯ ಭಾಗ್ಯ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೆ ಯಕ್ಷ ವೈಭವ ಮೇಳದ ಭಾಗವತರ ಬಗ್ಗೆ ಒಂದು ಮಾತು ಹೇಳುವುದಾದ್ರೆ, ನಾನು ಸಾಧಾರಣ ಒಂದು 32 ವರ್ಷಗಳಿಂದ ಮೀರಾಬೈಂದರ ವಾಸಿ. ಮೊದಲು ನಾನು ಅನ್ಕೊಳ್ತಿದ್ದೆ, ನಾಯಕರಿಗೆ ಬೇರೆ ಕೆಲಸ ಇಲ್ಲೋ, ಯಾವಾಗ ನೋಡಿದ್ರು ಆಟ ಆಟ ಅಂತ ಇರ್ತಾರಲ್ಲ ಅಂತ. ಆದ್ರೆ ಇವತ್ತು ನಾನು ಹೆಮ್ಮೆ ಪಡ್ತೇನೆ, ಅಭಿಮಾನ ಪಡ್ತೇನೆ. ಯಾಕೆ ಹೇಳಿದ್ರೆ, ಯಾವ ಮಕ್ಕಳಿಗೂ ನಾವು ಪಿಕ್ಚರ್ ತೋರಿಸಿ ಅಥವಾ ಫೋಟೋಗಳನ್ನು ತೋರಿಸಿ ಯಕ್ಷಗಾನ ಅಂದ್ರೆ ಹೀಗೆ ಅಂತ ಹೇಳುವುದೇ ಬೇಡ. ನಮ್ಮ ಮೀರಾಬೈಂದರ್ನ ಆಸುಪಾಸಿನ ಮಕ್ಕಳಿಗೆ ಒಬ್ಬ ಕಲಾವಿದ ಯಾವ ವೇಷದಲ್ಲಿ ಬಂದ್ರು ಅವ್ರು ಹೇಳ್ತಾರೆ, ಇದು ಈ ಗುಂಡು ವೇಷ, ಇದು ಕಟ್ಟು ವೇಷ, ಇದು ಆ ವೇಷ, ಈ ವೇಷ ಅಂತ. ಅಷ್ಟರ ಮಟ್ಟಿಗೆ ನಮ್ಮ ಮುಂಬೈಯ ಇಂಗ್ಲಿಷ್ ಮಾಧ್ಯಮದ ಮಕ್ಕಳು ಯಕ್ಷಗಾನವನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿರುವಂತಹ ಗುರುಗಳು ಅನೇಕರಿದ್ದಾರೆ. ಅವರೆಲ್ಲರ ಬಹುದೊಡ್ಡ ಕಾಣಿಕೆ ಇದು. ನಾವು ಕನ್ನಡಾಂಬೆಗೆ ಕೊಟ್ಟ ಅಥವಾ ಸಲ್ಲಿಸಿದಂತಹ ದೊಡ್ಡ ಕೊಡುಗೆ ಅಂತ ನಮಗೆ ಅನಿಸ್ತದೆ. ಹಾಗೆ ಯಕ್ಷಗಾನದ ಬಗ್ಗೆ ನಾನು ಆವಾಗಲೇ ಹೇಳಿದಾಗೆ ಹೇಳಲಿಕ್ಕೆ ಅಷ್ಟು ಶಕ್ತಿ ಇಲ್ಲದಿದ್ರು ಅದನ್ನು ಹೇಳ್ತಾ ಹೋದ್ರೆ ಸಮಯ ತುಂಬಾ ಆಗ್ತದೆ. ಸಿದ್ದಗಟ್ಟಿಯವರು ಹೇಳಿದ್ರು, ನನ್ನ ಪರವಾಗಿ ಕೂಡ ನೀವೇ ಮಾತಾಡಿ ಅಂತ. ಹಾಗೆ ಇವತ್ತು ಮೂವರಿಗೆ ಮೊದಲು ಇಬ್ಬರಿಗೆ ಸನ್ಮಾನ ಮಾಡಿದ್ರು. ಇದು ಕೂಡ ಒಂದು ಸ್ಫೂರ್ತಿದಾಯಕ. ಯಾಕೆಂದ್ರೆ ಈ ಚೇತನ್ ಕೂಡ ಒಂದು ಕಲಾವಿದ. ಎಲ್ಲರೂ ಅವರನ್ನು ಇವತ್ತು ಸಮಾಜ ಸೇವಕರಂತ ಗುರುತಿಸ್ತಾರೆ. ಅದು ನಾನು ಒಂದು ಸಾಧಾರಣ 9ನೇ ಕ್ಲಾಸ್ನಲ್ಲಿ ಚೇತನ್ ಇರುವಾಗ ಒಂದು ಕಲಾ ಜಗತ್ತಿನ ವೇದಿಕೆಯಲ್ಲಿ ಬೆಳ್ಳಗಿನ ಒಂದು ಚಿಕ್ಕ ಹುಡುಗ ನಾಟಕಕ್ಕೆ ರೆಡಿಯಾಗಿ ನಿಂತದ್ದನ್ನು ನೋಡಿದ್ರು. ಅವರು ಕಲಾವಿದರು, ಸಮಾಜ ಸೇವಕರು, ಎಲ್ಲಕ್ಕಿಂತ ಒಂದು ವಿಶಾಲ ಹೃದಯ ಇರುವಂತಹ ಯೋಗ. ಅವರಿಗೆ ಇವತ್ತಿಲ್ಲಿ ಸನ್ಮಾನ ಮಾಡಿದ್ದಕ್ಕೆ ನಾನು ಈ ಸಂಸ್ಥೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಇನ್ನೊಬ್ರು ಅವರು ಕೂಡ ಅಣ್ಣ ಕೂಡ, ನಾನು ಕಲಾವಿದ ಅಲ್ಲ ಅಂದ್ರೆ ಅವರ ಮಾತಿನಲ್ಲಿ ಹುಟ್ಟು ಕಲಾವಿದರ ಲಕ್ಷಣ ಅದೇ. ನಾನು ಸಾಹಿತ್ಯ ಅಲ್ಲ, ನಾನು ಕಲಾವಿದ ಅಂದ್ರೆ ನೀವು ಅದೇ ಇದ್ದೀರಿ ಅಂತ ಗ್ಯಾರಂಟಿ. ಹಾಗೆ ಅವರು ತೆರೆಮರೆಯಲ್ಲಿ ಹೆಚ್ಚು, ನೇಪಥ್ಯದಲ್ಲಿ ಹೆಚ್ಚು ಕೆಲಸ ಮಾಡುವಂಥದ್ದು. ಹಾಗೆ ಇಲ್ಲಿ ದಯವಿಟ್ಟು ನನ್ನದೊಂದು ರಿಕ್ವೆಸ್ಟ್, ಯಾರು ಹೋಗ್ಬೇಡಿ ವೇದಿಕೆ ಆದ್ಮೇಲೆ. ಯಾಕೆಂದ್ರೆ ಒಳ್ಳೆಯ ಆಟ ಮುಂದೆ ಒದಲಿಕೊಂಡು ಹಾಸ್ಯ ಕಲಾವಿದರ ಹಾಸ್ಯಗಳನ್ನು ನೋಡಿ. ನನ್ನೂರಿನವರನ್ನು ನಾನು ಪಾರ್ಶಾಲಿಟಿಯಲ್ಲಿ ಹೇಳ್ತಾ ಇಲ್ಲ, ನಿಜವಾಗಿ ಒಳ್ಳೆ ಕಲಾವಿದರು ಬಂದಿದ್ದಾರೆ. ಯಾಕೆಂದ್ರೆ ನೀವೇ ಗಮನಿಸಿ, 3 ಮೇಳದ ಕಲಾವಿದರು ಒಟ್ಟಾಗಿ ಇಲ್ಲಿ ಒಂದು ಆಟ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಒಳ್ಳೆ ರೀತಿ ಇರಬಹುದು ಆಟ. ಹಾಗೆ ನನಗೆ ಒಂದು ವೇದಿಕೆಗೆ ಮತ್ತು ಒಂದು ಸುಂದರ ಅವಕಾಶ ಕೊಟ್ಟದಕ್ಕಾಗಿ ಈ ಸಂಸ್ಥೆಗೆ ಅಭಿನಂದನೆಗಳು, ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಾಯಕರ ಇನ್ನೊಂದ್ಸಲ ಇವರನ್ನು ಮುಂದಿನ ವರ್ಷ ಕೂಡ ನಮ್ಮ ಈ 3 ಮೇಳದ ಕಲಾವಿದರನ್ನು ಕರೆಸಿ ಇನ್ನೂ ಗೌಜಲ್ಲಿ ಗಮ್ಮತ್ತಲ್ಲಿ ಆಟ ಮಾಡೋಣ, ಯಕ್ಷಗಾನ ಮಾಡೋಣ. ಎಲ್ಲರ ಸಹಕಾರ ಖಂಡಿತ ಸಿಗ್ತದೆ. ಹಾಗೆ
ಆದಿಗುಡಿ ಮಹಾಗಣಪತಿ ಎಲ್ಲರಿಗೂ ಶುಭವನ್ನು ಹಾರೈಸಿ ಎಲ್ಲರಿಗೂ ಒಳ್ಳೆಯದಾಗಲಿ, ಕಲಾವಿದರ ಬದುಕು ಸಮೃದ್ಧವಾಗಲಿ ಅಂತ ನಾನು ಆಶಿಸ್ತೇನೆ ಎಲ್ಲರಿಗೂ ಅಂತ. ಜನನಿ ಜನ್ಮಭೂಮಿಚ್ಚ ಸ್ವರ್ಗದಪ್ಪು ಗೆರೆಯಿಸಿ ತಮ್ಮ ತವರೂರಿಗಿಂತ ಪ್ರೀತಿ ಬೇರಿಲ್ಲ ಅಂತೆ. ಅದನ್ನು ಇಲ್ಲಿ ಮಾತಿನ ಮುಖಾಂತರ ತೋರಿಸಿಕೊಟ್ಟಂಥ ಲತಕ್ಕನಿಗೆ ಮನವಿಯನ್ನು ಸಲ್ಲಿಸ ಯಕ್ಷಗಾನ ಕಲೆ ಅಂತ ಹೇಳುವಾಗ ಎಲ್ಲ ವಿಭಾಗ ಕೆಲವೆಲ್ಲ ಹೇಳಿದರು. ಆಂಗಿಕ, ವಾಚಿಕ, ವೇಷಭೂಷಣ, ಬಣ್ಣಗಾರಿಕೆ, ದೇಹದ ಒಂದು ಸಮತೋಲನಕ್ಕೂ ಯಕ್ಷಗಾನ ಕೊಡುತ್ತದೆ, ಬುದ್ಧಿಬಲಕ್ಕೂ ಬರ್ತದೆ. ವಿಶೇಷ ಹೇಳಬೇಕಂದ್ರೆ ತ್ಯಾಗ ಬುದ್ಧಿ ಯಕ್ಷಗಾನದಲ್ಲಿ ಬೆಳೀಲಿಕ್ಕೆ ಖಂಡಿತ ಕಾರಣ ಉಂಟು. ಯಾಕಂದರೆ ಕಡಿಮೆ ಪಕ್ಷ ಒಂದು ವೇಷ ಮಾಡಲಿಕ್ಕೆ 1 ರಿಂದ 1.5 ಗಂಟೆ ಸಮಯ ಬೇಕು. ಆದರೆ ಕೆಲವು ವೇಷಗಳಿಗೆ ಪ್ರದರ್ಶನಕ್ಕೆ ಇಲ್ಲಿ ಅವಕಾಶ ಇರೋದು 15 ರಿಂದ 20 ನಿಮಿಷ. 1.5 ಗಂಟೆ ವೇಷ ಮಾಡಿ 20 ನಿಮಿಷ ಪ್ರದರ್ಶನ ಕೊಡುವಂತಹ ದೊಡ್ಡ ಬುದ್ಧಿ ಆ ಕಲಾವಿದನ ಮನದಲ್ಲಿ ಬೆಳೆಯುತ್ತದೆ. ಇದು ಕಲಾ ಪ್ರೇಕ್ಷಕರಿಗೆ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳ್ತಾ, ನಮ್ಮಲ್ಲಿ ನಮ್ಮ ಆತ್ಮೀಯರು ಕೆಲವರು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ಇದಕ್ಕೆ ಒಂದು ಪುಷ್ಪಗಳನ್ನು ಸ್ವೀಕರಿಸಬೇಕು. ಮೊದಲಾಗಿ ನಮ್ಮ ಯಕ್ಷ ವಿಭವ ಮಕ್ಕಳ ಎಲ್ಲರೂ ಇದರ ಅಧ್ಯಕ್ಷರಾದಂಥ ಕಲಾ ಪೋಷಕರಾದ ಅಜಿತ್ ಶೆಟ್ಟರು ಬೆಳ್ಮಣ್ಣು. ಅಜಿತನ್ನ ಬನ್ನಿ. ಅಜಿತನ್ನ ಸಾಧಾರಣ ಒಂದಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಯಾಕೆಂದರೆ ಕಲಾವಿದರು ಶೇಖರ ಶೆಟ್ಟ ಅಳಿಯವರು ಅದೇ ರೀತಿ ನಮ್ಮನಿಗೆ ಯಕ್ಷಗಾನದ ಹಿರಿಯ ಲೇಖಕರಾದ ಕೊಳ್ಳ್ಯಾರು ರಾಜೇಶ್ ಇದ್ದಾರೆ. ಗೋಪಾಲ್ ಭಟ್ರು ಪುರೋಹಿತರು ಬನ್ನಿ. GK ಎಂಜನ್ಗೆರೆ, ಲೀಲಾಧರ ಪೂಜಾರಿ, ಶ್ರೀಮತಿ ಆಶಾ ಪಿ ಶೆಟ್ಟಿ ನೀರವರು, ಆಶಾಕ ಬನ್ನಿ. ಶ್ರೀಮತಿ ಆಶಾ ಪಿ ಶೆಟ್ಟಿ ನೀರವರು, ಶ್ರೀಮತಿ ಲೀಲಾ ಗಣೇಶ್ ಕಾರ್ಕಳ, ಶ್ರೀಮತಿ ಸುಜಾತಾ ಕೋಟ್ಯ, ಗಣೇಶರಾವ್ ಕೊಡಬಿದ್ರಿ, ಸತ್ಯಂಜ ಮಾಧವಭಟ್ರು, ಆಶಾ ಪಿ ಶೆಟ್ಟಿ ನೀರವರು, ಶ್ರೀಮತಿ ಲಕ್ಷ್ಮೀ ಕೋಟ್ಯ, ಶ್ರೀಮತಿ ಲಕ್ಷ್ಮೀ ಕೋಟ್ಯ, ನವೀನ್ ಬಡವಿನ, ನಿಲೇಶ್ ಪೂಜಾರಿ ಕಲಿಮಾರ್ ಇವರಲ್ಲಿ ಇದ್ದಾರೆ. ಬಹುಶಃ ಕೆಳಗೆ ಬಿಲ್ಲೋ ಜನ ಮೀಟಿಂಗ್ ನಡೆದು ಉಂಟು, ಅಲ್ಲಿದ್ದಾರೆ. ರಮೇಶ್ ಬಿರ್ತಿ, ಚಂದ್ರಶೇಖರ್ ಸುವರ್ಣ, ಜಯರಾಮ್ ನಾಯ್ಕರು ಬನ್ನಿ. ಕಿಶೋರ್ ಶೆಟ್ಟಿ ಜಿಲ್ಲೆ, ಶ್ರೀಮತಿ ದೇವಿಕಾ ಶೆಟ್ಟಿ, ಲತಾ ಕಡಬರು ದೇವಿಕಾ, ಪ್ರಭಾಕರ್ ಬೆಳವಾಡಿ, ಸಂತೋಷ್ ಶೆಟ್ಟಿ ವೈಷ್ಣವಿ ಸಾಂಗ್ಸ್, ಆದಿಶಕ್ತಿ ಯಕ್ಷಗಾನ ಮಂಡಳಿ ಮಲಾಡ್. ಇದರ ಪದಾಧಿಕಾರಿಗಳು ಅಥವಾ ಸಂಬಂಧಪಟ್ಟವರು ಯಾರಾದ್ರೆ ಬರಬೇಕು. ಸುರೇಂದ್ರ ಪಾಟ್ಕರ್, SS ಸುಂದರ್, ಆಶಾ ಬಿ ಶೆಟ್ಟಿ ಬೀದರ್ ಬನ್ನಿ. ಆದಿಶಕ್ತಿ ಯಕ್ಷಗಾನ ಮಂಡಳಿ ಮರಾಳ ಇದರ ಯಾರಾದರೂ ಸಂಬಂಧಪಟ್ಟವರು. ಸುರೇಂದ್ರ ಭಟ್ಕರ್, SS ಸುಂದರ್ ಕರ್ನಾಟಕ ಮಲ್ಲದ ನವೀನ್, ನಮ್ಮ ಎಲ್ಲ ಕಾರ್ಯಕ್ರಮಗಳ ಪ್ರಚಾರ ಕೊಡ್ತಿರುವವರು. ನಮ್ಮ ಆಶಕ್ಕ
ನನಗೆ ಗೊತ್ತು ಶನೀಶ್ವರ ಮಂದಿರದ ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ ನೀಲಗೊಂಡಲ್ಲಿ ಇವರು. ಮತ್ತೆ ಅವ್ರ ಬಗ್ಗೆ ನಾನು ಮಾತು ಹೇಳಬೇಕು. ಯಾಕಂದರೆ ಒಬ್ಬ ಜೋರು ಹಸಿವೆ ಆದವ ಒಂದೇನಾದರೂ ಒಂದು ವಡಪಾವ್ ತಿನ್ನು ಅಂತ ಹೋಗ್ತಾನೆ ಒಂದು ಮನೆಗೆ. ಅಲ್ಲಿ ಹೋದಾಗ ಷಡ್ರಸಾನ ಭೋಜನ ಅವನಿಗೆ ಸಿಗ್ತದೆ, ಎಷ್ಟು ಖುಷಿ ಆಗ್ಬೋದು. ಆ ಸಂತೋಷವನ್ನು ಕೊಟ್ಟವರ ಆಶಕ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನವೀನಿಂದ ಕರ್ನಾಟಕ ಮೂಲದ ವರದಿಗಾರರು. ಸದಾನಂದ್ ನಾಯ್ಕ್, ಸದಾನಂದ್ ನಾಯ್ಕ್, ಸಿದ್ದೇಶ್ ನಾಯ್ಕ್. ನಮ್ಮ ಈ ಕಾರ್ಯಕ್ರಮ ಈಗ ಲೈವ್ ಆಗಿ ಬರ್ತಾ ಉಂಟು ಡೈನಾಮಿಕ್ ತುಳುನಾಡಿಯನ್ಸ್ ಯೂಟ್ಯೂಬ್ ಚಾನಲ್ ಮುಖಾಂತರ. TR ಶೆಟ್ಟರು ಯಕ್ಷಗಾನ ಕಲಾವಿದರು ಬಯ್ಯ. ರಾಜ ತುಂಬೆಯವರು. ರಾಜಣ್ಣ ಬನ್ನಿ, ಹಾಗಾಗೋದಿಲ್ಲ. ಅಂಗಳಕ್ಕೆ ಬಂದರೆ ಚಾವಣಿಗೆ ಬರಲೇಬೇಕು. ಬನ್ನಿ. TR ಶೆಟ್ಟರು ಬನ್ನಿ. TR ಶೆಟ್ಟರು ಯಕ್ಷಗಾನ ಕಲಾವಿದರು. ನಮ್ಮ ಈ ನಾರಾಯಣಗುರು ಯಕ್ಷಗಾನ ಮಂಡಲದ ಕಲಾವಿದರು. ರಾಜ ತುಂಬಿಯವರು. ಆವಾಗ ಜಗನ್ನಾಥ್ ಶೆಟ್ಟರು ಸನ್ಮಾನಕ್ಕೆ ಉತ್ತರಿಸಿ ಹೊಡಿದ್ರು, ನನ್ನ ಗುರುಗಳು ಅಂತ. ಹೌದು, ಮುಂಬೈ ರಂಗದಲ್ಲಿ ನಮಗೆ ಕೂಡ ಮೊದಲು ಕಾಲೆತ್ತಿ ತಿರುಗಿ ನೆಲಕ್ಕೆ ಕಲಿಸಿದವರು ರಾಜ ತುಂಬಿಯವರು. ಆಮೇಲೆ ದೂರ ಆಯಿತು ಅವರು ಮುಂಬೈಯಲ್ಲಿ, ನಾವು ನಂದಿಬಾಯಲ್ಲಿ. ನಮ್ಮೊಟ್ಟಿಗೆ ಯುವಕರಾದ ಚೇತನ್ ಆಚಾರ್ಯರಿದ್ದಾರೆ, ದಯವಿಟ್ಟು ಬನ್ನಿ. ಅಶೋಕ್ ಪುರದ ಹಿರಿಯಣ್ಣ ಮಗ. ಚೇತನ್ ಆಚಾರ್ಯರು. ವಂದನೆಗಳು. ಈಗ ಅಧ್ಯಕ್ಷರ ಭಾಷಣಕ್ಕಿಂತ ಮುಂಚೆ 5 ನಿಮಿಷ ನಾನು ವೇದಿಕೆಯನ್ನು ಮೊಹಮ್ಮದ್ ಗೌಸ್ ಕವರಡಿ ಇವರಿಗೆ ಬಿಟ್ಟುಕೊಡ್ತಾ ಇದ್ದೇನೆ. ಬನ್ನಿ. ನಮ್ಮ ಆರಾಧ್ಯ ಮೂರ್ತಿಯಾದಂಥ ಜಗದೇಶ್ವರರ ಮಗನಾದ ಗಣಪತಿಯನ್ನು ಧ್ಯಾನಿಸಿಕೊಂಡು ನನ್ನ ಕಾಲಿಗೆ ಗೆಜ್ಜೆ ಕಟ್ಟಿಸಿದಂಥ ಮಹಾಮಾತೆ ದುರ್ಗಾ ಪರಮೇಶ್ವರಿ ಸೌಕೂರು ಅಮ್ಮನನ್ನು ಧ್ಯಾನಿಸಿಕೊಂಡು ನಾನು 21 ವರ್ಷ ಒಂದೇ ವೇಳೆಯಲ್ಲಿ ಪ್ರಧಾನ ವೇಷಧಾರಿಯಾಗಿ ಕಾಲ ಕಳೆಯುತ್ತಿರುವಂಥ ಬಡಾವಣೆ ವೀರಭದ್ರ ಸ್ವಾಮಿಯನ್ನು ನಿಂತುಕೊಂಡು ನಿಮ್ಮ ಮುಂದೆ ನಾನು ಮಾತಾಡಲಿಕ್ಕೆ ನಿಮಗೆ ಅಪ್ಪಣೆ ಪಡ್ತಾ ಇದ್ದೇನೆ. ಇವತ್ತಿನ ಸಭೆ ಇಂದ್ರನ ಸಭೆ. ಇಂದ್ರನ ಸಭೆ ಅಂದರೆ ಹೇಗೆ ಗೊತ್ತು ಅಂದರೆ, ದೇವೇಂದ್ರ ಸಭೆ ಇದ್ದರೆ ಅಲ್ಲಿ ದೇವತೆಗಳೆಲ್ಲ ಇರ್ತಾರೆ. ಹಾಗೆ ಅಲ್ಲಿ ಮಹಾಸಭೆಯಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಸಹ ಇದ್ದಾರೆ. ತ್ರಿಮೂರ್ತಿಗಳು ಯಾರು ಅಂತ ಹೇಳಿದರೆ ಒಬ್ಬರು ಉಡುಪರು. ನನಗೆ ಗುರು, ನನಗೆ ವಿದ್ಯೆಯನ್ನು ಕೊಟ್ಟವರೇ ಉಡುಪರು. ಅಂದರೆ ನಮ್ಮ 7ನೇ ತರಗತಿಯಲ್ಲಿ ಸುಬ್ರಾಯಪುರ ಅಂತ ಒಬ್ಬರು ಗುರುಗಳಿದ್ದರು. ಅವರು ನನಗೆ ವಿದ್ಯೆಯನ್ನು ಕೊಡುವಾಗ ನಾನು 99 ವರ್ಷದಲ್ಲಿ ಕುಂದಾಪುರದಲ್ಲಿ ಯಕ್ಷಗಾನ ಸಪ್ತಾಹ ಮಾಡಿ ನಾನು ಸನ್ಮಾನ ಮಾಡಿದಾಗ ಒಂದು ಮಾತಾಡಿದ್ರು. ನಾನು ಕಲಿಸಿದ ಶಿಷ್ಯಂದಿರು ಅಮೇರಿಕಕ್ಕೆ ಹೋಗಿದ್ರು, ಯಾವ್ಯಾವ ಊರಿನಲ್ಲೆಲ್ಲ ಇದ್ದರು, ಮಾಸ್ಟರ್ ಆಗಿದ್ದಾರೆ, ಮ್ಯಾನೇಜರ್ ಆಗಿದ್ದಾರೆ. ಆದರೆ ಯಕ್ಷಗಾನಕ್ಕಾಗಿ ಅದು ನೀನು ಒಬ್ಬನೇ ಮರೆಯ. ಆದರೆ ನನಗಿವತ್ತು ವೇದಿಕೆಗೆ ತಂದಂಥ ಒಬ್ಬ ಶಿಷ್ಯ ಅಂದರೆ ನೀನು ಅಂತ ಸಂತೋಷ ಪಟ್ಟಿದ್ದೆ ಆವತ್ತು. ಆದರೆ ಯಕ್ಷಗಾನ ಕಲೆ
ಎಲ್ಲಿವರೆಗೊಂದು ಮುಟ್ಟುತ್ತದೆ ಎನ್ನುವುದು ಮನುಷ್ಯನ ಜೀವನದಲ್ಲಿ ಪಡೆಯುತ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಯಾಕಂದರೆ ಬಾಲ್ಯ ಜೀವನದಲ್ಲಿ ಗದ್ದೆಯಲ್ಲಿ ಈ ಕಂಬಗಳನ್ನು ಹುಡುಕಿ ಈ ಮಡಿಲುಗಳನ್ನು ಕಟ್ಟಿ, ಮಡಿಲಂದರೆ ಈ ತೆಂಗಿನ ಮಡಿಲನ್ನು ಕಟ್ಟಿ ಚೌಕಿ ಮಾಡಿ ಅಲ್ಲಿ ಒಂದು ಊರಿಗೊಂದು ಮೇಳ, ಅಂದರೆ ಒಂದು ಮಂಕರ್ತಿ ಮೇಳ, ಒಂದು ಸೊಕ್ಕೂರು ಮೇಳ, ಒಂದು ಮಡಮಟ್ಟಿ ಮೇಳ, ಈಗ 4-6 ಮೇಳಗಿಂತ ಆ ಕಾಲದಲ್ಲಿ, ಅಂದರೆ ನನ್ನ 6 ವರ್ಷ 7 ವರ್ಷ ಪ್ರಾಯದಲ್ಲಿ ಯಕ್ಷಗಾನವನ್ನು ನೋಡಿ ಕಲಿತವ ನಾನು. ನನಗೆ ಗುರು ಅನ್ನೋದಿಲ್ಲ. ಆವಾಗ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಇದ್ದರು. ಧರ್ಮಸ್ಥಳ ಮೇಳದಲ್ಲಿಯೋ, ಕರ್ನಾಟಕ ಮೇಳದಲ್ಲಿಯೋ, ಸುರತ್ಕಲ್ ಮೇಳದಲ್ಲಿಯೂ ಅಂಥ ಮೇಳದ ಕಲಾವಿದರನ್ನು ಅವರ ಕಲೆಯನ್ನು ಕಂಡು ಮೆಚ್ಚಿಕೊಂಡು ನಾನು ಯಕ್ಷಗಾನ ಕಲೆಗೆ ಬಂದರೆ ಹೇಗೆ ಅಂತ ಭಾವಿಸಿಕೊಂಡು ಕಲೆಗೆ ಪ್ರೋತ್ಸಾಹ ಕೊಡುತ್ತಾ ಬಂದಂಥ ನಮ್ಮ ಹಿಂದೂಗಳಲ್ಲಿ ನಾನು ನಾಟ್ಯ ಕಲಿಯುವುದಕ್ಕೆ ಹೋದಾಗ ನಮ್ಮ ಜಾತಿಯವರಿಗೆ ಗೊತ್ತಾಯಿತು. ಆವಾಗ ಮುಸ್ಲಿಂ ಅನ್ನುವ ಒಬ್ಬ ಹುಡುಗ ಈಗ ಯಕ್ಷಗಾನ ಕಲಿತಾ ಇದ್ದಾನೆ, ಇದು ನಮ್ಮ ಜಾತಿಗೆ ಸಂಬಂಧವಾದಂಥ ಕಲೆ ಅಲ್ಲ, ಹೇಗಾದರೂ ಮಾಡಿ ಇವನನ್ನು ತೆಗಿಬೇಕು, ಜಾತಿಯಿಂದ ಹೊರಗಾಗಬೇಕು ಅಂತ ನಮ್ಮ ಜಾತಿಯವರೆಲ್ಲ ಸೇರಿಕೊಂಡು ನಮಗೆ ಒಂದು ಮೀಟಿಂಗ್ ಇಟ್ಟರು. ಆಗ ನನ್ನ ಅಮ್ಮ ಬಂದು ಹತ್ತು, ಮಗನೇ ನೀವು ಯಕ್ಷಗಾನ ಕಲೆಗೆ ಒಂದು ಹೋಗಬೇಡ, ಅದನ್ನು ಬಿಡು, ನಮ್ಮ ಜಾತಿಯಿಂದ ಹೊರಗಾಗ್ತಾರೆ, ಅವರಿಗೆ ಹೆಣ್ಮಕ್ಳಿದ್ದಾರೆ, ನಾಳೆ ಮದುವೆ ಆಗುವ ಯಾರಿದ್ದಾರೆ, ದಯವಿಟ್ಟು ಅದನ್ನು ಮಾಡಬೇಡ ಅದು. ಆಗ ಗುರುಗಳಲ್ಲಿ ಹೋಗಿ ಕಣ್ಣೀರಿಟ್ಟು ಮರಕಿದೆ ನಾನು. ಕಲೆ ಬೇಡಿದ್ದಲ್ಲ, ಕಲೆ ಕೊಟ್ಟು ತಗೊಂಡಿದ್ದಲ್ಲ ನಾನು. ಆದರೆ ನೋಡಿ ಕಲಿತ ಕಲಿ. ನಾನು ಹಿಂದೆ ಯಾವ ಜಾತಿಯಲ್ಲಿ ಹುಟ್ಟಿದ್ದೋ, ಯಾವ ಧರ್ಮದಲ್ಲಿ ಹುಟ್ಟಿದ್ದೋ ನನಗೆ ಗೊತ್ತಿಲ್ಲ. ಯಕ್ಷಗಾನ ಕಲೆ ಮೇಲೆ ಪ್ರೀತಿ ಉಂಟಾಗಿ ನಾನು ಆ ಕಲೆಯನ್ನು ಸ್ವೀಕರಿಸಿದ್ದೇನೆ, ನನಗೆ ಬಿಡಲಿಕ್ಕಾಗಲಿಲ್ಲ ಅಂತೇಳಿ. ಹಾಗಾಗಿ ಜಾತಿ ಬಿಡಬೇಕಾಗ್ತದೆ ಅಂತ ಹೇಳುವಂಥ ಪ್ರಶ್ನೆ ಬಂತು. ಅಲ್ಲಿ ನಾನು ಜಾತಿ ಬಿಡಲಿಕ್ಕಿಲ್ಲ, ಅದು ಒಂದೇ ಕೆಲಸ ಮಾಡಬೇಕು ನೀವು. ನನಗೆ 6 ತಂಗಿಯಂದಿರಿದ್ದಾರೆ, ತಂದೆ ತಾಯಿ ಇದ್ದಾರೆ, 2 ಚಿಕ್ಕ ತಮ್ಮಂದಿರಿದ್ದಾರೆ. ಅವರು ನಮ್ಮ ಜಾತಿಯವರು ಸಮರ್ಥರು ನೋಡಿಕೊಳ್ಳುವುದಾದರೆ ಜಾತಿ ಬಿಟ್ಟು ನಾನು ಯಕ್ಷಗಾನಕ್ಕೆ ಹೋಗ್ತೇನೆ ಅಂತ ಮಾಡಿ. ಆಗ ಅವ್ರು ಹೇಳಿದ್ರು, ನೀನು ಹೇಗಾದರೂ ಮಾಡಿ ಒಂದು ದೂರ ಎಲ್ಲ ವೇಷ ಮಾಡ್ತಾ ಇದ್ರು, ನಮ್ಮ ಊರಲ್ಲಿ ಒಂದು ವೇಷ ಮಾಡಬೇಡ. ನಾವು ಕಾಡಲ್ಲಿ ಏನು ಮಾಡಬೇಕು, ಊರಲ್ಲಿರುವಾಗ ಎಲ್ಲ ನಾವು ಜನರ ಮಾತು ಕೇಳಬೇಕಾಗ್ತದೆ, ಮಗು ಏನಾದರೂ ಮಾಡಿ ಯಕ್ಷಗಾನ ದೂರದಲ್ಲಿ ಆದರೂ ವೇಷ ಕೊಡು, ಹತ್ರ ಮಾಡಬೇಡ ಅಂದು. ಆವಾಗ ಅಮ್ಮನ ಮಾತನ್ನು ತಳ್ಳಿದೆ, ಜಾತಿಯವರ ಮಾತನ್ನು ತಳ್ಳಿದೆ. ಏನಾದರೂ ಯಕ್ಷಗಾನವನ್ನೇ ಕಲಿಬೇಕು, ಯಕ್ಷಗಾನದಲ್ಲಿ ಏನಾದರೂ ಸಾಧಿಸಬೇಕನ್ನುವ ಪ್ರಯತ್ನ ಮಾಡಿದ ನಾನು 45 ವರ್ಷ ಯಕ್ಷಗಾನ ಮೇಳದಲ್ಲಿ ತಿರುಗಾಟ ಮಾಡಿ ಈಗ ಮೇಳದಲ್ಲಿ 21 ವರ್ಷ ಒಂದೇ ಮೇಳದಲ್ಲಿ ತಿರುಗಾಟ ಮಾಡಿ ಪ್ರಧಾನ ವೇಷಧಾರಿಯಾಗಿ ಕಾಲಗಳುತ್ತಾ ಇದ್ದಾರೆ. ಅಲ್ಲಿ ನನಗೆ ನಮ್ಮ ದೇವರು ಬಂದಿಲ್ಲ, ಅಡ್ಡ ಹಾಕಲಿಲ್ಲ. ನಿಮ್ಮ ಅಂದರೆ ನಾನು ಮಾಡ್ತಾ ಇರೋದು ದುರ್ಗಾಪರಮೇಶ್ವರಿಯೋ, ಗಣಪತಿಯೋ, ವೀರಭದ್ರ ಬಂದು ನನಗೆ ಆರೋಗ್ಯಕ್ಕೆ ತೊಂದರೆ ಕೊಡಲಿಲ್ಲ. ಏನು ತೊಂದರೆ ಕೊಡಲಿಕ್ಕೆ ಇಲ್ಲ ಅಂತ ಹೇಳಿದರೆ, ನನ್ನ ತಮ್ಮನಿಗೆ ಆದರೂ ನನಗಿಂತ ಕಿರಿಯೋ, 10 ವರ್ಷದಿಂದ ಕಿರಿಯವ, ಅವನಿಗೆ ಸಿರಿಮೂತ್ರವೋ ಬ್ಲಡ್ ಪ್ರೆಷರ್ ಎಲ್ಲ ಉಂಟು. ನನಗೆ 64 ವರ್ಷ ಪ್ರಾಯದಲ್ಲಿ ಎಲ್ಲರೂ ಕುಳಿತು ಕೊಟ್ಟಿದ್ದಾರೆ ಅನ್ನುವಾಗ ಮುಸ್ಲಿಂ ಹಿಂದೂ ಅನ್ನುವಂಥ ಭೇದವೇ ಇಲ್ಲ. ಇದೆಲ್ಲ ಸುಳ್ಳು ಅಂತ ನಿಮ್ಮ ಮುಂದೆ ಹೇಳಿಕೊಂಡಾಗ್ತಾ ಇದ್ದೇನೆ. ಯಾವುದೂ ಇಲ್ಲ. ಯಾಕೆ ಒಂದು ಕಾರಣ ಅಂದರೆ, ಈಗ ಒಳ್ಳೆ ಒಳ್ಳೆ ವ್ಯಕ್ತಿಗಳಿದ್ದಾರೆ, ಅವರೆಲ್ಲ ಮಾತಾಡಿ ಆಗಿದ್ದಾರೆ. ನನಗೆ ಜೋಯಿಸಲು ಮಾತಾಡುವಾಗ ನಾನು ಹೇಗೆ ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಂತಂತ ಶಬ್ದದಲ್ಲಿ ಮಾತಾಡ್ತಾ ಇದ್ದಾರೆ ಅವರು. ಅದು ನಾನೊಬ್ಬ ಯಕ್ಷಗಾನ ಕಲಾವಿದರಿಂದ ಸಾಧಾರಣ ಮಾತಾಡ ಬರದೇ ಎಂಬ ಶಕ್ತಿ ಇದೆ ನನಗೆ. ಅದು ಗಣಪತಿ ಅನುಗ್ರಹ ಉಂಟು ನನಗೆ. ಆದರೆ ಹೇಗೆ ಅಂದರೆ, ಹುಟ್ಟಿದ ಒಂದು ಮಗು ಅದಕ್ಕೆ ಪ್ರಪಂಚ ಏನಂತ ಗೊತ್ತಿರುವುದಿಲ್ಲ. ತಾಯಿ ತೋರಿಸಿದನ್ನು ಅಪ್ಪ ಅಂತ ಒಪ್ಕೊಳ್ಬೇಕು ನಾವು. ಅಲ್ಲಿ ಬಂದು ನಮ್ಮ ತಂದೆ ಅವರೇ ಅನ್ನೋದಕ್ಕೆ ಎಡೆತಟ್ಟಿ ಅಪ್ಪನೇ ಹೇಳಲಿಕ್ಕಾಗಲ್ಲ, ಅಮ್ಮ ಹೇಳಿದ್ದನ್ನು ಒಪ್ಕೊಳ್ಬೇಕು ನಾವು. ಅಲ್ಲಿ ನಮಗೆ ಜಾತಿ ಆರಂಭ ಆಗ್ತದೆ. ಹುಟ್ಟಿದ ಮಗುವಿಗೆ ಪೇ ಅನ್ನುವಂಥ ಮಗುವಿಗೆ ಅಕ್ಷರಗಳೇ ಇಲ್ಲದ ಕಾಲದಲ್ಲಿ ತಾಯಿ ತೋರಿಸಿದ್ದನ್ನು ಅಪ್ಪ ಅಂತ ಒಪ್ಪಿಕೊಂಡು ಅದೇ ನಂಬಿಕೆ ಸತ್ಯ ಅಂತ ಭಾವಿಸಿಕೊಂಡು ತಂದೆಗೆ ತಮ್ಮ ಚಿಕ್ಕಪ್ಪ, ತಂದೆಗೆ ಅಕ್ಕ ಅತ್ತೆ, ಹೀಗೆ ತಂದೆಗೆ ತಾಯಿ ಅಜ್ಜಿ ಅಜ್ಜ ಎನ್ನುವ ಈ ಬಂಧುಗಳಿಂದ ನಮಗೆ ಜಾತಿ ಬೆಳೀತದೆ. ಆಮೇಲೆ ಜಾತಿ ಮುಕ್ತಾಯ ಆಗುವುದರಲ್ಲಿ ಸತ್ತ ಮೇಲೆ ಮನುಷ್ಯ ಹೆಣ. ಅವೊಬ್ಬ ಸಾಯಿಬ ಆಗಲಿ, ಶಕ್ತಿ ಆಗಲಿ, ಬ್ರಾಹ್ಮಣ ಆಗಲಿ, ಬೇರೆಯವರು ಬಿಡಿಸ್ತಾರೆ. ಯಾವೊಬ್ಬ ವ್ಯಕ್ತಿ ಆಗಲಿ ಅಲ್ಲಿ ಹೆಣ. ಅವನಿಗೆ ಹೆಸರಲ್ಲಿ ಪೌರತ್ವ ಅಂತಿರುವುದಿಲ್ಲ, ಯಕ್ಷಗಾನ ಕಲಾವಿದ ಅಂತಿರುವುದಿಲ್ಲ, ಒಬ್ಬ ಡಾಕ್ಟರ್ ಅಂತಿರುವುದಿಲ್ಲ, ಯಾವುದೂ ಇರುವುದಿಲ್ಲ. ಕೇವಲ ಹೆಣ ಎನ್ನುವಂಥ ಹೆಸರು. ಜನ್ಮ ಕೊಟ್ಟಂಥ ಮಗನೇ ಇದ್ರು, ಮಗನಲ್ಲಿ ಬಂದು ಕೇಳೋದು ಬರ್ತವರು ಹೆಣ ದೇವದೃಷ್ಟಿಗೆ. ಅಂದರೆ ಅವ್ನು ಡಾಕ್ಟರ್ ಆಗಿರ್ಬೇಕಾದ್ರೆ ಬ್ಯಾಂಕ್ ಆಗಲಿ, ಅಂದರೆ ಅವನಿಗೆ ಹೆಸರು ಸತ್ತ ಮೇಲೆ ಶವ ಆಗಿರ್ತಾನೆ ಅಂತ ಅರ್ಥ. ಅಂತ ಹುಟ್ಟಿ ಬದುಕಿದ ಮಗುವಿಗೆ ತಾಯಿ ದೇವರು. ಸತ್ತ ಮೇಲೆ ನಾವು ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋದ ಮೇಲೆ ನಾವು ಹೆಣ. ಈ ಹೆಣ ಮತ್ತು ಹುಟ್ಟಿನ ಮಧ್ಯದಲ್ಲಿ ಜಾತಿ. ಈ ಜಾತಿಗಿಂತ ಒಂದು ಮನುಷ್ಯನಿಗೊಂದು ನೀತಿ ಇದೆ ಎಂಬುದು ಎಲ್ಲ ಮನುಷ್ಯರು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳೋದು ಮುಂದಾಗ್ತಾ ಇರುತ್ತಾನೆ. ಮನುಷ್ಯನ ನೀತಿ ಅಂದರೆ ಹೇಗೆ? ಪಶು ಮಾನವ, ಜಡಮಾನವ, ಮಾನವ ಮಾನವೋತ್ತಮ ಅಂತ. ಜಡಮಾನವ, ಪಶು ಮಾನವರು ಎಷ್ಟೋ ಮಂದಿಗಳು ನಮ್ಮ ಮನುಷ್ಯರಿದ್ದಾರೆ. ಎಲ್ಲರೂ ಮನುಷ್ಯರಲ್ಲ.
ಮನುಷ್ಯರಾದವರು ಯಾರು? ನಮ್ಮ ಉಡುಪುರಂಥವರು ಇಂಥ ಜೋಯಿಸುವಂಥದ್ದು, ಅವರು ಕೊಡುವಂಥ ಉದಾಹರಣೆಗಳು, ಕೊಡುವಂಥ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳೋದು ಜೀರ್ಣ ಮಾಡಿದರೆ ಆವಾಗ ಒಬ್ಬ ಮನುಷ್ಯ ತಾನು ಮನುಷ್ಯರಾಗಲಿಕ್ಕೆ ಸಾಧ್ಯ ಉಂಟು. ಮತ್ತು ಎಲ್ಲರೂ ಮನುಷ್ಯರಾಗಲ್ಲ, ಪ್ರಾಣಿ ಇದ್ದವರೆಲ್ಲ ಪ್ರಾಣಿಗಳೇ, ನಮಗೂ ಪ್ರಾಣಿಗಳಿಗೆ ವ್ಯತ್ಯಾಸ ಇಲ್ಲ, ಹೌದಲ್ಲ ಸರ್? ಎಲ್ಲ ಪ್ರಾಣಿಗಳೇ. ಹಾಗಾಗಿ ಇದು ಪ್ರಪಂಚದಲ್ಲಿ ಜಾತಿ ಭೇದಗಳಿರಬಾರ್ದು, ಹಿಂದೂ ಮುಸ್ಲಿಂ ಎನ್ನುವ ಭಾವನೆಗಳಿರಬಾರ್ದು, ಎಲ್ಲರೂ ಒಂದೇ. ನಮ್ಮ ಭೂಮಿ ನಾವು ಹುಟ್ಟಿದ ನಾನು ಎನ್ನುವ ಪ್ರೀತಿ ಯಾವ ಮನುಷ್ಯ ಒಬ್ಬ ಕಟ್ಟಿಕೊಂಡು ಬದುಕ್ತಾನೆ ಅವನೇ ನಿಜವಾದ ಮನುಷ್ಯ ಎನ್ನುವುದನ್ನು ತಿಳಿಸಿಕೊಳ್ಳಬೇಕು. ಅದರಲ್ಲಿ ಯಕ್ಷಗಾನ ಕಲಾವಿದ ಒಬ್ಬ ಮುಸ್ಲಿಂ ಊಟ ಮಾಡಿದ್ರು, ಮಾಡಿದ್ರು ಅವರ ಸಂಸಾರ ಊಟ ಮಾಡಿದ್ರೆ ಏನು ತೊಂದರೆ ಆಗ್ತದೆ ಎನ್ನುವುದನ್ನು ಉದಾಹರಣೆ ಕೊಟ್ಟೇನೆ. ನನ್ನ ಮಗ ಈಗ ಕುವೈಟಲ್ಲಿ ಇದ್ದಾನೆ, ಮಗಳು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮದುವೆಯಾಗಿದ್ದಾನೆ. ಅಪ್ಪ ಈಗ ನಡ್ಕೊಂಡು ಹೋಗಬಾರ್ದು ಅಂತ ಕಾಟಿಸ್ಬಿಟ್ಟಿಲ್ಲ ನನಗೆ. ಅದು ನನ್ನ ಮಕ್ಕಳೇ ಹಾಳಾಗಿದ್ದಾರೆ, ಯಕ್ಷಗಾನದ ಅನ್ನ ಉಂಟು, ಗಣಪತಿಗೆ ಕೈ ಮುಗಿದ್ರೆ ಏನು ತೊಂದರೆ ಆಗಿದೆ ಅಂತ ಕೇಳೋದು ನಾವು. ಹಾಗನ್ನುವಾಗ ಅಲ್ಲರೂ ಒಂದೇ, ಗಣಪತಿಯೂ ಒಂದೇ, ಯೇಸು ಒಂದೇ, ಎಲ್ಲರೂ ದೇವರು ಒಂದೇ, ನಾಮವಂತ ಹಲವು ಎಲ್ಲರಿಗೆ ಅರ್ಥ ಆಗಬೇಕು ಅನ್ನುವ ಪ್ರಯತ್ನದಲ್ಲಿ ಆತನಿಗೆ ಇರುವಾಗ ಸತ್ಯ ವಿಷಯ ಇದೆ. ನನಗೆ ಯಕ್ಷಗಾನ ಮಾಡುವ ಸಂಘಟನೆ ನನ್ನ ದೇವರ ಏನೂ ತೊಂದರೆ ಇಲ್ಲ ನನಗೆ. ಈಗ ನನಗೆ ಮನೆ ಸಹ ನನ್ನ ಮಕ್ಕಳು ಕೊಡ್ತಾ ಇದ್ದಾರೆ. ಆದರೆ ಒಬ್ಬ ಮುಸ್ಲಿಂ ಯಕ್ಷಗಾನ ಯಾಕೆ ಕಟ್ಟಬಾರ್ದು, ಯಾಕೆ ಯಕ್ಷಗಾನದ ಮೇಳ ಕಟ್ಟಬಾರ್ದು ಅಂತ ನನ್ನ ಮಕ್ಕಳಿಗೆ ನಾನು ಹೇಳಿ ಯಕ್ಷ ಸೌರಭ ಅನ್ನುವಂಥ ಮೇಳದ ಸ್ವಂತ ದೃಶ್ಯಗಳನ್ನು ಮಾಡಿ ನಾ ಆ ಮೇಳಕ್ಕೆ ಒಬ್ಬ ಅಧಿಕಾರಿ ಅಂದರೆ ಅದಕ್ಕೆಲ್ಲ ಅವಕಾಶ ಮಾಡಿಕೊಂಡು ನಮ್ಮ ಭಾಗವತರು, ನಮ್ಮ ಕಲಾವಿದರು, ಒಳ್ಳೊಳ್ಳೆ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಾರೆ. ನಾನು ಮುಸ್ಲಿಂ ಎನ್ನುವ ಭಾವನೆ ನನಗೆ ನೋಡುವುದಿಲ್ಲ ಯಾರು. ಮುಂಬೈಯಲ್ಲಂತೂ ನಮ್ಮ ಗನ್ಸೋರಿಯಲ್ಲಿ ಅಂತೂ ಬಹಳ ಪ್ರೀತಿಯಿಂದ ಕಾಣ್ತಾರೆ ನಮ್ಮಲ್ಲಿ. ಭಟ್ರ ಆಗಲಿ, ಕ್ಷೇತ್ರ ಆಗಲಿ ಎಲ್ಲರೂ. ನಾನು 13 ಕಾರ್ಯಕ್ರಮ, 10 ಕಾರ್ಯಕ್ರಮ, 15 ಕಾರ್ಯಕ್ರಮ ಬಿಡದೇ ಒಂದು ಕಟ್ಟಡದಲ್ಲಿ ಮಾಡಿದ್ದೇನೆ ನಾನು. ಅಂದರೆ ಯಕ್ಷೋತ್ಸವ, ಯಕ್ಷ ಸಪ್ತಮ, ಯಕ್ಷ ಸಂಕ್ರಾಂತಿ, ಹೀಗೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ನಾನು ಗಮನಿಸೋದ್ರಲ್ಲಿ 15 ವರ್ಷದಿಂದ ಮಾಡ್ತಾ ಬಂದಿದ್ದೇನೆ. ನಮ್ಮ ದಯವಿಲ್ಲ ಅವರು ನಾವು ಕನ್ನಡ ಅಂತ ಕೇಳ್ತೇನೆ, ಒಂದು ಯಕ್ಷಗಾನದಲ್ಲಿ ಕೊಡಿ ಅಂತ. ನಾನು ಮುಸ್ಲಿಂ ಅಂತ ಸಹ ಹೇಳ್ತೇನೆ. ಆದರೆ ಅವರ ಪ್ರಯತ್ನ ಭಾಳ ಉಂಟು. ಒಂದು ಸಂಘಟನೆ ಮಾಡುವುದರ ಮಕ್ಕಳಾಟಿಗೆಲ್ಲ ಅವರು ಹೇಳಿದ್ರು ಮೊದಲು ಭಾಳ ಕಷ್ಟ ಉಂಟು, ಇಲ್ಲೊಂದು ತಾಳ್ಮೆದ ನೋಡಿದ್ದೇನೆ ಎಂದು ನಾನು 7 ದಿವಸ ತಾಳ್ಮೆದ ನೋಡಿದ್ದೇನೆ. ಆದರೆ ದಯವಿಟ್ಟು ನಾನು ಇಷ್ಟು ಮಾತಾಡ್ತೇನೆ, ಬೇಜಾರಾಗಬಾರ್ದು, ಇದು ಎಲ್ಲರಿಗೂ ಅರ್ಥ ಆಗಬೇಕು ಅನ್ನೋದು ಹೇಳ್ತಾ ಇರೋದು ನಾನು. ಮತ್ತೊಂದು ವಿಷಯ, ಇವತ್ತಿನ ನಿಮ್ಮ ಸಭೆಯನ್ನು ಕಂಡಾಗ ನನಗೆ ಬಹಳ ಖುಷಿ ಆಯಿತು. ನಾನು ಈಗ ಸಾಧಾರಣ ಒಂದು 2,000 ಸಭೆಯಲ್ಲಿ ಸನ್ಮಾನವನ್ನು ಪಡೆದಿದ್ದೇನೆ. ನನ್ನ ಮನೆಯಲ್ಲಿ ಇಡ್ಲಿಕ್ಕೆ ಆಗಿಲ್ಲ, ಒಂದು 800-900 ಸನ್ಮಾನ ಪಡೆದಿದ್ದೇನೆ ನಾನು. ಅದು ಉಡುಪಿ ಮಠದಲ್ಲಾಗಲಿ, ಧರ್ಮಸ್ಥಳದಲ್ಲಾಗಲಿ, ಯಾವ ಧರ್ಮದಲ್ಲಿ ಒಂದು ದೊಡ್ಡ ಸನ್ಮಾನ ಆಯಿತು. ಯಾವ ಧರ್ಮದಲ್ಲಿ ನನಗೆ ಸನ್ಮಾನ ಆಗಲಿಲ್ಲ ಅಂತಿಲ್ಲ, ಆದರೆ ನಮ್ಮ ಸಾಹಿತ್ಯದಿಂದ ನನಗೆ ಸನ್ಮಾನ ಆಗಲಿಲ್ಲ. ಅದಂತ ಆಯ್ತಂತ ಆದರೆ ಯಕ್ಷಗಾನದಲ್ಲಿ ಸಾರ್ಥಕ ಆಗ್ತದೆ, ಅದು ಆಗಬೇಕು ಅಂತ ಕಾಯ್ತಾ ಇದ್ದೇನೆ ನಾನು. ಯಕ್ಷಗಾನಕ್ಕಾಗಲಿ ಸಾಹಿತ್ಯ ಕೊಡಬೇಕು ನನಗೆ ಸನ್ಮಾನ, ಅದನ್ನು ಯೋಚನೆ ಮಾಡ್ತಾ ಇದ್ದೇನೆ. ಹಾಗಂತ ಕಷ್ಟ ಬಂದಾಗ ಏನಾದರೂ ಸಾಹಿತ್ಯ ಮಾತಾಡಬೇಕು, ಆವಾಗ ಯಕ್ಷಗಾನ ಕಲಾವಿದ ಬೆಲೆ ಏನಂತ ಗೊತ್ತಾಗ್ತದೆ. ಒಂದು ಸಣ್ಣ ವಿಷಯ ಮುಂದೆ ಬಂದಾಗ ನಾನು ಗುರುಗಳಿಗೆ ಹೇಳಿದ್ದೇನೆ, ನಮ್ಮ ಜಾತಿಯ ಗುರುಗಳಿಗೆ, ನೀವು ರೋಡ್ ಮಾಡಿಕೊಡಲಿಲ್ಲ ಅಂತೀವಿ, ನಿಮ್ಮ MLA ಬರುವುದೇ ಇಲ್ಲ ಅಂತ ಹೇಳಿ. ನಾನು ಹೇಳಿದೆ, ನಾನು 15 ಯುದ್ಧದಲ್ಲಿ MLA ಕರೆಸಿ ಪಳ್ಳಿಯಲ್ಲಿ ಕರೆಸಿ ಕಾಫಿ ಕುಡಿಸಿ ನಾನು ಇಲ್ಲಿ ರೋಡ್ ಮಾಡ್ತಿದ್ರೆ ನಾನು ಯಕ್ಷಗಾನ ಕಲಾವಿದ ಅಲ್ಲ ಅಂದರು. ಆವಾಗ ನಮ್ಮ MLA ಹೇಳಿದರು, ಸಾಹೇಬರು ಬಂದಿದ್ದಾರಲ್ಲ, ಈಗ ಪಳ್ಳಿವರೆಗೆ ಒಂದು ರೋಡೇ ಆಗಬೇಕಲ್ಲ, ಸಾಹೇಬರು ಬೇಡಿಕೆ ನಾವು ಪೂರೈಸಬೇಕಲ್ಲ ಅಂತೇಳಿ. ಹೀಗಾದ್ರಿಂದ ಯಾವ ಒಂದು ಕಾರಣಕ್ಕೂ ಹಿಂದೂ ಮುಸ್ಲಿಂ ಎನ್ನುವಂಥ ಭೇದಗಳನ್ನು ಇಟ್ಕೋಬಾರ್ದು. ನಾವೆಲ್ಲರೂ ಒಂದೇ ತಾಯಿಯ ಮುಡಿದ ಮುನಿಗಳು. ನಾವು ಕನ್ನಡಾಂಬೆಯ ಮಕ್ಕಳು, ನಾವು ಇಂಡಿಯಾದಲ್ಲಿ ಹುಟ್ಟಿದ್ದೇವೆ, ಇಂಡಿಯಾಕ್ಕೆ ನಾವು ಪ್ರೋತ್ಸಾಹ ಕೊಡುವಂಥ ಭಾವನೆ ಎಲ್ಲ ಮುಸ್ಲಿಮ್ಗೂ, ಎಲ್ಲ ಕ್ರಿಶ್ಚಿಯನ್ಗೂ, ಎಲ್ಲ ಹಿಂದೂಗಳಿಗೆ ಇಟ್ಟಿರ್ತಾರೆ. ಎಲ್ಲಿಯೂ ಗಲಾಟೆ ಗದ್ದಲಗಳು ಆಗುವುದಿಲ್ಲ ಎನ್ನುವ ಕಾರಣಕ್ಕೆ ಮುಂದಾಗ್ತಾ ಇದ್ದೇನೆ. ಇವತ್ತಿನ ಈ ನನ್ನ ವೇದಿಕೆಯಲ್ಲಿ ಎಲ್ಲರ ಹೆಸರಲ್ಲಿ ನಾನು ಸರ್ವವನ್ನು ತೆಗೆಯುವುದಿಲ್ಲ, ಒಳ್ಳೆ ವ್ಯಕ್ತಿಗಳು ಕೂತಿದ್ದಾರೆ. ಇಂಥ ವೇದಿಕೆ ಮುಂದೆ ನಾನು ಮಾತಾಡಲಿಕ್ಕೆ ಶಕ್ತಿ ಕೊಟ್ಟಿದ್ದಂದರೆ ನನ್ನ ಜನ್ಮ ಕೊಟ್ಟಂಥ ತಾಯಿ ನನ್ನ ಮನದಿ ಇರಬೇಕಿತ್ತು. ಅವ್ರಿಗೆ ಎಷ್ಟು ಸಂತೋಷ ಆಗ್ತಿತ್ತು ಅಂತ ಹೇಳಿದ್ರೆ, ನಾನು ಯಕ್ಷಗಾನದಲ್ಲಿ ಏನು ಸಾಧಿಸಿದ್ದೇನೆ ಅಂತ ಹೇಳುವ ಆ ಶಬ್ದದ ಅರ್ಥ ಅವ್ರಿಗೆ ಇವತ್ತು ಸಿಕ್ಕಿತ್ತು, ಏನು ಯಕ್ಷಗಾನ ಕಲೆ ಏನು ಅಂತ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನಾನು ಮಾಡಲಿಕ್ಕೆ ಮೂಲ ಕಾರಣಕರಾದಂಥ ಭಾಗವತರಾದಂಥ ಎಲ್ಲ ದೇವರು ನಮ್ಮ ಯಕ್ಷ ವೈಭವ ಮಕ್ಕಳ ಮೇಳದ ಮುಂದೆ 6ನೇ ದಿವಸದಲ್ಲಿ ನಮ್ಮ ಆಟವನ್ನು ನೋಡಿ ನನ್ನ ಮೇಲಿನ ಅಭಿಮಾನ, ನನ್ನ ಮಂಡಳಿಯ ಮೇಲಿನ ಅಭಿಮಾನ, ಪ್ರೀತಿಯನ್ನು ಇಟ್ಟುಕೊಂಡು ನಮ್ಮ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅವರಿಗೆ ನನ್ನ ಮಂಡಳಿಯ ಪರವಾಗಿ ಅವರು ದಂಪತಿಗಳು ಇಬ್ಬರಿಗೆ ನಮ್ಮ ಎಲ್ಲರೂ ಸೇರಿಕೊಂಡು ಒಂದು ಗೌರವಾರ್ಪಣೆ ನನ್ನ ಪರವಾಗಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಕ್ಷಮಿಸಿ.
ಉಮಕ್ಕ ದಯವಿಟ್ಟು ಇದಕ್ಕೆ ಬನ್ನಿ. ಪೂರ್ಣ ನೀವು ಕೂಡ ಬನ್ನಿ 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 ಬನ್ನಿ. ಅವಾಗ ಎಲ್ಲರೂ ಹೇಳಿದ್ರಲ್ಲ, ಹೇಳಿದವರು ಗೊತ್ತುಂಟು, ಸಭಿಕರು ಕೂಡ ಅವ್ರಿಗೆ ಗೊತ್ತಾರೆ. ಉಮಕ್ಕ ಅವರು ಯಕ್ಷಗಾನಕ್ಕೆ ಬರುವಾಗ, ನಾಯಕರ ಆಯೋಜನೆ ಯಕ್ಷಗಾನದಲ್ಲಿ ಬರುವಾಗ 2 ಡಬ್ಬ ಇರ್ತದೆ ಅವರ ಕೈಯಲ್ಲಿ. ಒಂದು ಡಬ್ಬದಲ್ಲಿ ಇಡ್ಲಿ, ಒಂದು ಡಬ್ಬದಲ್ಲಿ ಚಟ್ನಿ. ಅವ್ರ ಮನೆಯಲ್ಲಿ ಹೊರಡುವಾಗ ಹೇಳುದಂತೆ, ಕಲಾವಿದರು ಹೊಟ್ಟೆ ತುಂಬಿ ವೇಷ ಮಾಡಲಿ, ಆಮೇಲೆ ನಂತರದ ಊಟ ನೀವು ನೋಡಿಕೊಳ್ಳಿ ಅದೇ. ಪೂರ್ಣಾನಂದ ನಾಯಕ ಅವರ ಮಗ ಒಳ್ಳೆ ಯಕ್ಷಗಾನ ಕಲಾವಿದ. ಖಂಡಿತ ಅವಾಗ ಅತಿಥಿಗಳು ಹೇಳಿದಾಗೆ ಉಮಕ್ಕನ ಸಾಕಾರದಿಂದಲೇ ಇದು. ಆಮೇಲೆ ಪುರೋಹಿತರು ಹೇಳಿದರು, ಸರಸ್ವತಿ ಉಂಟು, ಲಕ್ಷ್ಮಿ ಉಂಟು ಅಂತ ಗೊತ್ತಿಲ್ಲ, ಉಮಾಲಕ್ಷ್ಮಿ ಅವರ ಒಟ್ಟಿಗೆ ಇದ್ದಾರೆ, ಇನ್ನೇನು ಬೇಕು ಅವರಿಗೆ. ಖಂಡಿತ ಬಾಕಿ ಹಿಂದಿನ ದಿನಗಳಲ್ಲೂ ಇಂಥ ಯಕ್ಷ ಸಂಘಟನೆಯನ್ನು ಮಾಡುವಂಥ ಒಂದು ಸಾಮರ್ಥ್ಯ ಅವರಿಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಅಭಿನಂದಿಸಿದೆ. ವಂದನೆಗಳು. ನಮಗೆ ಈ ಕಾರ್ಯಕ್ರಮದಲ್ಲಿ ಹಿಂದೆ ಸಹಕರಿಸಿದ ಹರೀಶ್ ಸಾರ್ ಇವರು ದಯವಿಟ್ಟು ವೇದಿಕೆ ಬಂದು ಒಂದು ಪುಷ್ಪಗೌರವ ಸ್ವೀಕರಿಸಬೇಕು. ಅಜಿತಮ್ಮ, ಈಗ ನಮ್ಮ ಕೆಲಸಗಳನ್ನು ಮುಗಿಸಿ ಓಡೋಡಿ ಇಲ್ಲಿಗೆ ಓಡಿ ಬಂದಿದ್ದಾರೆ ಆದಿಶಕ್ತಿ ಯಕ್ಷಗಾನ ಮಂಡಳಿ. ಇತ್ತೀಚೆಗೆ ನನ್ನನ್ನು ಕರೆದು ನನ್ನ ಹತ್ರ ಯಕ್ಷಗಾನ ಕಲಿಸ್ಬೇಕು ಅಂತ ಹೇಳಿ ನಮ್ಮ 2 ಶಿಷ್ಯರು ಬಂದಿದ್ದಾರೆ. ಅದು ಆದಿಶಕ್ತಿ ಯಕ್ಷಗಾನ ಮಂಡಳಿಯ ಕಾರ್ಯದರ್ಶಿ ಭಾರತಿ ವಾಗಲೆ ಹಾಗೂ ಮತ್ತೊಬ್ಬಳು ವಿದ್ಯಾ ನಾಯಕ್. ಅವರು ವೇದಿಕೆಗೆ ಬಂದು ಪುಷ್ಪಗುಚ್ಛ ಸ್ವೀಕರಿಸಿದರು. ಹಾಗೆ ಇನ್ನೊಂದು ವಿಷಯ, ಸುರೇಂದ್ರ ಎಲ್ ಪಾಟ್ಕರ್ ಯಾವ 2-3 ದಿವಸ ನಂತರ ಮುಂಬೈ ಬರುವವರಿದ್ದರು ಊರಿನಿಂದ. ನಮ್ಮ ಆಟ ಉಂಟಂತ ಇವತ್ತೇ ಬೆಳಿಗ್ಗೆ ಬಂದಿದ್ದಾರೆ. ಈಗ ನಾನು ಕೆಳಗೆ ಹೋಗುವಾಗ ಓಡಿ ಬರ್ತಾ ಇದ್ದಾರೆ, ನಾನು ಲೇಟ್ ಆಯಿತು, ಕ್ಷಮಿಸಿ ಅಂತ. ಅವ್ರು ಬಂದು ವೇದಿಕೆ ಬಂದು ಬೇಗ ಓಡಿ ಬಂದು, ಬೊಂಬೈಯಿಂದ ಊರಿನಿಂದ ಬಂದಿದ್ದೀರಿ, ಇಲ್ಲಿ ಓಡಿ ಬರಬೇಕು. ಎಲ್ಲ ಗಣ್ಯರಿಂದಲೂ ನಾನು ನಾಳೆ ಹೆಚ್ಚು ಸಮಯ ತಗೊಂಡಿದ್ದೇನೆ. ಇನ್ನು ಕೊನೆಯಲ್ಲಿ 2 ಮಾತಾಡಿ ನಿಮಗೆ ಧನ್ಯವಾದ ತಿಳಿಸಿ ನಾನು ಮಾತನಾಡುತ್ತೇನೆ. ಇವತ್ತಿನ ಸಭೆಯಲ್ಲಿ ನಮ್ಮ ಊರಿಗೆ ಹತ್ತಿರವಾದಂಥ ಮುತ್ತೂರಿನ ಲತಾ ಸಂತೋಷ್ ಶೆಟ್ಟಿಯವರು ನಮಗೆ ಮುತ್ತೂರು ಅಂತ ಹೇಳಿದ್ರೆ ಬಹಳ ಪ್ರೀತಿಯವರು. ಯಾಕಂದರೆ ಕಾಳಿಂಗ ಅವರು ಮಹಾನ್ ಭಾಗವತ ಅಂತ ಕಾಳಿಂಗ ಅವರು ಮದುವೆಯಾದ ಹೆಂಡತಿಯ ಊರು ಅದು. ಅವರಿಗೆ ಅಲ್ಲಿ ಬಹಳ ಹತ್ತಿರದ ಸಂಬಂಧ. ಯಕ್ಷಗಾನ ಅಂದರೆ ಯಕ್ಷಗಾನದ ಮಹಾನ್ ಒಂದು ವ್ಯಕ್ತಿಯವರು ಕಾಳಿಂಗ ಅವರು. ಅವರಿಗೆ ಪ್ರೀತಿಯ ಊರು ಅಂದರೆ ಮುತ್ತುಮನೆ. ಅಂತ ಮುತ್ತುಮನೆಗೆ ಹತ್ತಿರ ನಾವು ವರ್ಷಕ್ಕೊಂದು 8 ಆಟ ಮಾಡೋಕ್ಕೆ ಮೇಲೆ ಆಚರಣೆ ನಿಮ್ಮ ಊರಲ್ಲಿ ಆಗ್ತದೆ. ಅಕ್ಕಪಕ್ಕ ಎಲ್ಲಿ ಕೊಕ್ಕರಣೆ ಆಗಲಿ ಮುತ್ತುಮನೆಯಲ್ಲಾಗಲಿ ಅವರು ಇವತ್ತು ನಮ್ಮ ಇದರಲ್ಲಿದ್ದಾರೆ ಅಂತ ಕೇಳಿ ತುಂಬ ಸಂತೋಷ ಆಯಿತು. ಮತ್ತು ನಮ್ಮ ಸನ್ಮಾನಿತರು ಇಬ್ಬರಿದ್ದಾರೆ, ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇನೆ. ಮತ್ತು ಒಬ್ಬರು ಕಲಾವಿದರು ಹೌದು, ಮತ್ತೊಬ್ಬರು ನಾಟಕ ಕಲಾವಿದರು ಮತ್ತು ಸಂಘಟಕರು ಹೌದು. ಹೀಗೆ ದೇವರು ನಿಮಗೆಲ್ಲ ಬುದ್ಧಿ ಕೊಟ್ಟರೆ ಆಯುರ್ವೇದ ಭಾಗ್ಯವನ್ನು ಕೊಟ್ಟು ಮುಂದೆಯೂ ಇದೇ ವೇದಿಕೆಯಲ್ಲಿ ಮಹಾ ರೀತಿಯ ಒಂದು ಯಕ್ಷಗಾನ ಕಾರ್ಯಕ್ರಮ ಆರಂಭ ಆಗಿ ಕೊನೆಯಾಗುವಂಥ ನಿಮ್ಮ ಆ ಪ್ರೀತಿ ನಮಗೆ ಇಲ್ಲಿ ಅಂತ ಹೇಳುತ್ತಾ, ನಿಮಗೆಲ್ಲರಿಗೂ ಇಲ್ಲಿವರೆಗೆ ಕುಳಿತು ಮೌನವಾಗಿ ಒಬ್ಬರು ಹೇಳದೆ ಈ ರೀತಿಯ ಮೌನ ಸಭೆಯಾಗಿದ್ದಂಥ ಮೌನ ಮೂರ್ತಿಗಾದಂಥ ನಿಮಗೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಯಕ್ಷಗಾನ ಹೀಗೆ ಯಕ್ಷಗಾನ ಮಾಡಿ ನಮ್ಮ ಮೊಹಮ್ಮದ್ ಗೌಸಿಗೆ ಮೈಕ ಕೊಟ್ಟು 1-2 ಗಂಟೆ ಮಾತಾಡಿ ಅಂದರೆ ಎಷ್ಟು ಬೇಕು ಅಷ್ಟು ಬಿಡ್ತಾರೆ ಅವರು. ಒಳ್ಳೊಳ್ಳೆ ವಿಷಯ ಮಾಡ್ತಾರೆ. ಹನುಮಂತನ ಬಗ್ಗೆ 1 ಗಂಟೆ ಮಾತಾಡ್ತಾರೆ. ಕೃಷ್ಣನ ಬಗ್ಗೆ ಮಾತಾಡ್ತಾರೆ. ಅವರು ನಾವು ಆಟ ಮಾಡಲಿಕ್ಕೆ ಕಾರಣ ಅವರು ಸಾಯಿಬರಾದರು. ಹಿಂದೂ ಆದರೆ ಮಾಡ್ತಿರ್ಲಿಲ್ಲ ನಾವು. ಅದು ಸಾಯಿಬರಾದ್ರೆ ನಮಗೊಂದು ಯೋಗ ಆಟ ಮಾಡಲಿಕ್ಕೆ. ಹಾಗೆ ಇಂದಿನ ಈ ಕಾರ್ಯಕ್ರಮದ ನಿರೂಪಣೆಯನ್ನು ನನಗೆ ಯಾವುದೇ ತೊಂದರೆ ಕೊಡದೆ ಎಲ್ಲ ಗೆಸ್ಟ್ಗಳ ಬಗ್ಗೆ ತಾನೇ ತಿಳಿದುಕೊಂಡು ನಿರೂಪಣೆಯನ್ನು ಮಾಡಿದಂಥ ಶ್ರೀ ಆತೆಪಾಡಿ ಬಾಲಕೃಷ್ಣಣ್ಣ, ನಮ್ಮ ಯಕ್ಷವೈಭವ ಮಕ್ಕಳ ಮೇಲಿದ ಯಾವುದೇ ಕಾರ್ಯಕ್ರಮ ಇದ್ದರೂ ನಾನು ಬರ್ತೇನೆ, ಯಾರಿಗೂ ಕರೆಯೋಕ್ಕೆ ಅಗತ್ಯವೇ ಇಲ್ಲ ಅಂತ ಹೇಳ್ತಾರೆ. ಅವರಲ್ಲಿ ಎಲ್ಲರೂ ಗಣ್ಯರು ಗೌರವಿಸಬೇಕು.
ನಾವು ಎಲ್ಲರನ್ನು ಕರಿಬೋದಿತ್ತು ವೇದಿಕೆಗೆ. ನನ್ನ ಪುಷ್ಪಗುಚ್ಛ ಉಂಟು, ಶಾಲು ಉಂಟು, ಆದರೆ ಇಲ್ಲಿ ತುಂಬ ಹೊತ್ತೋಗ್ತದೆ. ಮತ್ತೆ ಭಟ್ರು ನಾಳೆ ಫೋನ್ ಮಾಡ್ತಾರೆ, ನಿಮ್ಮ ಮಂಡ್ಯ ಸರಿ ಇಲ್ಲ ಅಂತ. ಹಾಗಾಗಿ ಎಲ್ಲರಿಗೂ, ನಿಮಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಕಾರ್ಯಕ್ರಮ ಮುಂದುವರಿಸುವುದಕ್ಕೆ ಆದಾಯ ವಂದನೆಗಳು. ಈಗ ಎಲ್ಲ ಕಾರ್ಯಕ್ರಮ ಆಗಿದೆ, ಆದರೆ ವೇದಿಕೆ ಅಧ್ಯಕ್ಷರ ಮಾತು ಆಗಬೇಕು. ಅದಕ್ಕಾಗಿ ಅಧ್ಯಕ್ಷರಾದ ನಿತ್ಯಾನಂದ ಕೋಟ್ಯಾನವರು ಅಧ್ಯಕ್ಷರು ಕಡೆಗೆ ಮಾತಾಡೋದು. ಯಾಕಂತ ಹೇಳಿದ್ರೆ ಇಷ್ಟರ ಆಧಾರದ ಎಲ್ಲ ಸಮದೂಗಿಸಲಿಕ್ಕೆ, ಎಲ್ಲಿ ಅಪ್ಪು ತಪ್ಪು ದೋಷ ಏನಾದರೂ ಆದರೆ ಅದನ್ನು ಸರಿಪಡಿಸಿಕೊಂಡು ಎಲ್ಲವನ್ನು ಉತ್ತಮ ರೀತಿಯಲ್ಲಿ ಮುಗಿಸುವ ದೊಡ್ಡ ಜವಾಬ್ದಾರಿ ವೇದಿಕೆ ಅಧ್ಯಕ್ಷರು. ನಾನು ನಿತ್ಯಾನಂದ ಕೋಟ್ಯಾನ. ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಅವಳ ವೀರರಾದ ಕೋಡಿಕೆಯರ ಚರಣಕಮಲಕ್ಕೆ ವಂದಿಸುತ್ತಾ, ಮುಖ್ಯವಾಗಿ ದಿವಂಗತ ಶ್ರೀ ವೆಂಕಟರಾಯ ಆರ್ ನಾಯಕ್, ಶ್ರೀಮತಿ ಪಾರ್ವತಮ್ಮ ಇ ನಾಯಕ್ ಅವರ ಸ್ಮರಣಾರ್ಥ ನಿರ್ಮಿಸಿದ ವೇದಿಕೆ. ನಿಮ್ಮ ತಂದೆ ತಾಯಿ, ಅದೇ ಅವರದ್ದು ನೆರವರ ಆಶೀರ್ವಾದ ನಮ್ಮಲ್ಲಿ ಇರಲಿ. ಇದು ಒಂದು ಮಾದರಿ ಕಾರ್ಯಕ್ರಮ. ತಂದೆ ತಾಯಿಗಳು ಜನ್ಮ ಕೊಟ್ಟಂತ ಅವರನ್ನು ನೆನೆಸಿಕೊಂಡು ಪ್ರತಿ ವರ್ಷ ಇಂಥ ಒಂದು ವೇದಿಕೆಯನ್ನು ಸೃಷ್ಟಿಸುತ್ತಾ ಅವರ ನೆನಪಿಸ್ತಾ ನಮಗೂ ಅವರ ಆಶೀರ್ವಾದ ಇರಲಿ ಅಂತ ಪ್ರಥಮದಲ್ಲಿ ಅವರ ಆಶೀರ್ವಾದ ಬೇಡಿಕೊಳ್ಳುತ್ತಾ, ನನ್ನ ಎಡಬಲದಲ್ಲಿ ಕುಳಿತುಕೊಳ್ಳುತ್ತಾ ಧಾರ್ಮಿಕ ಮುಂದಾಳುಗಳು, ಧಾರ್ಮಿಕ ಗುರುಗಳು, ಎಸ್.ಎನ್. ಉಡುಪರು, ಅದೇ ರೀತಿ ಅಶೋಕ್ ಪುರೋಹಿತರವರು, ಮತ್ತು ಎಲ್ಲ ಸಾಹಿತಿಗಳು, ಸಮಾಜ ಸೇವಾಕರ್ತರು. ಬಹುಶಃ ನಾನೇ ಹಿರಿಯ ವ್ಯಕ್ತಿ ಕಾಣ್ತದೆ ವೇದಿಕೆಯಲ್ಲಿ. ಏನಂದರೆ ಮುಂಬೈಯಲ್ಲಿ ಒಂದು ಅಪವಾದ ಉಂಟು, ಯುವಕರು ಮುಂದೆ ಬರುವುದಿಲ್ಲ ಅಂತ. ಇದು ನಾನು ಕೂಡ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ, ಈಗ ಗೊರೆಯ ಅಧ್ಯಕ್ಷರಾಗಿ ಅನುಭವದ ಮಾತು. ಆದರೆ ಈ ವೇದಿಕೆ ನೋಡುವಾಗ ಯಂಗ್ಸ್ಟರ್ಸ್, ನಮ್ಮ ಜವಣಿಯರು, ಇವರೆಲ್ಲ ಕೂಡಿಕೊಂಡು ಯಕ್ಷಗಾನ ಕಲೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ನನಗೆ ಕೂಡ ನಾನು 6ನೇ ಕ್ಲಾಸ್ನಲ್ಲಿರುವಾಗ, ಈಗ ನಗರಸಭೆ ಉಡುಪಿ ಬೋರ್ಡ್ ಹೈಸ್ಕೂಲ್ ಎದುರಿಗೆ ಮುಂಚೆ ಗ್ರೌಂಡ್ ಇತ್ತು. ಆಗ ಅಲ್ಲಿ ಪ್ರಭಾಕರ ಶುಭಾಕರ ಕಾಳಗದಲ್ಲಿ ಪ್ರಭಾಕರನಾಗಿ ಸಂಚಾರಿ ಯಕ್ಷಗಾನ ಭಂಡಾರಿ ಹಾಕಿದ ರಾಷ್ಟ್ರಪತಿ ಕಾಂತಪ್ಪ ಮಾಸ್ಟರ್, ಬಹುಶಃ ಪ್ರಥಮ ಅವರು ಯಕ್ಷಗಾನದಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತರು. ಅವರ ಮಗ ಜಯಂತ್ ಕುಮಾರ್ ಇತ್ತೀಚೆಗೆ ನಿಧನರಾದರು. ಅವರಿಂದ ಯಕ್ಷಗಾನ ಕಲಿಯುವ ಅವಕಾಶ ಸಿಕ್ಕಿತ್ತು. ಅದೇ ರೀತಿ ಹೈಸ್ಕೂಲ್ನಲ್ಲಿ ಇರುವಾಗ ವೀರ ವೃಷಭಶೈಲದಲ್ಲಿ ತಾಳಮದ್ದಲೆಯಲ್ಲಿ ವೃಷಶೇಷರಾಗಿ ಟೈಟಲ್ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಆ ಬಳಿಕ ಗುರುನಾಥ ಯಕ್ಷಗಾನ ಮಂಡಳಿಯಲ್ಲಿ ಅವಕಾಶ ಇದ್ರೂ ಕೂಡ ವೇಷ ಮಾಡಲಿಕ್ಕಾಗಲಿಲ್ಲ. ನಮ್ಮದು ಪ್ರೊಫೆಷನಲ್ ಜೀವನದಲ್ಲಿ ಆಗಲಿಲ್ಲ. ಯಕ್ಷಗಾನ ಅಂತ ಹೇಳಿದಾಗ ಎಲ್ಲ ಆ ಬಗ್ಗೆ ಹೇಳುವ ಅವಶ್ಯಕತೆ ಎಲ್ಲ ಅತಿಥಿಗಳು, ಎಲ್ಲ ಕಲಾವಿದರು, ಸಾಹಿತಿಗಳು ಆ ಬಗ್ಗೆ ಪ್ರಸ್ತಾಪಿಸಿದರು. ಶಂಕರ ನಾಯಕರು ನನಗೆ ಈಗ ಆಶ್ಚರ್ಯ ಆಗ್ತಾ ಉಂಟು, ಇಂಥ ವೇದಿಕೆಯಲ್ಲಿ ಅಧ್ಯಕ್ಷರು ಬೇಕಿತ್ತಾ ಅಂತ ಹೇಳಿದರು. ಇಲ್ಲ, ನೀವು ಬರಬೇಕು, ಅಧ್ಯಕ್ಷ ಸ್ಥಾನ ಅರ್ಪಿಸಬೇಕು ಅಂತ. ನನಗೆ ಅವರನ್ನು ನೋಡಿದ ನೆನಪುಂಟು. ಆದರೆ ಅವರೇ ನನಗೆ ನೆನಪು ಹೇಳಿದ್ರು, ನೀವು ನನಗೆ ಒಳ್ಳೆಯ ಪರಿಚಯ ಉಂಟು ನಿಮ್ದು, ನೀವು ಬರಬೇಕು. ಇದು ಒಬ್ಬ ಸಮಾಜ ಸೇವಕನಿಗೆ ನಾವು ಉದ್ಯೋಗದಲ್ಲಿರುವಾಗ, ಒಂದು ಸಂಸ್ಥೆಯಲ್ಲಿರುವಾಗ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತೇವೆ. ನಮ್ಮ ಭವಿಷ್ಯತ್ವವನ್ನು ಆಲೋಚನೆ ಮಾಡದೆ ಮುಂದೆ ಹೋಗ್ತೇವೆ. ಯುವಕರಿಗೆ ಒಂದು ಕಿವಿ ಮಾತು, ನಿಮ್ಮ ಭವಿಷ್ಯತ್ವವನ್ನು ಇಟ್ಟುಕೊಂಡು ಹಣಕಾಸು ಗಟ್ಟಿ ಮಾಡಿಕೊಂಡು ಸಮಾಜ ಮಾಡಬೇಕು. ಶಂಕರ್ ನಾಯ್ಕರು ಹೇಳಿದರು, ನೀವು ಬಂದು ಇಲ್ಲಿ ನನಗೆ ಅಧ್ಯಕ್ಷ ಸ್ಥಾನ ಅಲಂಕರಿಸಲು ಅದೇ ನನ್ನ ಅಪೇಕ್ಷೆ. ಎಷ್ಟು ದೊಡ್ಡ ಮಾತು, ನನಗೆ ಬಹಳ ಖುಷಿ ಆಯಿತು. ಇಷ್ಟು ವರ್ಷ ಈ ಒಂದು ಸಮಾಜ ಸೇವೆ ಮಾಡಿದ್ದಕ್ಕೆ ಇದು ದೊಡ್ಡ ಅವರಿಂದ ಸಿಕ್ಕಿದಂಥ ಗೌರವ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಈ ಬಿಲ್ಲವ ಭವನ ಇದು ಒಂದು ಸಾಂಸ್ಕೃತಿಕ ಕೇಂದ್ರ. ಯಾಕಂದರೆ ಸಾಮಾನ್ಯ ಜಯಸುವರ್ಣರ ಸಂದರ್ಭದಲ್ಲಿ ನನಗೆ ಇಲ್ಲಿ ಹಲವಾರು ವರ್ಷ, ಅಂದರೆ 1980ರಿಂದ ನಾನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವ. ನನ್ನನ್ನು 90ರಿಂದ ಬಿಲ್ಲವ ಭವನದಲ್ಲಿ ಇದ್ದವ. ಈ ವೇದಿಕೆಯೆಲ್ಲ ನಿರ್ಮಾಣ, ಇಲ್ಲಿ ನಾರಾಯಣಗುರು ಯಕ್ಷಗಾನ ಪ್ರಶಸ್ತಿ, ಗುರುನಾಥ ಸಾಹಿತ್ಯ ಪ್ರಶಸ್ತಿ, ನಾಟಕೋತ್ಸವ, ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಂಥ ಅವಕಾಶ ನನ್ನ ಜೀವನದಲ್ಲಿ ಒದಗಿ ಬಂದು ಹಲವಾರು ಯುವಕರಿಗೆ, ಹಲವಾರು ಕಲಾವಿದರಿಗೆ ಅವಕಾಶ ಕೊಡುವಂಥ ಸಂದರ್ಭ ಬಂದಿದೆ. ಇವತ್ತು ಊರಿನಿಂದ ಬಂದವರು ಮಂದಾರ್ತಿ ಮೇಳ ಅಂತ ನಾವು ಗೂಳೆಗರಡಿ ಎಲ್ಲ ಸಣ್ಣದಿರುವಾಗ ಯಕ್ಷಗಾನ ನೋಡಿದವರು. ಮಂದಾರ್ತಿ ದೊಡ್ಡ ಒಂದು ಕ್ಷೇತ್ರದ ಹೆಸರಿನಿಂದ ಬರೆಯುವಂಥ 3-4 ಮೇಳಗಳು ಬಂದು ಇಲ್ಲಿ ಬಂದು ಕಲಾವಿದರು ಯಕ್ಷಗಾನ ಪರಿಸ್ಥಿತಿ. ನಿಜವಾಗಿ ನಿಮ್ಮ ಕಲೆಯನ್ನು ನಾನು ಸ್ವಲ್ಪ ಲೇಟಾಗಿ ಬಂದರೂ ಕೂಡ ಹನುಮಂತನ ಪಾತ್ರ, ಒಂದೆರಡು ಪಾತ್ರ ನೋಡಿದೆ. ಹಾವಭಾವ, ನಿಮ್ಮ ಭಾಷೆ ನೋಡಿ ಬಹಳ ಸಂತೋಷ ಪಟ್ಟಿದ್ದೇನೆ. ಮತ್ತೆ ಹೆಚ್ಚು ಮಾತಾಡುವಂಥ ಅವಕಾಶ ಇದು ಅಲ್ಲ, ಯಾಕಂದರೆ ಆಲ್ರೆಡಿ ತುಂಬ ಲೇಟ್ ಆಗಿದೆ. ಇವತ್ತು ಎಲ್ಲರನ್ನ ವೇದಿಕೆಯಲ್ಲಿ ಕರೆದು, ಸಮಯ ಲೇಟ್ ಆದರೂ ತೊಂದರೆ ಇಲ್ಲ, ಆದರೆ
ಯಾರೆಲ್ಲ ಈ ಒಂದು ಕಲೆಗೆ ಪ್ರೋತ್ಸಾಹಿಸಿದ ಅವ್ರನ್ನೆಲ್ಲ ವೇದಿಕೆ ಕರೆದು ಕಲಾವಿದರ ಒಂದು ಪ್ರೋತ್ಸಾಹಿಸುವ ದೊಡ್ಡ ಗುಣ ಮುಂಬಯಿಯ ಕಲಾ ರಸಿಕರಲ್ಲಿದೆ. ಕಳೆದ ಈಗ ಅಶೋಕ್ ಹೇಳಿದರು ಗೆಜ್ಜೆಗಿರಿ ಮೇಳ ಆ ಕ್ಷೇತ್ರ ನಾನು ಮತ್ತು ದಯಾನಂದ ನಾವು ಅಲ್ಲಿಯ ಕಮಿಟಿಯಲ್ಲಿ ಇದ್ದೇವೆ. ನಾನು ಕೂಡ ಸಮಿತಿಯಲ್ಲಿ ಉಪಾಧ್ಯಕ್ಷನಾಗಿ ಆ ಮೇಳ ಈಗಾಗಲೇ ಊರಿನಲ್ಲಿ ಜಯಬೇರಿ ಕಳಿಸಿ ಮುಂಬಯಿಯ ಜನರ ಕಲಾ ರಸಿಕರ ಪ್ರೀತಿ ಪಾತ್ರರಾಗಿದೆ ಅಂತ ಹೇಳಲಿಕ್ಕೆ ಬಹಳ ಖುಷಿಯಾಗಿ ಇವತ್ತು ಬೆಳಿಗ್ಗೆ ಅಲ್ಲಿಂದ ನಮ್ಮ ಅಧ್ಯಕ್ಷರು ಬೇಕಾದ್ರೆ ಫೋನ್ ಬಂದಿತ್ತು. ನಾನು ಹೇಳಿದೆ ಮುಂಬಯಿಯವರು ನಮ್ಮ ಗೆಜ್ಜೆಗಿರಿ ಮೇಳವನ್ನು ಬಹಳ ಹೃದಯದಿಂದ ಸ್ವಾಗತಿಸಿದ್ದಾರೆ. ಇನ್ನು ಮುಂದೆ ಕೂಡ ಅವರು ಸ್ವಾಗತಿಸುತ್ತಾರೆ, ಅದೇ ರೀತಿ ಇರ್ತಾರೆ. ಈ ಮೇಳ ಕೂಡ ಮುಂದೆ ಇನ್ನೂ ಹಲವಾರು ಪ್ರದರ್ಶನಗಳ ಮೂಲಕ ಮುಂಬೈಗೆ ಬರೆದಿರಲಿ. ಇಷ್ಟು ಲೇಟ್ ಆದರೂ ಕೂಡ ನೀವು ಕಲಾ ರಸಿಕರು ಇಲ್ಲಿ ಇದ್ದೀರಿ. ಮುಂಬೈಯಲ್ಲಿ ಯಾವಾಗಲೂ ಯಾವುದೇ ಕಾರ್ಯಕ್ರಮ ಇದ್ದರೆ ಅದಕ್ಕೆ ನಾವು ಪ್ರೋತ್ಸಾಹಿಸ್ತೇವೆ. ನಾಳ್ದು ಶನಿವಾರ ಪ್ರಕಾಶ್ ಶೆಟ್ಟಿ ಸುರತ್ಕಲ್ ಅವರು ಕೂಡ ನೋಡಿ ಮುಂಬೈಯಲ್ಲಿ ಬೇರೆ ಸಂಚಾಲಕರು ಇದ್ದಾರೆ, ಬೇರೆ ಬೇರೆ ಮೇಳವನ್ನು ಮುಂಬೈ ತರಿಸ್ತೇವೆ. ನಾವು ಕೂಡ ಕೊರೆಗಾಂವ್ ಕರ್ನಾಟಕ ಸಂಘದ ಪರವಾಗಿ ಶಿವಭಕ್ತ ವೀರಮಣಿ ಕೇಶವ ದೊರೆ ಸಭಾಗೃಹದಲ್ಲಿ ಸಂಜೆ 4 ಗಂಟೆ ಒಂದು ಯಕ್ಷಗಾನ ತಾಳಮದ ಇಟ್ಟಿದೆ. ಅದಕ್ಕೆ ಕೂಡ ಸಂಘದ ಅಧ್ಯಕ್ಷನಾಗಿ ನಿಮಗೆ ಸ್ವಾಗತಿಸ್ತೇನೆ. ಇಂಥ ಒಂದು ಅವಕಾಶವನ್ನು ಕಲ್ಪಿಸಿದ ನಾಯಕರವರಿಗೆ, ಶಂಕರ್ ನಾಯಕರವರಿಗೆ ಮತ್ತೆ ವೇದಿಕೆಯ ಎಲ್ಲ ನಮ್ಮ ಆತ್ಮೀಯ ಅತಿಥಿಗಳು, ಪತ್ರಕರ್ತರು ಎಲ್ಲರ ತಲೆಬಾಗಿ ಈ ಅವಕಾಶಕ್ಕೆ ವಂದನೆಗಳು. ಕಲೆಯ ಸಂಘಟಕರ ಬಗ್ಗೆ ಘನವಾಗಿ ಮಾತಾಡಿದಂಥ ಅಧ್ಯಕ್ಷರಿಗೆ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಯಕ್ಷ ವೈಭವ ಮಕ್ಕಳ ಮೇಳ ಮುಂಬೈ ಎಲ್ಲರ ಇದರ ವಾರ್ಷಿಕೋತ್ಸವ ಬರುವ ಅಕ್ಟೋಬರ್ ತಿಂಗಳ 29ನೇ ತಾರೀಕಿಗೆ ಇದೇ ಬಿಲ್ಲೋ ಭವನದಲ್ಲಿ ಮೀರಾ ರೋಡ್ ಸೈಂಟ್ ಥಾಮಸ್ ಚರ್ಚಿನಲ್ಲಿ ಶ್ರೀರಾಮ ದರ್ಶನ ಎಂಬ ಯಕ್ಷಗಾನ ಪ್ರಸಂಗದೊಂದಿಗೆ ಆಗಲಿದೆ. ಅಲ್ಲಿ ಪ್ರತಿಭಾ ಪುರಸ್ಕಾರ ಬೇರೆ ಬೇರೆ ಕಾರ್ಯಕ್ರಮ ಆಗಲಿದೆ. ವಿಶೇಷವಾಗಿ ಸಹಕರಿಸಿದಂಥವರಿಗೆ ದಂಪತಿ ಸಮೇತ ಸನ್ಮಾನ ಎಲ್ಲ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದವರೆಲ್ಲರಿಗೆ ಉಪಕಾರ ಸ್ಮರಣೆಗೆ ಧನ್ಯವಾದ ಅರ್ಪಿಸಲಿಕ್ಕೆ ನಾನು ಎಲ್ಲ ಶಂಕರನಾಯಕರಲ್ಲಿ ಕೊಟ್ಟಿದ್ದೇನೆ. ಆತ್ಮೀಯ ಕಲಾಭಿಮಾನಿಗಳೇ, ನಾನು ನಮ್ಮ ಕೃಷ್ಣ ಬಂಗೇರಿದ್ದಾರೆ, ಪಾಪದ ಶಿಷ್ಯ ನನಗೆ ಬೇಕಾದ್ರೆ ಹೆಲ್ಪ್ ಮಾಡ್ತಾರೆ. ನನಗೆ ಒಳ್ಳೆ ಜನ ಫೋನ್ನಲ್ಲಿ ಹೇಳಿದ್ರು ಸರಿ ಎಲ್ಲ ರೆಡಿ ಮಾಡಿರ್ತಾರೆ. ಅವ್ರ ಹತ್ರ ನಾನು ಚಹಾ ಹೇಳಿದ್ದೆ 7:30 ಗಂಟೆಗೆ. ಅವರು ಪಾಪ ಮರ್ತು ಹೋದ್ರು. ಆಗ ಈಗ ತರ್ತಾ ಇದ್ದಾರೆ, ಚೂರು ಚೂರು ಕುಡೀರಿ, ಏಕೆಂದರೆ ಹೆಚ್ಚು ಕುಡಿದ್ರೆ ನಿದ್ದೆ ಬರುವುದಿಲ್ಲ. ಬಿಸ್ಕುಟ್ ಉಂಟು, ಅದು ಮುಚ್ಚಿ ನೀವು ಬಂದು ಇಲ್ಲೇ ಕೂತ್ಕೊಳ್ಬೇಕು. ಏಕೆಂದರೆ ಲಾಸ್ಟಿಗೆ ಕೃಷ್ಣ ದರ್ಶನ ಎನ್ನುವುದು ಉಂಟು. ಕೃಷ್ಣ ಏನು ಮಾಡಿದ ಅನ್ನೋದನ್ನು ತೋರಿಸುವ ಒಂದು ಒಳ್ಳೆ ಇದುಂಟು. 1 ಗಂಟೆ ಆಟ ಇದು ಮುಗಿದ ಮೇಲೆ. ಆ ನಂತರ ಇಲ್ಲಿ ನಮ್ಮ ಯಕ್ಷಗಾನವನ್ನು ನೋಡಿ ಶಾಂತ ಚಿತ್ತದಿಂದ ನಮ್ಮೆದುರು ಕೂತ್ಕೊಂಡು ನಮಗೆ ಸಹಕರಿಸಿದ ನಿಮಗೆ ಎಲ್ಲರಿಗೂ ತಲೆಯನ್ನು ತಗ್ಗಿಸಿ ಮುಂದಿಸ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇನ್ನು ವೇದಿಕೆಯಲ್ಲಿ ನಾನು ಇವತ್ತಿನ ವೇದಿಕೆಯನ್ನು ನೋಡಿ ನಿಮಗೆ ಒಂದು ಸಂದೇಶ ಕೊಡ್ತೇನೆ. ಮುಂದೆ ಎಲ್ಲಿಯಾದರೂ ಗೆಜ್ಜೆಗಿರಿ ಮೇಳ ಮುಂಬೈಗೆ ಬಂದರೆ ನೀವು ಆಟ ಮಾಡಿಸ್ಬೇಡಿ, ನೋಡಿ ಒಂದು 100-200 ರೂಪಾಯಿ ಡಬ್ಬಿಗೆ ಹಾಕಿ ಪುಣ್ಯ ಸಿಗ್ತದೆ. ಏಕೆಂದರೆ ನಾವು ಗೆಜ್ಜೆಗಿರಿಯಲ್ಲಿ ಎಲ್ಲಿರ್ತಲೂ ನಮ್ಗೆ ಗೊತ್ತಿರಲಿಲ್ಲ. ನವೀನ್ ಪರ್ವಿನ ಸಂಘಟಕ, ಚತುರ ಸಂಘಟಕ ಅಂತ ಅವರಿಗೆ ಹೇಳೋದು. ಅವ್ರು ಯಾರನ್ನಾದರೂ ಮರಳು ಮಾಡ್ತಾರೆ, ಯಾವುದಕ್ಕೆ ಒಳ್ಳೇದು ಮಾಡಲಿಕ್ಕೆ, ಹಾಳು ಮಾಡಲಿಕ್ಕಲ್ಲ. ಪಡುವಿನ ಒಳ್ಳೆ ಆಗಿದೆ. ನನಗೆ ಹೇಳಿದ್ರು, ಭಾಗವತರೆ ನೀವೊಂದು ಆಟ ಮಾಡ್ತೀವಿ. ಇಲ್ಲ ಸ್ವಾಮಿ, ನಮ್ಮಿಂದ ಅದು ಸಾಧ್ಯ ಇಲ್ಲ. ಇಲ್ಲ ಮಾಡಿಸ್ಬೇಕು, ನಿಮಗೆ ವಾಲ್ಪಾಡಿ ಅವರನ್ನು ಒಟ್ಟಿಗೆ ಕೊಡ್ತೇನೆ ಅಂತ. ಹಾಗೆ ನಾನು ಹೇಳಿದ್ದು, ವಾಲ್ಪಾಡಿ ಒಟ್ಟಿಗೆ ನನ್ನನ್ನು ಹಾಕಿ ಅಂತ ಹೇಳಿದೆ. ನನ್ನೊಟ್ಟಿಗೆ ವಾಲ್ಪಾಡಿ ಬೇಕಾಗಿ ಹಿರಿಯ ಸಂಘಟಕರು ಅವರು 30-35 ವರ್ಷದಿಂದ ಗಜ ಮೇಳಗಳನ್ನು ಇಡಗುಂಜಿ, ಬೆರಳೂರು, ಸಾಲಿಗ್ರಾಮ ಅವರನ್ನೆಲ್ಲ ತಂದು ಕಲಾವಿದರಿಗೆ ಚಿನ್ನದ ಉಂಗುರ ಹಾಕಿ ಉಡುಗೊರೆ ಮಾಡಿದಂತಹ ಒಬ್ಬ ಸೂಪರ್ ಮ್ಯಾನ್ ಸದಾಶಿವ ವಾಲ್ಪಾಡಿ. ಅವರ ಒಟ್ಟಿಗೆ ನಾವು ಇರಬೇಕು, ನಮ್ಮೊಟ್ಟಿಗೆ ಅವರು ಇರೋದಲ್ಲ. ಹಾಗೆ ನಾವು ಗೆಜ್ಜೆಗಿರಿ ಮೇಳದ ಆಟ ಕನ್ಸೋರಿಯಲ್ಲಿ ಮಾಡಿದಂದಿನಿಂದ ಮತ್ತು ಗೆಜ್ಜೆಗಿರಿ ಮೇಳ ಮುಂಬೈಗೆ ಬಂದದ್ದಿನಿಂದ ಪ್ರತಿಯೊಂದು ಯಕ್ಷಗಾನವನ್ನು ನಾನು ನೋಡಿದ್ದೇನೆ. ನನಗೆ ಪಡುವಿನ ಕರೆದಿದ್ದಾರೆ, ಗೌರವ ಕೊಟ್ಟಿದ್ದಾರೆ. ಅದರಿಂದಾಗಿ ನಿತ್ಯಾನಂದ ಕೋಟ್ಯಲ್ರು, ದಯಾನಂದ ಪೂಜಾರರು ಇವರೆಲ್ಲ ವೇದಿಕೆಯಲ್ಲಿ ಗೆಜ್ಜೆಗಿರಿಯ ಆಟದಿಂದಾಗಿ ನನಗೆ ಪುನೊಮ್ಮೆ ಪರಿಚಿತರಾದವರು. ಮೊದಲು ಪರಿಚಯ ಇದ್ದರು, ಆದರೆ ಪರಿಚಯ ಆದರು. ಆದ್ದರಿಂದ ಈ ವೇದಿಕೆಯಲ್ಲಿ ಕೂತ್ಕೊಂಡು ಎಲ್ಲರಿಗೂ ಪುರೋಹಿತರು ನಾನು ನಾಳೆ ಪುನೊಂದು ಆಟ ಮಾಡುವಂದರೆ ಮಾಡಿ ನೀವು ನಾನಿದ್ದೆ ಹೇಳ್ತಾರೆ. ಆನಂತರ ಉಡುಪರನ್ನು ನಾನು ಶ್ರಮಿಸಬೇಕು. ಉಡುಪರೆ ಇದರ ಮೊದಲು ನಾನು ಕಲಿಬೇಕಿತ್ತು, ಇವತ್ತು ಬಂದಿದ್ದೀನಿ, ನೀವು ನಿಮಗೆ ಧನ್ಯವಾದವನ್ನು ಹೇಳ್ತೇನೆ. ಮತ್ತು ಲತಕ್ಕ ರಮೇಶಣ್ಣ ಅವರು ಭಾರಿ ಜೋರಿದ್ದಾರೆ. ಅವರು ಮಾತ್ರ
ನಾವು ಹೆಸರು ಹಾಕ್ಬಾರ್ದು, ನಾವು ಬರುವುದಿಲ್ಲ, ಎಲ್ಲಿಗೆ ಹೋಗುದಿಲ್ಲ ಅಂತ. ಮತ್ತೆ ಬರ್ತಾರೆ ಪಾಪ ಕಲಾವಿದರಿದ್ದಾರೆ, ಅವ್ರಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಓಡಿ ಬರ್ತಾರೆ. ಅವ್ರು ಬರುವಾಗ ಬೇರೆ ಹೋಗ್ತಾರೆ. ನಾನು ಫ್ರೆಶ್ ಆಗಿ ಬಂದಿದ್ದೀವಿ, ಒಳ್ಳೆ ಮನುಷ್ಯ. ಹಾಗೆ ಎಲ್ಲರೂ ನಾರಾಯಣಣ್ಣ ಸನ್ಮಾನ ಸ್ವೀಕರಿಸಿದ ಜಗನ್ನಾಥಣ್ಣ, ಚೇತನ್ ಚೇತನ್, ವರದ ಸಿದ್ಧಿವಿನಾಯಕ ದೇವಸ್ಥಾನ, ಸಿದ್ಧಿವಿನಾಯಕರು ಇಲ್ಲಿ ಆ ಸಿದ್ಧಿವಿನಾಯಕ ದೇವಸ್ಥಾನದ ಎಲ್ಲ ಬ್ಯಾನರ್ಸು ಮತ್ತು ಪ್ರಿಂಟಿಂಗ್ ಎಲ್ಲವನ್ನು ಇವರು ಮಾಡಿಕೊಡೋದು. ಒಬ್ಬ ಸೌತ್ ಕೆನಲ್ದವರು ಈ ಮುಂಬಯಿಯ ದೇವಸ್ಥಾನದ ಎಲ್ಲ ಕೆಲಸಗಳನ್ನು ಮಾಡಿಕೊಡುವುದಂದರೆ ಅದು ಗ್ರೇಟ್. ಮತ್ತೆ ಯಾರಾದರೂ ನನ್ನಂಥವ್ರು ಹೋದರೆ ಇದು ಇಂಥದ್ದನ್ನು ಪ್ರಿಂಟ್ ಮಾಡಬೇಕು ಅಂತ ಹೇಳಿದರೆ ಅವ್ರು ಮಾಡಿಕೊಡ್ತಾರೆ. ಸ್ವಲ್ಪ ಲೇಟ್ ಆಗ್ತದೆ, ಕೆಲವು ತಪ್ಪಾಗ್ತದೆ, ಸರಿ ಮಾಡಿಕೊಂಡು ಹೋಗ್ತಾರೆ. ಇನ್ನೊಂದು ವಿಷಯ, ಅವರ ಧರ್ಮಪತ್ನಿ ಶಾಶ್ವತ, ಶಾಶ್ವತನನ್ನು ಅವರು ಹೇಳುವುದಿಲ್ಲ, ಅವಳು ಹೇಳೋದು. ಏಕೆಂದರೆ ನಾನು ಸಾಧಾರಣ ಅವರನ್ನು ನೋಡಿ ಇವರು ತಂದು ಆಫೀಸಲ್ಲಿ ಕೂತ್ಕೊಂಡಿದ್ದಾರೆ ಸ್ವಯಂವರಕ್ಕಂತ. ನಾನೇ ಮದುವೆ ಆಗ್ತೇನೆ. ನಾನು ಎಂಥ ಮನುಷ್ಯ ಮನೆಯಲ್ಲಿ ನಿಲ್ಲಿಸಿದ್ದಾರೆ. ಇವರ ತಾಯಿ ನಮ್ಮ ಮನೆಯ 10 ನಿಂತಿನ ದಾರಿ. ಅವರನ್ನು ನಾನು ಹೇಳೋದು, ನೀವು ಎಳ್ಳರೆ ಹಾಕಬೇಕು, ಮುಳುಗಿದ್ರೆ ಹಾಕಬಾರ್ದು ಅಂತ. ನಿಮ್ಮ ಅಮ್ಮನವರು ಎಳ್ಳರೆ ಹಾಕಿ ಅಂತ ಒಳ್ಳೆ ಜನ. ಅವರಿಗೆ ನಾವು ಸನ್ಮಾನ ಯಾವಾಗಲೂ ಮಾಡಬೇಕಿತ್ತು. ಆದರೆ ಯೋಗ ನನಗೆ ಕೊಡುವ ಭಾಗ್ಯ ಬರಬೇಕು, ಅವರಿಗೆ ತೆಗೊಳ್ಳುವ ಭಾಗ್ಯ ಬರಬೇಕು. ಆಗ ಅಲ್ಲಿಗೆ ದೇವರು ತಥಾಸ್ತು ಅಂತ. ಹಾಗೆ ರವಿಯಣ್ಣ, ನಮ್ಮ ರವಿಯಣ್ಣ, ಶಾಮಣ್ಣ ಅವರು ವೇದಿಕೆಗೆ 2ನೇ ಸರ್ತಿ ಬರುವುದು. ಎಷ್ಟೊತ್ತು ವೇದಿಕೆಗೆ ಹೋಗಲಿಲ್ಲ ಅವರು. ನನ್ನ ಮೇಲೆ ಎಷ್ಟು ಅಭಿಮಾನ ಇರ್ಬೋದು ಶಾಮಣ್ಣನಿಗೆ. ಇವರು 2ನೇ ಸರ್ತಿ ಹೋದರು. ಸುಧಾಕರಣ ವೇದಿಕೆಗೆ ಬರಲ್ಲ, ಆಟ ನೋಡ್ಲಿಕ್ಕೆ ಬಂದವರು. ಅವರು ಪ್ರತಿ ವರ್ಷ ಒಂದು ಮೇಳದ ಆಟವನ್ನು ಬೈದರಲ್ಲಿ ಮಾಡ್ತಾರೆ. ಮತ್ತು ಆ ಆಟ ಅಂದರೆ ಅದು ಜಾತ್ರೆ, ಊಟ, ಕಾಫಿ, ತಿಂಡಿ, ಸನ್ಮಾನ ಇವೆಲ್ಲ. ಅವರಿಗೂ ನಾನು ಧನ್ಯ. ಮತ್ತು ಹಾಗೆ ಎಲ್ಲರಿಗೂ ಯಾರು ಹೆಸರು ಹೇಳಿಲ್ಲ ಅಂತ ಬೇಸರ ಮಾಡಬೇಡಿ, ಎಲ್ಲರಿಗೂ ನಾನು ತಲೆ ತಗ್ಗಿಸಿ ಧನ್ಯವಾದಗಳನ್ನು ಹೇಳ್ತಾ, ನಾಡು ಅಕ್ಟೋಬರ್ 29 ತಾರೀಕಿಗೆ ನಮ್ಮ ಮೀರಾ ರೋಡ್ನಲ್ಲಿ ಸೈಂಟ್ ಥೋಮಸ್ ಚರ್ಚ್ನಲ್ಲಿ ನಮ್ಮ ಮೇಳದ 13ನೇ ವರ್ಷದ ವಾರ್ಷಿಕೋತ್ಸವ. ನಿಮಗೆ ನಾನು ಹೇಳಲಿಕ್ಕೆ ಬಂದರೆ ನೀವು ಬನ್ನಿ, ನಮಗೆ ನಾನೇನು ನಿಮಗೆ ಕೊಡಿ ಅಂತ ಹೇಳುವುದಿಲ್ಲ, ಕೊಟ್ಟರೆ ಬಿಡುವುದಿಲ್ಲ. ಬನ್ನಿ ನೀವು. ಆ ದಿವಸ ಸಂಭ್ರಮದಿಂದ ಕಾರ್ಯಕ್ರಮ ಮಾಡುವ. 1 ಗಂಟೆ. ಈ ಹೋದ ವರ್ಷ ನಮಗೆ ಸ್ವಲ್ಪ ಅಡಚಣೆ ಆಗಿತ್ತು, ಹಾಗಾಗಿ ಈ ವರ್ಷ ಹಾಲಿನವರಿಗೆ ಹೆಚ್ಚು ದುಡ್ಡು ಕೊಟ್ಟು 1 ಗಂಟೆಗೆ ಬುಕ್ ಮಾಡಿದ್ದೇನೆ. ಆ ದಿವಸ ದಂಪತಿ ಸನ್ಮಾನ, ಸಾಧಕರಿಗೆ ಸನ್ಮಾನ, ಪ್ರತಿಭಾ ಪುರಸ್ಕಾರ, ಕಲಾವಿದರಿಗೆ ಸನ್ಮಾನ ಎಲ್ಲ ಉಂಟು. ಹಾಗೆ ಊರಿನ ಒಂದು ನಮ್ಮ ಪೆರಡೂರು ಸುಧೀರ್ ಭಟ್ರು ಅಂತ ಇದ್ದಾರೆ, ಅವರದ್ದೇ ಒಂದು ಬೇರೆ ಮೇಳದ ಕಲಾವಿದರನ್ನು ಹಾಕಿ ಒಳ್ಳೆ ಪ್ರಸಂಗ, ಶ್ರೀರಾಮ ದರ್ಶನ ಎನ್ನುವ ಪ್ರಸಂಗವನ್ನು ಇಟ್ಟಿದ್ದೇವೆ. ನಾವು ಯಕ್ಷಗಾನ ಮಾಡುವುದಾದರೆ ಬಡಗುತಿಟ್ಟಿನಲ್ಲಿ ಇಂಥದ್ದೇ ಯಕ್ಷಗಾನ ಮಾಡಬೇಕು. ಎಲ್ರಿಗೂ ಹೇಳ್ತೇನೆ ನಾನು, ನೀವು ಬಡಗುತಿಟ್ಟಿನ ಮೇಳ ಬಂದರೆ ಹಾಲಿ ಕೃಷ್ಣ ರಾಮರ ಕಥೆಯನ್ನು ಇಡಿ, ಅದು ಒಳ್ಳೆಯದಾಗ್ತದೆ. ಎಲ್ಲರಿಗೂ ಒಳ್ಳೆಯ ಕೃಷ್ಣದೇವರು ಎಲ್ಲರಿಗೂ ಒಳ್ಳೆಯದಾಗಿ ಮಾಡಲಿ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮ ಇಲ್ಲಿ ಮುಗಿತದೆ. ಮುಂದಿನ 1 ಗಂಟೆ ಆಟ ಯಾರು ಹೋಗಬೇಡಿ, ಚಹಾ ಬಿಸ್ಕಿಟ್ ಉಂಟು, ಯಾರು ಹೋಗಬೇಡಿ, ಮಾತ್ರ ದಯವಿಟ್ಟು ಹೋಗಬೇಡಿ. ನಾಶಕ ನಗರ್ತಾರೆ, ನಾವು ಹೋಗಲೇಬೇಕು, ಹೋಗಬೇಡಿ, ಯಾರು ಕೂಡ ಹೋಗಬಾರ್ದು.
ಹಲೋ, ನಾನು ಒಂದು ಹೇಳುವುದಕ್ಕೆ ಮರೆತುಬಿಟ್ಟೆ. ಇವತ್ತು ನಮ್ಮ ಯಕ್ಷಗಾನದಲ್ಲಿ ಭಾಗವಹಿಸಿದಂಥ ಎಲ್ಲ ಕಲಾವಿದರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಅದರಲ್ಲಿಯೂ ನಮ್ಮ ಆತ್ಮೀಯರು ಎಲ್ಲರೂ ಕೂಡ ನಮ್ಮ ಭಾಗವತರು, ಅದು ಆರಾಧ್ಯ ಮೂರ್ತಿ ಅದು ನಮ್ಮ ಭಾಗವತರು, ಅವರಿಗೂ ಧನ್ಯವಾದ. ಚಂದಿಯವರು, ರವಿಕಾಡು, ಮದ್ಲೆಯವರು, ರಾಘವೇಂದ್ರ ಭಟ್ರು ಮತ್ತು ಹಾಗೆ ಕೌಸ್ ಬಳಗ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಯಕ್ಷಗಾನವನ್ನು ಮುಂದುವರಿಸೋಕೆ ನಿಮ್ಮಲ್ಲಿ ಅಪ್ಪಣೆಯನ್ನು ಕೇಳ್ತಾ ಇದ್ದೇನೆ. ಮದುವೆಯಾಗಿ ಗಂಡನ ಮನೆಯಲ್ಲಿ ಜೀವನವನ್ನು ಕಳೆಯುತ್ತಾ ಇದ್ದೇನೆ. ಯಾಕಾಗಿ ಉಳಿದಂತೆ ತಪ್ಪು ಎನ್ನುವ ಅತ್ತೆ, ಇಂಥದ್ದೇ ತಪ್ಪು ಎನ್ನುವ ಗಂಡ, ಇವರಿಬ್ಬರ ನಡುವೆ ಹೇಗೆ ಜೀವನ ಸಾಗಿಸುವುದು ಹೇಳಿ? ಎಷ್ಟು ಕಷ್ಟ ಗೊತ್ತುಂಟ. ಹಾಗಾಗಿ ಒಂದು ಉಪಾಯವನ್ನು ಮಾಡಿದ. ಉಳಿದಂತೆ ತಪ್ಪು ಎನ್ನುವ ಗಂಡನ ಎದುರು ನಿಂತು, ಇಂಥದ್ದೇ ತಪ್ಪು ಎನ್ನುವ ಗಂಡನ ಎದುರು ಕುಳಿತು ಕಾಲವನ್ನು ಕಳೆಯುವ ಕಾರಣಕ್ಕಾಗಿ ನನ್ನನ್ನು ಜಾಣಿ ಚಂದ್ರಾವಳಿ ಹೀಗೆನ್ನುವ ಹಾಗೆ ಕೊಂಡಾಡಿದರು. ಆದ್ರೆ ಒಂದು ಮದುವೆಯಾಗಿ ಎಷ್ಟು ವರ್ಷ ಕಳೆದು ಹೋಯ್ತು ನೋಡಿ. ಇದು ತನಕ ನಾನು ತವರಿಗೆ ಹೋದದ್ದೇ ಇಲ್ಲ, ಹೋಗುವ ಪ್ರಮೇಯವು ಬಂದದ್ದೇ ಇಲ್ಲ. ಆದ್ರೆ ನೋಡಿ ಒಂದು ಮಾತಿದೆ, ಹೆಣ್ಣಿಗೆ ತವರಿನ ಆಸೆ, ಹಕ್ಕಿಗೆ ಕೂಡ ಆಸೆ. ತವರಿಗೆ ಹೋಗದೆ ಮನಸ್ಸಿಗೆ ಬೇಸರವಾಗಿದೆ. ಹೀಗೆ ಆಲೋಚಿಸುತ್ತಾ ನಮ್ಮ ಮನೆಗೆ ಅಮ್ಮ ಬಂದರು. ಅಮ್ಮ ಬಂದದ್ದೇ ತಡ, ಹಳೆ ದೇವರೇ ಮಗಳನ್ನೊಂದು ಕಳುಹಿಸಿಕೊಡಿ ಹೀಗೆ ಹಾಗೆ ಹೇಳಿದರು. ಹಾಗಾಗಿ ಹೇಳಿದ್ದ ತಡ ನನ್ನವರಿಗೆ ಸಿಟ್ಟು ಬಂದದ್ದಲ್ವಾ? ಹೌದು, ಸಿಟ್ಟು ಬಂದು ಒಂದೇ ಮಾತು ಹೇಳಿದ್ರು. ಹೌದು, ಕೃಷ್ಣನ ಗಂಡ ದೃಷ್ಟಿಗೆ ಕೊಟ್ಟ ಸುದ್ದಿಯ ಕೇಳಿದೆನಾದ್ರೆ ಮುತ್ತೆ ನಿಮ್ಮನ್ನು ಮನೆಯ ಹೊತ್ತಿನ ಮೆಟ್ಟಗೋಡೆನು ಇದು ಜೋರು ಮಾಡಿದ್ದು. ನಮ್ಮ ಯಾರ ಕುರಿತಾಗಿ? ಕೃಷ್ಣನ ಕುರಿತಾಗಿ, ಒಬ್ಬ ವ್ಯಕ್ತಿಯ ಕುರಿತಾಗಿ ಭಯಗೊಂಡು ಹೇಸುವುದು ಒಂದಾದ್ರೆ ಇನ್ನೊಂದು ಹೆದರುವುದು ಒಂದು ಪ್ರಕಾರವಾಗಿರ್ತದೆ. ನಮ್ಮವರು ಹೆದರಿದ್ದಲ್ಲ, ಇದು ಹೇಸಿ ಕೃಷ್ಣನ ಬಗ್ಗೆ ಇರುವಂತಹ ಮಾತನ್ನು ಕೇಳಿ. ಹಾಗಾಗಿ ನಮ್ಮವರ ಮನಸ್ಸನ್ನು ಒಲಿಸಿ ನಾನು ಹೊರಟು ಬಂದೆ ಸ್ವಾಮಿ. ಹೊರಟು ಬಂದ ದೇಹ ಇಲ್ಲಿಯೂ ಬೇಸರ ನೋಡಿ. ಸ್ವಾಭಾವಿಕ. ಮನೆಗೆ ಬಂದು ಕೆಲಸ ಮಾಡ್ಲಿಕ್ಕಾದ್ರೂ ಬಿಡ್ತಾರೆ ಈ ಅಮ್ಮ, ಅದು ಮಾಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ನೀ ಅದು ಮಾಡೋದು ಬೇಡ, ಇದು ಮಾಡೋದು ಬೇಡ ಅಂತ ಹೀಗೆ ಮಾತನಾಡಿಸುತ್ತ ಕಾಲವನ್ನೇ ಕಳೆದುಕೊಂಡೆ. ಇನ್ನೇನು ಮಾಡುದು ಅಂತ ಉದ್ಯೋಗ ಅವರಿಗೆ ಹೋಗ್ಬೇಕು ಮನಸ್ಸಾಯಿತು. ಹಾಗಾಗಿ ಅಮ್ಮನಿಂದ ಅಪ್ಪಣೆಯನ್ನು ಪಡೆದು ಹೊರಟು ನಿಂತವಳಿದ್ದೇನೆ. ಆದ್ರೆ ಅಮ್ಮ ಎಚ್ಚರಿಸಿದ್ದಾರೆ, ಅಲ್ಲಿ ಕೃಷ್ಣ ಇದ್ದಾನಂತೆ. ಎಂತದ ಕೃಷ್ಣ ಎಂತದ ಪತ್ರಿಕಾಯಮ್ಮ? ಕೃಷ್ಣ ಏನು, ಅವನ ಅಜ್ಜನನ್ನು ನೋಡಿಕೊಳ್ತೇನೆ ಬಂದ್ರೆ. ಆದ್ರೆ ಒಂದು ಅಮ್ಮ ಹೇಳಿದ್ರು, ಈಗ ನಿಮ್ಮಲ್ಲಿ ಕೇಳಿದ್ರು ಸ್ವಾಮಿ, ಈಗ ಗಂಡಿನಿಂದ ಹೆಣ್ಣು ಕೆಡುವುದ, ಹೆಣ್ಣಿನಿಂದ ಗಂಡು ಕೆಡುವುದ? ನನ್ನ ಪ್ರಕಾರದಲ್ಲಿ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ಸ್ವಾಮಿ. ಒಬ್ಬ ಹೆಣ್ಣು ಮನೆಯಲ್ಲಿ ಇದ್ರೆ ಹೇಗೆ, ಅದೇ ಹೆಣ್ಣು ತಿರುಗಾಟಕ್ಕೆ ಹೋದ್ರೆ ಹೇಗೆ? ಸ್ವಾಮಿ
ನಿನ್ಗೆ ಹೆಣ್ಣು ಮಕ್ಕಳ ಪಿತ್ತ ಅಂದ್ರೆ ಅವನ ಪಿತ್ತ ನಿನಗೆ ನಿನಗಂತೂ ಅರ್ಥ ಆಯ್ತು ನೋಡಿ ನನ್ನ ಕಷ್ಟ. ನಿನಗೆ ಅರ್ಥ ಆಗಿಲ್ಲ ನೋಡಿ ಇಷ್ಟು ನಿನಗೆ ಒಂದು ಅದೇ ಕಾಮದ ಪಿತ್ತ ನಿನಗೆ ಚಂದದ ಹೆಣ್ಣು ಮಕ್ಕಳನ್ನು ನೋಡ್ಲಿಕ್ಕಿಲ್ಲ ಅಲ್ಲಿ ಹೋಗುದು 32 ಹಲ್ಲು ತೋರಿಸುದು ಇಲ್ಲ ಸಲದ ಸಣ್ಣ ಚೇಷ್ಟೆ ಮಾಡುದು ಮಂಡಿ ನಿನ್ನಂತೂ ಹಾಳಾದದು ಕಾಮದ ಪಿತ್ತ ಉಂಟಲ್ಲ ಎಲ್ಲಿಯಾದ್ರೂ ಹೆಚ್ಚಾಯ್ತು ಅಂತಾದ್ರೆ ಈ ನಿನ್ನ 32 ಹಲ್ಲು ನೋಡು ಒಂದು ಮುಖದ ಮೇಲೆ ಬಾರಿಸಿದ್ರೆ ಉದುರಿ ಬಿಡ್ಬೇಕು. ಉದ್ಯೋಗ ನೋಡಿ. ಯಾವ್ದು ಉದ್ಯೋಗ? ಹಲ್ಲು ಉದುರಿಸುವುದಲ್ವಾ? 3 ದಾರಿ ಕುಡಿದ ಪ್ರದೇಶದಲ್ಲಿ ಹಾಕುವ ಒಂದು ಫಲಕ. ಯಾವ್ದನ್ನ? ಇಲ್ಲಿ ಹಲ್ಲು ಕೀಳುವವರಿದ್ದಾರೆ. ನಾನು ದಾನ ತೆಗಿತಾಲ ಅದಕ್ಕೆ ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಾ ಉಂಟು ನನಗೆ. ಬಿಸಿಲು
ನನ್ನನ್ನು ನೋಡಿದ್ರೆ ನಿನಗೆ ಏನು ಅನ್ನಿಸ್ತದೆ? ಈ ಬಾವು ನೋಡು, ಎಷ್ಟು ಜನರಿಗೆ ಕೊಟ್ಟಂತ ಬಾವು. ಹಾಗಲ್ಲಪ್ಪ, ಈಗ ಮರದ ನೆರಳನ್ನು ಬಯಸುವುದು ಎಷ್ಟು ಜನ ಹೇಳು ಅಲ್ವಾ? ಹಾ, ಬೀದಿಯಲ್ಲಿ ನಡುವುದು ಯಾವ ಮರ? ಸಾಲು ಮರ ಅಲ್ವಾ? ಆ ಸಾಲು ಮರದ ನೆರಳಿಗೆ ಮನುಷ್ಯರೇ ಅಲ್ಲಿಗೆ ಹೋಗ್ಬೇಕು. ಇದು ಹಾಗಲ್ಲ, ಈಗ ಮರವೇ ಹೋಗ್ತದೆ, ಸಂಚಾರಿ ಸಾಲು ಮರ. ನೀನು ಆಶ್ರಯ ಕೊಡುದು ನನಗೆ. ಬಾರಿ ಬಸವಳಿದಿರುವಂತಹ ನನಗೆ ಈ ನಡಿ ನೋಡೋದ್ರಿಂದ ನಿನಗೆ ಆಶ್ರಯ ಹಾಗೆ ನೀನು ಅಮ್ಮನ ಹಾಗೆ ಅಪ್ಪ ಅಮ್ಮ ಜೋಡಿ ಮತ್ತೆ ಜೋಡಿ ಅಲ್ಲ ಅಪ್ಪ ಅಮ್ಮ ಜೋಡಿ ಬೇಡ ನಿನಗೆ ಸಂಬಂಧದ ಮೇಲೆ ನಾನು ತೋರಿಸ್ತೇನೆ ಹೇಗೆ ಅಂತ. ಹೌದು, ಈ ಅಪ್ಪನ ಅಣ್ಣ ಏನಾಗ್ಬೇಕಾ? ಅಪ್ಪನ ಅಣ್ಣ ದೊಡ್ಡಪ್ಪ. ಅಪ್ಪನ ತಮ್ಮ ಏನಾಗ್ಬೇಕಾ? ಅಮ್ಮನ ಅಕ್ಕ ಏನಾಗ್ಬೇಕಾ? ಅಮ್ಮನ ಕೈ ಏನಾಗ್ಬೇಕಾ? ಅದೇ ನಿನ್ನ ಹೆಂಡತಿಯ ತಂಗಿ ಏನಾಗ್ಬೇಕಾ? ಅದಲ್ಲ, ನಿನ್ನ ಇನ್ನೊಂದು ಭಾವ ಮನೆ ಇದ್ರೆ ಮಾತಾಡ್ತದೆ ನೆನಪಿಟ್ಕೊಳ್ಳು. ಹೋಗ್ತಾ ಇದ್ದಬೇಕು ಊಟ ಬೇಡ, ನೀನೀಗ ಹೋಗ್ತಾ ಇಲ್ವಾ? ನೀ ಹೋಗುದಿಲ್ವಾ? ನೀವು ಹೋಗ್ತಿದ್ರೆ ನಾನು ಕಳಿಸ್ತೇನೆ ಈಗ. ಯಾಕೆ? ಹಾಗೆ
ಯಾಕೆ ನನ್ನಿಂದ ಧನ ಸಂಸಾರ ಕೆಟ್ಟಿಕೊಂಡು ಎನ್ನುವಂತಹ ಲೋಕಾಪವಾದಕ್ಕೆ ನಾನು ಬಲಿಯಾಗುತ್ತೇನೆ. ಆದ್ದರಿಂದ ಚಂದ್ರಾವಳಿ ಯಾರು ಏನು ಎನ್ನುವುದನ್ನು ನಾನು ಮನಗಾಣಿಸಿಕೊಳ್ಳಲೇಬೇಕು. ಅತಿಯಾಗಿ ಮುಂದುವರಿದೆ ಅಂತಾದರೆ ಭಾರಿ ನೀವು 500 ರೂಪಾಯಿ ಈಕೆಯ ಗಂಡ ಕೇಳಿದರೆ ಆ ಚಂದಗೋಪ ನಾನೇ ಬುದ್ಧಿವಂತ ಎನ್ನುವ ಹಾಗೆ ತಿಳಿದರೆ, ಆದ್ದರಿಂದ ಯಾವ ಕಾರಣಕ್ಕೂ ಸೇರಬೇಡ. ಸರಿ, ಎಲ್ಲವನ್ನೂ ಫಲ ಕಾಯಬೇಕಲ್ಲ. ಪ್ರಧಾನ ಭೂಮಿಗೆ ಬಂದದ್ದು ಯಾರು? ಶ್ರೀಕೃಷ್ಣ ಅಲ್ವಾ? ಆ ಕೃಷ್ಣನ ಸ್ತ್ರೀವೇಷ ಕಾರಣ ಯಾರು? ಇದೆಲ್ಲ ನಮ್ಮ ಹೆಂಡತಿ ಸ್ವಂತ ಪಾಠ ಸ್ತ್ರೀವೇಷ ಮಾಡ್ಬೋದು. ಹಾಗಲ್ಲ, ಹೆಂಡತಿ ಆಭರಣಗಳನ್ನು ಧರಿಸಿಕೊಂಡಿಸುವ ಹಾಗಂತ ವೇಷ ಮಾಡಿದ್ಯಾರು ಕಾರ್ಯ ಸಾಧನದಾಗಬೇಕು. ಅಹಂಕಾರ ಲೋಕದಲ್ಲಿ ಅಧಪತನಕ್ಕೆ ಕಾರಣವಾಗುತ್ತಿರುವುದಲ್ಲ, ಲೋಕಮುಖದಲ್ಲಿ ಪ್ರಚುರಪಡಿಸುತ್ತಿರುವ ಕಾರಣಕ್ಕಾಗಿ ವೇಷ ಮಾಡಿದ್ದೇನೆ, ತಡ ಮಾಡುವುದಿಲ್ಲ ಸ್ವಾಮಿ. ಚಂದ್ರಾವಳಿ ಅಹಂಕಾರವನ್ನು ಮರ್ತಿಸಬೇಕಂತ ಕಾಲವನ್ನು ಕಾಯ್ತಾ ಇದ್ದಾರೆ.
ಅಲ್ವಾ? ಹಾಗಂತ ಈಗ ಸಮಯವಾಗಿದೆ ಬಂತು. ಇಲ್ಲಿ ಕಾಲ ಹಣ ಮಾಡೋದು ಬೇಡವೇ ಬೇಡ. ಯಾವ ಸಿದ್ದು ಎನ್ನುವ ಗ್ರಾಮದ ಮಧ್ಯದಲ್ಲಿ ಸಿದ್ದು ಎನ್ನುವ ಗ್ರಾಮದ ಮಾತಾಡಿಸಿ ಒಳ್ಳೆ ಮಾತಾಡೋ ಬಿಟ್ಟಿರೋ ಇರುವಂತಹ ಸರ ಈ ಸಿದ್ದು ಗ್ರಾಮಕ್ಕೆ ಅಂತ ಕೇಳಿದಿ. ಸಿದ್ದರಾಮಯ್ಯ ಚಂದ್ರಗೋಪ 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 ಇಲ್ಲ ಚಂದ್ರಗೋಪ. ದತ್ತನಿಗೆ ಒಟ್ಟು ಕೊಟ್ಟ ಬರೀ ಕಾರಣ ಉಂಟು. ಏನು ಸ್ವಾಮಿ ಓ ನಾವು ಇಲ್ಲಿದ್ದವರಲ್ಲ ಸ್ವಾಮಿ. ಮತ್ತೆ ನಾವು ಮಂದಮಾರ್ಗದಲ್ಲಿದ್ದೆವು. ಏನಲ್ಲಿ ಹೋಗ್ಬಿಟ್ಟು ಬಿರುಗಾಳಿ ಅಲ್ಲ ಸ್ವಾಮಿ. ಹಾ ನಮ್ಗೆ ನಾವು ಉಪದ್ರವ ಸಾಧಾರಣ ಅಲ್ಲ ಸ್ವಾಮಿ. ಗೊತ್ತಿಲ್ಲ ಏನು ಗೊತ್ತಿಲ್ಲ ನಮ್ಮಲ್ಲಿ ಓಡಿಸಿದ್ದಲ್ಲ. ಹಾ ಓಡ್ ಬಂದು ಅಲ್ಲ ನಾವು. ಮತ್ತೆ ಎದಿ ಬಂದು ಅಲ್ಲ. ಎಸಿ ಬಸ್ಸ ಎಸಿ ಬಂದಿದ್ದ. ಯಾರಿಗಪ್ಪ ಅವ ಇದ್ದಲ್ಲ ಅವ ಬರಿಯಣ್ಣ. ಕರಿಯಣ್ಣ ಆ ಸಿಕ್ಕಿದ ಕರಿಯ ಯಾವ ನಾವು ಮೂಡಂಗಿ ಕರಿಯ ಉಡಂಬಡಿ ಕರಿಯ ಈಗ ಬಾಲ್ಯಕ್ಕೆ ಹೋದೆ ತಮ್ಮ. ಮತ್ತೆ ಅಲ್ಲ ಆ ಕರಿಯಲ್ಲ. ಹಾ ಅವ ಇದ್ದಲ್ಲ. ಹಾ ನೀವು ದೇವ್ರ ಅಂತೀರಲ್ಲ ಕೆಲವು. ಓ ಕೊಡಲಿ ಕೃಷ್ಣ ಒಳಗೆ ಇಷ್ಟ. ಒಳಗ ಕೃಷ್ಣ ಒಳಗೆ ಇಷ್ಟ. ಎಂತೆಂಥ ಪವಾಡಗಳನ್ನು ಮಾಡಿದ್ದಾನೆ ಅಲ್ಲ ಮತ್ತೆ ನೋಡಿ ಬಾಪ. ಲೀಲಾಮಾನುಷಗಳಲ್ಲಿ ಆದ್ರೆ ಅವ್ರು ಮುಂದೆ ಹೆಸರಲ್ಲ. ಗೋವರ್ಧನಗಿರಿಯನ್ನು ಯಾವ ಊರಲ್ಲಿ ತಿರುಗಡಲೆ ನೃತ್ಯ ಮಾಡುತ್ತೆ. ಏನು ಓ ನನ್ನ ವಿಷಯ ಕೇಳಿ. ಏನು ಗೋವರ್ಧನಗಿರಿಯನ್ನು ತಿರುಗಿಲಿಕ್ಕೆ ಸಾಧ್ಯ ಉಂಟಾ? ನಿಂತಿದ್ದಾನೆ ಅವರು ನಿಮ್ಮಂತ ಬಾಬು ಹೋಗಿ ಹೋಗಿ ಹಾಕಿ. ಬಾಗುಂತ ಗಡ್ಡೆ ನೋಡಿ ಹಾ ಒಂದು ತಿರುಗಳಲ್ಲಿ ಹಾ ಗಂಜಿ ಮಾಡಲಿಕ್ಕೆ ನಿಮ್ಮ ತಿರುಮಲಲ್ಲೇ ಗೋವರ್ಧನಿಗೆ ಉಂಟು. ಐದು ವರ್ಷ ಇದ್ದಲ್ಲ ಭಾವಚಿತ್ರ ಉಂಟು ನೋಡಿ ಭಾವಚಿತ್ರ ಕೆಲಸ ಇರುತ್ತೆ ತೆಗಿತಾರೆ. ಹಾಗೆ ಅಷ್ಟೇ ಅಲ್ಲ ಹಾ ಕಾರಣ ಉಂಟು. ಏನಿಲ್ಲ ಹೌದಾ ಗೋಗಳ ಮೇಲೆ ಏನು ಮಾಡಿದ್ರು? ಹಾ ಭಾರಿ ಗೋಳಕರ ಮಳೆ ಬಂದವ ಅಲ್ಲ ನನ್ನ ಕೈ ಬಂದು ಬೆಟ್ಟಕ್ಕೆ ಹೋದ್ರು. ಆವಾಗ ಈ ದೇವೇಂದ್ರನಿಗೆ ಏನು ಸಿಟ್ಟು ಬಂತು. ಹಾ ಸಿಕ್ಕಂತೆ ಅವನೇ ಕಾದು ನಿನ್ನ ಮಳೆ ಸುರಿಸ್ಬಿಟ್ಟ. ಉಂಡಿಲ್ಲ ಗಾತಲ್ಲ ಮಳೆ ಜನ ಬೊಬ್ಬೆ ಹೊಡೆದು ಜನ ಪಾಪ ಹೇಳಿದ್ರು ಎಲ್ಲ ಗೋಪಾಲಕರು ಎಲ್ಲ ಚಿಕ್ಕಪಾಲ ಜನ ಕುರುಗಳೆಲ್ಲ ಚಿಕ್ಕಪಾಲ ಇವರು. ಎಲ್ಲ ಕಾದು ಉಂಟು, ಎಲ್ಲ ಹಾಲು ಆವಾಗ ಕೃಷ್ಣ ಅಂತ ಕೂರು. ಗೋಪಾಲಕ ಈ ಗೋಪಾಲಕ್ಕೆ ಕೆಲಸ ಬರ್ತದೆ. ಪಾಪದವರು ಅದು ಅವ್ರಿಗೆ ಕೆಲಸ ಇಲ್ಲ. ಹಾ ಕಂಟಿನ್ಯೂ ಮಾಡೋಲ್ಲ. ಹೌದು ಹಾಗಾಗಿ ಕೆಲಸ. ಹಾ ಆಗ ಕೃಷ್ಣ ಏನು ಮಾಡೋದು? ಬಂದ ಎಲ್ಲ ಕುಯ್ದ. ಎಲ್ಲ ಕುಯ್ಯೊಳಗೆ ಹೋಗ್ಲಿಲ್ಲ. ಹಾ ಎಲ್ಲ ಕುಯ್ಯೊಳಗೆ ಹೋದ್ರು. ಹಾ ಈ ಗೋಪಾಲಕರು. ಆಗ ಕುಯ್ಯೊಳಗೆ ಒಂದು ಸಣ್ಣ ಅಂದ್ರೆ ಬಂದ. ಹಾ ಬಂದು ಹೌದು ಬಂದಲ್ಲಿ ನೀರು ಬರ್ತಾ ಉಂಟು. ಪಟ ಪಟ ಬೆಳ್ಕೊಂಡು ಪಟ 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 ಬರೋದು. ಎಲ್ಲಿ ನೀರು ಬರ್ತಾ ಗೊತ್ತಾಗಲಿಲ್ಲ. ಹಾ ಆಗ ಕೃಷ್ಣ ಕೃಷ್ಣ ನೋಡ್ದ ನೋಡಿ ಅಲ್ಲಿಗೆ ಅಲ್ಲಿಗೆ ಏನು ಮಾಡ್ದ? ಹಾ ಈ ಐದು ಬೆರಳುಂಟಲ್ಲ, ಹೌದು ಐದು ಇತ್ತ ಐದು ಕೆಲಸ ಆಯ್ತು. ಹಾ ಈ ಬೆರಳಿಲ್ಲ. ಇದಿಲ್ಲ ಇದಿಲ್ಲ. ಅದಿಲ್ಲ ಇದಿಲ್ಲ. ಇಲ್ಲ ಇದಿಲ್ಲ. ಆ ಇವುಗಳನ್ನು ತೆಗೆದು ಅಲ್ಲಿಗೆ ಜೋಡಿಸಿದ ನೋಡಿ ಸರ್. ಯಾರೋ ಛಾಯಾಗ್ರಾಹಕ ಕೆಲಸ ಕಳಿಸಿಟ್ರು. ಹಾ ಆವಾಗ ಪ್ರಜ್ಞಾನ ಆಯ್ತು. ತಿರುಗಟ್ಟಿನಲ್ಲಿ ಗೋವರ್ಧನಗಿರಿ. ಅದೇ ಒಂದು ನಾವು ಹೇಳಿದಂತೆ ಸಿಗ್ತದೆ ಅಷ್ಟೇ ಮತ್ತು ಇದೆ. ಮತ್ತೆ ವಿಶೇಷ ಮತ್ತೊಂದು ವಿಶೇಷ ಉಂಟು. ಹಾ ಈಗ ಒಡ್ಡೆಲ್ಲ ಕೊಟ್ಟಿದ್ದೀವಿ ಏನಾದರೂ ವಿಶೇಷ ಬರಲಿಲ್ಲ ಹಾ ನಿಮ್ಮ ಮನೆ ಮುಂದೆ ಯಾರು ತಿರುಗಾಡೋದು ಉಂಟಲ್ಲ ಇಬ್ಬರು ಕೆಲಸ ಸ್ವಾಮಿ. ಹಾ ಸೋಮವಾರ ಅಂತಾರೆ, ಶನಿವಾರ ಅಂತಾರೆ, ಬರ್ತಾರೆ, ಬೇಗ ಬಿಸಿಲು. ಬೇಡಲ್ಲ ಏನೋ ಕೊಟ್ಟು ಕಳಿಸಪ್ಪ ನೋಡಿ ನೋಡಿ ಯಾರು ನೋಡಿ ನೋಡಿ ಆಯ್ತು ಇಬ್ಬರ ಇನ್ನು ಇಲ್ಲೊಂದು ಬಾಕಿ ಉಂಟು ನೋಡಿ ಸರಿ ನೋಡಿ ಆಯ್ತು ನಿಮ್ಮ ಯಾರಿಗ ಹೆಂಡತಿಯ ಅಕ್ಕ ಕಾರಣ ಮಾತಾಡಿಸಿ ಅಲ್ಲ
ನಾನು ಎಲ್ಲಿ ಹೋಗುವಲ್ಲಿ ಬರ್ತಿದ್ರ ಹೌದು ಹೆಚ್ಚಾಗಿ ಸ್ನಾನ ಪ್ರತಿ ಮನೆಗೆ ಹೋದ್ರು ಅಲ್ಲಿ ನಾನು ತರ ಮಾಡ್ತಿಲ್ಲ ಅವನು ಹೊರಬಿಟ್ಟು ಬಾಗಿಲು ಹಾಗೆ ಎಳೆದು ಎಂತ ನನ್ನ ಅಪ್ಪಯ್ಯ ಮನೆ ಬಿಟ್ಟಿದ್ದು ಯಾಕಂತ ನನಗೆ ಈಗ ಗೊತ್ತಾಯ್ತು ಯಾಕಂತ ಸರಿ ಹೋಗಳು ಈಗ ನಿನ್ನ ಅಪ್ಪಯ್ಯ ಮನೆ ಬಿಡುವುದಕ್ಕೂ ಅವಳ ಅಪ್ಪಯ್ಯ ಕೊಡುದು ಏನ್ ಸಂಬಂಧ ಅಮ್ಮನ ಮೇಲೆ ಅಲ್ವಾನ್ವಾ
ನಮ್ಮನೆಯವರು. ಅಂದ್ರೆ ಯಾರವರು? ಇದಾ ಅವ್ರೇ. ಇದ ಮಗ ಅಪ್ಪಯ್ಯ ಕಾಡ. ಇಲ್ವಾ ನಿನ್ನ ಅಮ್ಮ ಜೊತೆ ತಿರುಗಾಟ ಮಾಡೋರು ಅಲ್ಲಿ ಇಲ್ವಂತೆ. ನೋಡಿ ಬಹಳ ಸಂತೋಷ ಆಯ್ತು. ಸರಿ ನಿನ್ನ ಆಚೆ ಈಚೆ ನೋಡಿದ್ರೆ ಈ ತಿರುಗಾಟಕ್ಕೆ ಹೊರಟ್ರೆ ಬಹಳಷ್ಟು ಸಕ್ಕಿರಿ ಇದು ಆದ್ರೆ ಇದು ಹಾಗಲ್ಲ. ಒಬ್ಬಳೇ ಬಂದಿದ್ಯಲ್ಲ, ಇದು ಹೇಗೆ ಬಂದ ಬ್ರಾಹ್ಮಣ ಕಳಿಸಿದ್ದು? ಬ್ರಾಹ್ಮಣರು ಹೇಳಿದ್ಮೇಲೆ ನಾವು ಹೌದೇನೆ? ಯಾವ ಎಷ್ಟು ಕೊಟ್ಟೆ ಏನ್ ಕೊಟ್ಟೆ? ಯಾವ ಭಟ್ರು ಎಲ್ಲಿ ಭಟ್ರು ಎಷ್ಟು ಕೊಟ್ಟಿಲ್ಲ ಈಗೆಲ್ಲ ಕೇಳ್ತಿಯಲ್ಲ. ಒಂದು ವಿಷಯ ಹೇಳ್ತೆ, ಬ್ರಾಹ್ಮಣರನ್ನ ಯಾವ ಕಾರಣಕ್ಕೂ ನಿಷ್ಠೂರ ಹಾಕೊಳ್ಬಾರ್ದು. ಬ್ರಾಹ್ಮಣರು ಯಾರು ಗೊತ್ತುಂಟ? ಭೂಮಿಯಲ್ಲಿ ಕಾಣುವ ದೇವರಂದ್ರೆ ಭಟ್ರು, ಗೊತ್ತಾಯ್ತಾ? ಮಾತಾಡುವ ದೇವರಂದ್ರೆ ಭಟ್ರು. ಅದು ಯಾವ ಭಟ್ರು ಅದವರು ಶೇಖರ್ ಭಟ್ರು. ಹಾಗೆ ಹೇಳಿದೆ ನೀನು. ಸತ್ಯ ಹೇಳ್ಬೇಕಂದ್ರೆ ಆ ಶೇಖರ್ ಭಟ್ರು ಅಂತಂದ್ರೆ ಎಂತ ಹೇಳುದಂತೆ ನೀವು? ನೋಡು, ಅಪಾರ್ಥ ಕೇಳಿ ಆಗ್ಬಾರ್ದು. ಎತ್ತೇ ಅಂತ ಕೇಳಿ ನಾನು ಮದುವೆಯಾಗಿ ಕೆಲವು ವರ್ಷದವರೆಗೆ ನನ್ನ ಮಕ್ಕ ಅದೇ ಚಿಂತೆಯಲ್ಲಿರುವಾಗ ಅದನ್ನು ಹೇಳಿದ ಆ ಮಟ್ಟಿನ ಮೂರಲ್ಲಿ ಬಂದು ಹೌದು ಬರುವಾಗ ನಾನು ಸುದ್ದಿ ಒಳ್ಳೆಗೆ ನನ್ನ ವಿಷಯ ಕೇಳಿ ನಾನು ಎಲ್ಲ ಹೇಳಿದೆ. ಆಮೇಲೆ ನನ್ನ ಜಾತಕ ಕೊಡ್ಲಿಕ್ಕೆ ಹೇಳಿದ್ರು. ಜಾತಕ ಬಿಡಿಸಿ ನನ್ಗೆ ಹೇಳಿದ್ದು ಅತಿಯಾದ ಆಚಾರ ನಿನಗೆ ಸಂಧಿ ಉಂಟು ಅಂದ್ರೆ ಸಂಧಿ ಹೌದು. ಯಾವ ಸಂಧಿ ಕೇಳಿದೆ? ಉದ್ರಲಾವಿ ಸಂಧಿ ಅಂದ್ರೆ ಉದ್ರಲಾವಿ ಅದಕ್ಕೆಲ್ಲ ಪರಿಹಾರ ಮಾಡಿದ ಮೇಲೆ ಕಟ್ಟಿ ಹೌದಲ್ಲ ಬಟ್ಟೆ ಕೊಟ್ಟು ಕೂಡ ಎದ್ದೆಲ್ಲ ನೀನು ಬಟ್ಟೆ ಕೊಟ್ಟು ಎಲ್ಲ ಹೋಗ್ತದೆ. ಬಟ್ಟೆ ಮನೆಗೆ ಹೋಗ್ತದೆ ಅಂತ ಎಲ್ಲರಿಗೂ ಗೊತ್ತುಂಟು. ಅದು ಏನು ಕೆಲವರೆಲ್ಲ ಕಾರ್ಯಕ್ರಮ ಮಾಡ್ಕೊಂಡು ನಾವು ಬಟ್ಟೆಗೆ ಅಷ್ಟು ಕೊಟ್ಟು ಇಷ್ಟು ಕೊಟ್ಟು ಅಂತ ಹೆಗ್ಗಳಿಕೆ ಹೇಳ್ಕೊಳ್ತಾರೆ. ಬಟ್ಟೆಗೆ ನಾವು ಏನೂ ಕೊಡುವುದಲ್ಲ, ನಾವು ಮಾಡಿದ ಪಾಪದ ಫಲದ ಗಂಟು ಉಂಟಲ್ಲ ಅದಕ್ಕೆ ಅವ್ರು ಕೈ ಮೇಲೆ ಕೊಡುವುದು. ಅದಕ್ಕೆಲ್ಲ ಪರಿಹಾರ ಮಾಡ್ತಾರೆ ಮಗ. ಬಿಟ್ಟು ಮತ್ತೆ ಮಾತಾಡ್ಬೇಡ. ಇದ್ರೆ ಹೌದಾ? ಹಾಗಾದ್ರೆ ಒಮ್ಮೆ ಮನೆ ಬರ್ಲಿಕ್ಕೇನೆ ಆಗ್ತೇನೆ. ಯಾಕೋ ಇಲ್ಲ ಅವ್ರು ಹಾಸ್ಲಿಕ್ಕೆ ಮಲಗಿದವರು ಹೇಳುವ ಇಲ್ಲ. ಒಬ್ಬ ಮಾಡಿ ಇದ್ದ ಸಣ್ಣವ ಇನ್ನೂ ಅದು ಜಾತ್ರೆ ಹೌದಾ? ಅದ್ರ ಮೇಲೆ ನೋಡುವ. ಆಯ್ತಂತೆ. ಬಹಳ ಸಂತೋಷ ಆಯ್ತು. ಸರಿ ಹೌದೇ ಅಕ್ಕ ನೀನು ಬಂದಿದ್ದೀನಿ ಹೊರಡುದು ಬೇಡ. ನೀವು ಹೋಗುದು ಬೇಡ. ಅಪರೂಪಕ್ಕೆ ಬಂದ ಬಿಡಿ ಅಕ್ಕ. ಒಂದು 3 ದಿವಸ ಅಲ್ಲ, ಒಂದು 4 ದಿವಸ, ಒಂದು 3 ತಿಂಗಳು, ಒಂದು 6 ತಿಂಗಳು ಇಲ್ಲೇ ಆಗುದಿಲ್ಲ. ಜನರಲ್ಲಿ ಬೇಕವ ಸಂಜೆಗೆ ಮನೆ. ಒಂದು ವೇಳೆ ಸಂಜೆ ಹೋದಾಗ ಮನೆಗೆ ಹೋಗ್ಲಿಲ್ಲ ಅಂತಾದ್ರೆ ಅದು ಗಂಡ ಬೈತಾನೆ. ಕೆಟ್ಟದ ಗಂಡ ಬೈತಾನೆ. ಈಗಲೇ ನೀನು ಹೇಳಿಲ್ವಾ? ಏನಂತ ನೀನು? ನಾನು 3 ದಿವಸ ಆದ್ರೂ ಇರ್ಬೇಕು ಅಂತ ಹೇಳಿದೆ. ಹೌದಾ? ಹೌದು. ಒಪ್ಪಲಿಲ್ಲ. ನಾನು ನೋಡಿಕೊಟ್ಟೆ. ಈಗ ಏನಂತ ಗಡ್ಬಿಡಿ ಅಂತಂದೆ. ಹೋಗಬೇಕು. ಎಂತ ಹೋಗಲೇಬೇಕು? ಸುಮ್ಮನೆ ಯಜಮಾನ ಕಡೆ ನೀನೇ ಸರಿ. ಸುಮ್ಮನೆ ನೀನು ಉಳಿಲೇಬೇಕು, ಉಳಿಲೇಬೇಕು. ಆಗುದಿಲ್ಲ, ಹೋಗಲೇಬೇಕು. ಹೋಗ್ಲೇಬೇಕಂತ ಅತ್ತೆ. ನಾವು ಎಷ್ಟಾದ್ರೂ ಹೆಂಗಸರು, ನಾವು ಎಷ್ಟಾದ್ರೂ ಹೆಣ್ಣು ಮಕ್ಕಳಲ್ವಾ? ನಾನು 100 ಹೆಚ್ಚು ನೀನೆಂತದ್ದು ನಂಗೆ ಗೊತ್ತಿಲ್ಲ. ಹೋಗಿ ನಿಮ್ಮ ಮಗನನ್ನು ಕೇಳಿ. ಎಂತ ಕೇಳಿ ಮತ್ತೆ ನಾವು ಎಷ್ಟಾದ್ರೂ ಹೆಚ್ಚು ಅಂದ್ರೆ ಅಂದ್ರೆ ನಾವು ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳು ಮಾತ್ರ ಬೆಲೆ
ಅಲ್ಲೇ ನಿಂತು ಹೇಳ. ನಮಗೆ ಕಿವಿ ಕೇಳಿಸ್ತದಲ್ಲ ಅವ ಹೇಳಿದ್ದು. ಒಂದು ರಾತ್ರಿ ಮಟ್ಟಿಗೆ ನಿಮ್ಮ ಗಂಡನ ಬದಲಿಗೆ ತಂಗಿ
ಅವ ಯಾರು ಏನು ಅಂತ ಕೇಳಿದ್ಯಾ? ಹೌದು. ಮತ್ತೆ ಏನಂತೆ ಅಂದ್ರೆ ಅವ ನಂದಗೆ ಬಾಲನಂತೆ. ಅವನು ಹೇಳಿದ ನಂದೆ ಬಾಲನ. ಹೌದು. ನಂದೆ ಬಾಲನ. ಹೌದು. ನಂದಗೆ ಬಾಲ. ನಂದಗೆ ಬಾಲ. ದ್ರೋಹಿನಾಗಿ ತಾತನಂತೆ. ಅದೇ ಪ್ರವೀಣ ಅಪ್ಪಯ್ಯ. ಅದೇ ಅದೇ ಇಂದು ಮುಖ್ಯರಿಗೆ ಯೌವನ. ಮಂದಗರ್ವಿತರಿಗೆ ದುಷ್ಟನಂತೆ. ಶರಣರ ಬಂಧಕ್ಕೆ ನಾಥನಂತೆ. ವೇಷ. ಹೌದು. ಏನು ದೊಡ್ಡ ಅವ ಲೋಕನಾಥನಂತೆ. ನಮ್ಮನೆ ಕೋಣೆಯೆಲ್ಲ ನಾಥ ಮಾಡಿ ಜಗದವ. ಅದಲ್ಲ ಜಗತ್ಪತಿ. ಜಗತ್ತಿಗೆ ಪತಿಯ. ಜಗತ್ತಿನಲ್ಲಿರುವ ಎಲ್ಲವರಿಗೂ ಗಂಡ. ಎಲ್ಲರಿಗೂ ಗಂಡ. ಕೇಳು ಮಗನೇ, ಬಿಡಬೇಡ. ಎಲ್ಲರಿಗೂ ಗಂಡ. ಹೌದು. ಅವರಿಗೂ ಗಂಡ. ಇವರಿಗೆ ಅವರಿಗೂ ಗಂಡ. ಇವರಿಗೆ ಅವರಿಗೂ ಗಂಡ. ಚಂಡಿಯವರಿಗೂ ಗಂಡ. ಅವರಿಗೂ ಗಂಡ. ಇವರಿಗೂ ಗಂಡ. ನಿಮ್ಮ ಅಮ್ಮನಿಗೆ ಅಂತ ಮರ್ಯಾದೆ ಪೂರ್ಣ ಹೋಯ್ತು. ಇಲ್ಲೇ ನಾನು ಮರ್ಯಾದೆ ಹೋಗ್ತೇನೆ ಸುಬ್ಬಮ್ಮ ಅಂತ ಹೇಳ್ಕೊಂಡೆ. ಮರ್ಯಾದೆಯಿಂದ ಮುತ್ಕುಡಿಯಾಗ ಹೇಳಿ ಊರವರೆಲ್ಲ ನನ್ನಲ್ಲಿ ಕೇಳಿ ತಿಳ್ಕೊಂಡಿದ್ರು. ಹಾಗಂತ ಈ ಕ್ಷಣದಲ್ಲಿ ನಾನು ಕೆಲವೊಂದು ಕನಸುಗಳನ್ನು ಕಂಡಿದೆ. ನನ್ನ ಜೀವನ ಚರಿತ್ರೆಯನ್ನೇ ಬರೆದು ಜೀವನ ಚರಿತ್ರೆ ಬರೆದು ಅದಕ್ಕೆ ಬೇರೆ ಬೇರೆ ಹೆಸರಿಟ್ಟು ಭಾಗ ಮಾಡಿ ಅದಕ್ಕೆ ಬೇರೆ ಬೇರೆ ಹೆಸರಿಡುವುದು. ಅದಕ್ಕೆ ತೆಲುಗಿನ ಬಳ್ಳಿ ಸುಬ್ಬಮ್ಮ, ಸಿರಿಮುನಿ ಸಿಂಗಾರಿ ಸುಬ್ಬಮ್ಮ, ಬಾರ್ಕೋಟ್ ಬಂಗಾರಿ ಸುಬ್ಬಮ್ಮ, ಕಿಲಿಕುಳದ ಪಿಲಿಬಾಲೆ ಸುಬ್ಬಮ್ಮ. ಹೀಗೆಂದು ಅದು ಉದ್ಘಾಟನೆ ಮಾಡುವ ದಿವಸ ಒಂದು ದೇವಿ ಮಾತ್ಮೆ ಆಟ ಮಾಡಿ ನಿಮ್ಗೆ ಮೈಸಾಸುರ ಮಾಡುವ ನೆನ್ಸ್ಕೊಂಡೆ. ದೇವಿ ನಾನು ದೇವಿ ಯಾರಿಗೆ ಕೊಡೋದು? ದೇವಿ ಮಾಡು ನಾನು ಮೈಸಾಸುರ ನಿಂದೆ ಮಾಡುವ ಅಂತ ಹೇಳ್ಕೊಂಡೆ. ಯಾಕಂದ್ರೆ ನನ್ನ ಹಕ್ಕಿ ಇತ್ತು. ನಿಮ್ಗೆ ಮೈಸಾಸುರ ಮಾಡಿ ಕಬ್ಬಿಗೆ ಮಂಡಿ ಹೊರಿಸಿ ಅಂತ ಹೇಳ್ಕೊಂಡಿದ್ದೀನಿ. ಅದೆಲ್ಲ ಹಾಳಾಗಿ ಹೋಯ್ತು. ನೀನು ಎಂತ ಇಲ್ಲ ಆಗಿರುವುದು ಮೈಸಾಸುರಕ್ಕೆ ದೊಡ್ಡಿ ಹಿಡಿದಿ. ಹಿಂಗಯ್ಯ ಯಾರು 9 ತಿಂಗಳು ನಾನು ನಿನ್ನಂತೂ ಕೊಡುವುದಿಲ್ಲ. ನಾನು ಸಾವುದೇ ಆದರೆ ನಾಯಿ ನರಿಗಳಿಗೆ ಹಾಕಿದ್ರೆ ನಾಯಿಗಳು ತಿನ್ನುತ್ತಾರೆ. ನಾಯಿ ಬುದ್ಧಿ ಇವರಿಗೆ ಬರ್ತದೆ. ನಾಯಿಗಳು ಬಿದ್ದ ಬುದ್ಧಿ ಬರ್ತದೆ. ಇವ ಬುದ್ಧಿ ಬರ್ತದೆ. ಅದಲ್ಲ ಹೊಡೆದು ಸಮಸ್ಯೆ ಮಾಡ್ತಾರೆ. ಹೌದು ಸ್ವಾಮಿ, ನೀನು ಬರ್ತಿದ್ರೆ ನೀನು ಇನ್ನೊಬ್ಬರು ಮಾಡ್ತಿದ್ರೆ ಅದೇ ಬುದ್ಧಿ ಬರ್ತದೆ. ಹಾಗಾಗಿ ಅವನು ಎಲ್ಲಿ ಹಾಕ್ತಲ್ಲ ಪ್ರೀತಿ ಮೋಸ ಆಗ್ತೀನಿ ಅಂತ
ತರುಣಿಯನ್ನ ಕೊಲೆಯತ್ನಿಸಿದವನಿಗೆ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಎನ್ನುವುದೇ ಇಲ್ಲ. ಆದರೂ ಇದು ಹೇಗಾಯಿತು ಯಾಕಾಯಿತು ಎನ್ನುವ ಹಾಗೆ ಸರಿ ಇತ್ತು ತಾನ್ಯಾರು ಏನು ಎನ್ನುವ ಹಾಗೆ ಆಕೆಗೂ ತಿಳಿದಿರಲಿಲ್ಲ. ನೀನು ಹಾಗೆ ನನ್ನ ಬಗ್ಗಾಗಿಯೇ ಯಾವ ಕಾರಣಕ್ಕೂ ವಿರೋಧದ ಭಾವವನ್ನೇ ತಳೆದವ. ಆದರೆ ನಿನಗೂ ನಾನೇನು ಎನ್ನುವುದನ್ನು ಅರ್ಥ ಮಾಡಿಸಿಕೊಳ್ಳಬೇಕಾಗಿ ಹಾಗಾಗಿ ನೀವು ತಿಳಿದಿರುವಂತಹ ತಪ್ಪು ಕಲ್ಪನೆ ಯಾವುದು? 7ರಿಂದ 70ರ ಹೆಣ್ಣಿನವರೆಗೂ ರಾಸಲೀಲೆಯಲ್ಲಿ ಕೃಷ್ಣ ಒಳಕೊಡುತ್ತಾನೆ ಎನ್ನುವ ಹಾಗೆ ತಪ್ಪನ್ನೇ ಅಲ್ಲದೆ ಇದ್ರೆ 7ರ ಮಗುವಿನಲ್ಲಿ ವಾಂಛೆ ಹುಟ್ಟುವುದಕ್ಕೆ ಸಾಧ್ಯ ಉಂಟ? 70ರ 30ರ ಮುದುಕಿಯಲ್ಲಿ ಆ ವಾಂಛೆ ಇರುವುದಕ್ಕೆ ಸಾಧ್ಯ ಉಂಟ ಹೇಳುವೆ. ಆದರೂ ಲೀಲಾಮಾನುಷಧಾರಿಯಾಗಿರುವಂತಹ ನಾನು ಅವೆಲ್ಲವನ್ನೂ ಸಹ ಲೀಲಾ ವಿನೋದ ಅವಳೆ ಎನ್ನುವ ಹಾಗೆ ಭಾವಿಸಿದವನಿಗೆ ಜೊತೆಗೆ 7 ಹಗಲು 7 ರಾತ್ರಿಗಳು ನನ್ನೊಂದಿಗಿದ್ದರು. ಕಾರಣ ಚಂದ್ರಾವಳಿಗೂ ನನಗೂ ಇರುವಂತಹ ಸಂಬಂಧ ಆತ್ಮ ಮತ್ತು ಪರಮಾತ್ಮನ ಸಂಬಂಧ, ಜೀವ ಮತ್ತು ದೇವರ ಸಂಬಂಧ. ನನಗೊಂದು ಅಹಂಕಾರ ಇದ್ದಿತ್ತು. ನನ್ನಷ್ಟು ಚೆಲುವೆಯನ್ನು ಮತ್ತೊಬ್ಬರಿಲ್ಲ ಎನ್ನುವ ಹಾಗೆ ಅಹಂಕಾರವನ್ನು ಅಳಿಸಿದ್ದೇನೆ. ಆಧ್ಯಾತ್ಮ ಬೋಧನೆಯನ್ನ ಮಾಡಿದವನಿದ್ದೇನೆ. ಆದರೂ ಅವಳನ್ನು ಸ್ವೀಕರಿಸುವುದಕ್ಕೆ ನೀನು ಹಿಂದಾಗುತ್ತಾ ಇದ್ದೆ. ಕಾರಣ ಅವಳು ನನ್ನೊಂದಿಗಿದ್ದಾಳೆ ಎನ್ನುವುದು. ಒಲವುವುದಕ್ಕಾಗಿ ನೀನು ಅಗ್ನಿಗೆ ಎಸೆದವ. ಅಗ್ನಿಯಿಂದ ಎದ್ದು ಬಂದವಳು ಆಗಿ ಉಳಿದ ಹೂವು ಮಾಡಿದ ರೀತಿಯಲ್ಲಿ ಎದ್ದು ಬಂದವಳಿದ್ದಾಳೆ. ಕರ್ಮ ಅವಳು ಮಕ್ಕಳಿಗೂ ಆಗಿದ್ದಾಳೆ. ಅವಳನ್ನು ವಹಿಸಿ ನೀನು ಸುಖವಾದ ಜೀವನವನ್ನು ಸಾಧಿಸಬಹುದು. ದೇವರ ಅಪೇಕ್ಷೆಯೊಂದಿದೆ. ನಮ್ಮ ಗ್ರಹಕ್ಕೆ ಸಮರ್ಥಕರಾಗಿ ನೀವು ಆಗಮಿಸಿದವರು ಭೋಜನವನ್ನು ಸ್ವೀಕರಿಸಬೇಕಾಗಿದೆ. ಆತ್ಮೀಯ ಕಲಾಬಂಧುಗಳೇ, ನಾನಿವತ್ತು ಕಲಾವಿದರಂತ ಒಂದು 40 ಜನರ ಊಟ ತರಿಸಿದ್ದೇನೆ. ಕಲಾವಿದರಿಗೆಲ್ಲರೂ 4-5 ಜನರಲ್ಲಿ ಹೋದರು. ನಾವೆಲ್ಲರೂ ಆ ಊಟವನ್ನು 8 ಮಂದಿ ಇದ್ದರೂ ಇಲ್ಲಿ ಹಂಚಿಕೊಂಡು ಎಲ್ಲರೂ ಊಟ ಮಾಡಿ ಹೋಗಬೇಕು. ಅದರಲ್ಲಿ ಊಟ ಉಂಟು. ಹಾಗೆ ಮತ್ತೊಂದು ವಿಷಯ ಅಂದರೆ, ಇಂದಿನ ಕಾರ್ಯಕ್ರಮ ನಾನು ಮಾಡಿದ್ದಲ್ಲ, ಕಲಾವಿದರಿಗಾಗಿ ಅಭಿಮಾನಿಗಳನ್ನು ಒಟ್ಟುಗೂಡಿ ಮಾಡಿದ ಕಾರ್ಯಕ್ರಮ. ಯಾರಿಗಾದರೂ ಏನಾದರೂ ಟೀಮ್ ಪೇಪರ್ 100, 200, 500 ರೂಪಾಯಿ ಏನಾದರೂ ಕೊಡಲಿಕ್ಕಿದ್ರೆ ನನ್ನ ಹತ್ರ ಕೊಟ್ಟು ಹೋಗ್ಬೋದು. ಅದು ದೇವರ ಪ್ರಸಾದ ಅಂತ ನಾವು ಸ್ವೀಕರಿಸ್ತೇವೆ. ಎಲ್ಲರೂ ಊಟ ಮಾಡಿ ಹೋಗ್ಬೇಕು. ರಂಗನಾಯಕ ರಾಜೀ
ನಿರ್ಮಾತ